ರಾತ್ರಿ 9:45. ಒಬ್ಬೊಬ್ರದ್ದು ತಲೆ ಈ ಕಾರ್ಡ್ ಮಾಡ್ಕೊಂಡು ಹೋಗು. ಎಲ್ಲರೂ ಸ್ಮಾರ್ಟ್ ಇದ್ದಾರೆ, ಒಪ್ಕೊಳ್ತೀನಿ. ಬಟ್ ಯಾರು ಅಶ್ವಿನಿ ಬಿಟ್ಟಕ್ಕಾಗಲ್ಲ. ನಾನು ಹೇಳ್ತೀನಿ, ಬರ್ದು ನೋ ಒನ್ ಕ್ಯಾನ್ ಟಚ್. ಶಿ ಹ್ಯಾವ್ ಫ್ಯೂ ವೀಕ್ನೆಸಸ್ ವೇರ್ ಶಿ ಕಾಂಟ್ ಗಿವ್ ಅಪ್. ಕಂಡು ಹಿಡಿಯೋಕ್ಕಾಗಲ್ಲ ನಿಮ್ಮ ವೀಕ್ನೆಸಸ್. ಶಿ ಹ್ಯಾವ್ ಸಚ್. ಅದು ಕೊಡಿದ್ರೆ ಕೂತ್ಕೊಳ್ತಾರೆ. ಐ ಆಮ್ ವೇಟಿಂಗ್ ಫಾರ್ ದ ರೈಟ್ ಟೈಮ್ ಅಷ್ಟೇ. ನನಗೆಲ್ಲೋ ಅಶ್ವಿನಿಗಿಂತ ವೀಕ್ ಎಷ್ಟು ಅಂತ ಅನಿಸುತ್ತೆ. ಇಲ್ಲಿ ತುಂಬ ಈಸಿ ಕಾಯಿನ್ ಅವನು ಅನಿಸುತ್ತೆ. ನಾನು ನೋಡಲೇಬೇಕು. ಎಲ್ಲರದ್ದು ಬ್ರೇಕ್ ಆಗಿದೆ ನೋಡು. ಧ್ರುವಂತದ್ದು, ರಕ್ಷಿತನ್ ಬ್ರೇಕ್ ಆಗಿದೆ, ಅಶ್ವಿನದು, ಜಾನ್ವಿದ್ ಬ್ರೇಕ್ ಆಗಿದೆ. ಐ ವಾಂಟ್ ಟು ಸಿ ದ ಗೇಮ್ ಹೌ ದೇ ವಿಲ್ ಪ್ಲೇ. ಡಮ್ಮಿ ಪೀಸ್ ಆಗ್ಬಿಡ್ತಾಳೆ ಕಾವ್ಯ ದೂರ ಆದರೆ. ರಾತ್ರಿ 9:50. Let's be like very clear. We are just friends. 100%. Simple. Yes. ಇದಕ್ಕಿಂತ ಮೇಲೆ ನಾನು ಏನೂ ಎಕ್ಸ್ಪೆಕ್ಟೇಷನ್ ಇಲ್ಲ. ನಾನು ಇನ್ನೇನೂ ಇಲ್ಲ. ಸಿಂಪಲ್ ಆಯ್ತಾ? Yes. ಬೇರೆ ಥರ ಕೈ ಇಟ್ಕೊಂಡು ಕುತ್ಕೊಳ್ಳೋದು, ಓಡಾಡೋದು, ಜೊತೆ ನಾನು ಯಾವ ಥರ ಆ ಥರ ಮಾಡಿದ್ದೀನ, ಬಿಹೇವ್ ಮಾಡಿದ್ದೀನಿ ಮಾಡಿಲ್ಲ. ಮಾತಾಡ್ತಾ ಇದ್ದೀವಿ, ಕುತ್ಕೊಂತಿದ್ದೀವಿ ಅನ್ನೋ ತಕ್ಷಣನೇ ಅಲ್ಲೇನೋ ಬೇರೆ ಥರನೇ ಇದೆ, ಇನ್ನೊಂದೇನೋ ಸ್ಟೋರಿ ಇದೆ ಅಂದರೆ ನಾನು ಅದನ್ನ ಆಕ್ಸೆಪ್ಟ್ ಮಾಡ್ಕೊಳಕ್ಕಾಗಲ್ಲ. ಸರಿನಾ? 100%. ಆಚೆ ಕಡೆ ಕಾಣಿಸ್ತಿರ್ಬೋದು. ಫ್ರೆಂಡ್ಶಿಪ್ಪಲ್ಲೂ ಒಂದು ಹುಡುಗ ಹುಡುಗಿ ಕ್ಲೋಸ್ ಆಗಿರ್ತಾರೆ. ಮನೇಲಿ ನಮ್ಮ ಥರನೇ ಬೇರೆಯವ್ರು ತುಂಬ ಜನ ಇದ್ದಾರೆ. ಇಷ್ಟ ಅಂತ ಹೇಳೋರೆ ಎಷ್ಟೊಂದಿದೆ ಅಲ್ವಾ ಇಲ್ಲಿ. ಅಷ್ಟೇ ನನ್ನ ಪಾಯಿಂಟ್. ಅಷ್ಟೇ. ಟುಮಾರೋ ಇಸ್ ಅನದರ್ ಡೇ. ನಾಳೆಯಿಂದ ಫೈನ್. ಜಾಸ್ತಿ ಮಾತಾಡೋದು ಬೇಡ. ಇಬ್ರು ನಿನ್ನ ಪಾಡಿಗೆ ನೀನಿರೋ, ನನ್ನ ಪಾಡಿಗೆ ನಾನು ಇರ್ತೀನಿ. ರಾತ್ರಿ 10:45. ಬರೀ ಎರಡೇ ಕಳಿಸಿದ್ದಾರೆ. ಚಾಕ್ಲೇಟ್ ಅವ್ನು ಎಷ್ಟು ಇಟ್ಕೊಂಡಿದ್ದು ಅದು ನೋಡು. ನಾನು ಎಲ್ಲರೂ ಹಾಕಿದ್ದೀನಿ. ನನಗೆ ಒಂಚೂರು ಬಟರ್ ಸ್ಕಾಚು ಆಗ್ತಿತ್ತು. ಬ್ರೋ ಸಾಕು. ಇಲ್ಲಿ ಗುರ್ಸೋಣ ಅಂದರೆ ಅವನಿಗೆ ಇಷ್ಟನೇ ಇಲ್ವಂತೆ. ಥ್ಯಾಂಕ್ ಯು ಹೇಳ್ಬೇಕು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಬಿಗ್ ಬಿ. ಮಧ್ಯರಾತ್ರಿ 12:10. ಈ ಯುದ್ಧ ಭೂಮಿಲಿ ಯಾರಿಗಂತದ್ದಿದೆ? ನಿಮಗಿದ್ರ ಯಾರಾದ್ರೂ, ಯಾರಿಗಾದ್ರೂ ಬೇರೆಯವ್ರಿಗಿದಾರ? ಇಲ್ಲ, ನನಗೆಂತ ಇದ್ದಿದ್ದು ಅದು ದೇವ್ರು ಕೊಟ್ಟಿದ್ದು. ಕಳಪೆ ಅಂತ ಕೊಟ್ಟಾಗ್ಲೂ ಪಾಪ ಅಮ್ಮ ಬಂದು ಕೂತಿತ್ತಲ್ಲ ಜೊತೆ, ಕೂರ್ತಿದ್ರು ನಾನು ಮಲಗ್ತೀನಿ ಅಂತ. ಅದು ನಾನು ಪಡ್ಕೊಂಡಿರುವಂತ ದೊಡ್ಡ ಗಿಫ್ಟ್ ಅದು. ನಿಜ ಅದು. ರಕ್ಷಿತನ್ಗೆ ಆ ಸ್ಥಾನ ಕೊಟ್ಟಿದ್ದೆ ನಾನು. ಆದರೆ ಅವರೆಲ್ಲೋ ಕಳ್ಕೊಂಡಿದ್ದಾರೆ. ಅಲ್ಲಿಗೆ ನಾನು ಬರ್ತೀನಿ ಒಂದು ಒಳ್ಳೆ ಸುದ್ದಿನ, ಒಂದು ಒಳ್ಳೆ ಮುಹೂರ್ತದಲ್ಲಿ ಅಲ್ಲಿಗೆ ಬರ್ತೀನಿ. ನಾನು ಅವತ್ತು ಆ ಪಾಯಿಂಟಿಗೆ ಬಂದಾಗ ನಾನು ತೆಗಿತೀನಿ ಮುಖವಾಡಗಳನ್ನು. ಮುಂಚೆ ಇಬ್ಬರ ಇರ್ತಾ ಇದ್ರು. ಅಂದರೆ ಕಣ್ಣಿಗೆ ಇವತ್ತು ನಾನು ಇವ್ರ ಬಗ್ಗೆ ಹೇಳಿದೆ, ಸೂರಜ್ ಬಗ್ಗೆ. ದಿಸ್ ಪರ್ಸನ್ ಇಸ್ ನಾಟ್ ವಾಟ್ ಹಿ ಅಪಿಯರ್ಸ್ ಅಂತ. ಅವ್ರು ಅವತ್ತೊಂದು ವೈಸ್ ಡಿಸಿಷನ್ ಅಂತ ಅನ್ನಿಸ್ತು. ಅದು ಕಾರ್ಡ್ ತೆಗೆದು ಟೀಮ್ಗೋಸ್ಕರ ಆಡ್ತೀನಿ. ಈ ಈಸ್ ನಾಟ್ ದ್ಯಾಟ್. ಬಟ್ ಆ್ಯಕ್ಚುಲಿ ರಘುನಾದ್ರು, ರಿಷನಾಗ್ಲೂ ಒಂದು ಪಾಯಿಂಟ್ ನೀವು ಟ್ರಸ್ಟ್ ಮಾಡ್ಬೋದು, ನಾಟ್ ಸೂರಜ್. ಓ ಮೈ ಗಾಡ್, he is playing a smart game and ಅದಕ್ಕೆ ಬಂದಾಗ he will not spare anybody. ಮಾತಾಡೋರ್ನ ನಂಬೋದು, ಸೈಲೆಂಟ್ ಆಗಿರೋರ್ನ ಯಾವತ್ತೂ ನಂಬಕ್ಕೆ ಹೋಗ್ಬಾರ್ದು. 1ನೇ ಪಾಯಿಂಟ್. ದಿನ 36 ಬೆಳಗ್ಗೆ 9:05. ನಿಮ್ಮಲ್ಲಿ ಎಲ್ಲರಿಗೂ ವ್ಯಕ್ತಿತ್ವಗಳ ಪ್ರಾಬ್ಲಮ್ ಇದೆ, ಫೇಕ್ ಇದೆ. ಅವರಿಲ್ಲ ಅಂದರೆ ಇವರಿಲ್ಲ ಅಂದರೆ ಅವರಿಲ್ಲ ಅಂತ ಇದೆ. ಕರೆಕ್ಟ್? ಎಸ್. ತುಂಬ ಮಾತುಕತೆ ನಡೆಯುತ್ತಲ್ವೇ? ಈಗ ಒಂದು ಟಾಸ್ಕ್ ಫಸ್ಟ್ ಟೈಮ್ ನಾನು ಕೊಡ್ತೀನಿ. ಬರೋ ವಾರ ಬಿಗ್ ಬಾಸ್ ಯಾವ ಟಾಸ್ಕು ಕೊಡಲ್ಲ. ಇಡೀ ಮನೆಗೆ ಇಡೀ ವಾರ ಟಾಸ್ಕೇ ಇಲ್ಲ. ಇಡೀ ವಾರ ಇಡೀ ಮನೇನ ನಾನೇ ನಾಮಿನೇಟ್ ಮಾಡ್ತಾಯಿದ್ದೀನಿ. ಗುಡ್ ಮಾರ್ನಿಂಗ್ ಬಿಗ್ ಬಾಸ್. ಬೆಳಗ್ಗೆ 9:15.
ಟಾಸ್ಕೇ ಇಲ್ಲ ಅಂದರೆ ಮತ್ತೆ ನೀವು ವಾರ ಫುಲ್ ಎಲ್ಲ ಬಿಟ್ಬಿಡ್ತಾರೆ ನೋಡಿದೆ ಹೆಂಗೆ ಅಂತ. ಟಾಸ್ಕ್ ಯಾಕೆ ಕೊಟ್ಟಿಲ್ಲ ಈ ವಾರ? ನನಗೆ 2 ಆಪ್ಷನ್ ಇದೆ. ಒಂದು, ಹೋದ ವಾರ ರಘುವಣ್ಣ ಟಾಸ್ಕ್ಗಳಲ್ಲಿ ಇರಲಿಲ್ಲ, ಈ ವಾರ ಬಂದವನೇ, ಎಲ್ಲರೂ ಕೈ ಕಾಲನ್ನು ಮುರಿದಾಕ್ಬಿಡ್ತಾನೆ ಅನ್ನೋದು ಒಂದು. ಇನ್ನೊಂದು, ನೀನು ಕ್ಯಾಪ್ಟನ್ ಆಗಿದೆಯಾ, ನೀನು ಟಾಸ್ಕ್ ಆಡ್ಸೋಕೆ ಬರಲ್ಲ ಅಂತ ಕೊಟ್ಲಿಲ್ವಾ, ಇಲ್ಲ ನೀನು ಇಲ್ಲ ಅಂದರೆ ಟಾಸ್ಕ್ ನಡೆಯಲ್ಲ ಅಂತ ಇಲ್ವಾ, ಈ ರಘುಗೆ ಒಂದು ಬೆಸ್ಟ್ ಕಾಂಪಿಟೇಟರ್ ಯಾರೂ ಇಲ್ಲ ಅಂತ ಇಲ್ವಾ? ಎರಡು ಪರ್ಫೆಕ್ಷನ್ ಇದೆ ನನ್ನಲ್ಲಿ. ಯಾವುದು ಮೇನ್ ಪರ್ಫೆಕ್ಷನ್ ಅಂತ ಗೊತ್ತಾಗ್ತಿಲ್ಲ. ಈ ವಾರ ಹೆಂಗಿರ್ಬೇಕು ಗೊತ್ತಾ? ಇಲ್ಲಿ ಯಾರು ಸ್ಟಾರ್ನ ಹುಟ್ಟಾಕಲ್ಲ, ನಮಗೆ ನಾವೇ ಸ್ಟಾರ್ ಆಗಬೇಕು. ಅದೇ ಈ ವಾರ. ಬೆಳಗ್ಗೆ 10:25. ಅದು ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಇದ್ಬಿಟ್ಟಿದೆ ಲಾಸ್ಟ್ ತನಕ ಇರೋದು. ಅರ್ಥ ಆಗ್ತಿರ್ಲಿಲ್ಲ, ಬೇರೆ ಎಲ್ಲ ಓಕೆ. ನೀನು ತುಂಬ ಡಿಪೆಂಡ್ ಆಗ್ಬಿಟ್ಟಿದ್ವು ಒಂದು ರೋನ್ಸ್ ಮೇಲೆ. ಎಲ್ಲ ಅವ್ರನ್ನೇ ಕೇಳೋದು, ಆನ್ಸರ್ಗೂ ಅವರೇ ಕೇಳೋದು, ಕ್ವಶನ್ಗೂ ಅವನಿಗೆ ಕೇಳೋದು, ಹಂಗಾದ್ರೆ ಕಷ್ಟ ಆಗ್ಬಿಡುತ್ತೆ. ಅವ್ರನ್ನ ಒಬ್ಬರನ್ನೇ ಬಿಟ್ಟು ಸ್ವಲ್ಪ ಇಂಡಿಪೆಂಡೆಂಟ್ ಆಗಿ ಎಷ್ಟು ಬೇಕು ಅಷ್ಟು ಗೈಡೆನ್ಸ್ ಕೊಡ್ತೀರಾ, ಅವ್ರು ಕಲಿತಿದ್ರ ಅಂತ. ಇವನೇ ಆ್ಯಡ್ ಮಾಡೋದ್ನ ಅಂತ ನನಗನ್ಸ್ತಂಗೆ. ಆ್ಯಡ್ ಮಾಡೋದು ಅಂತಲ್ಲ, ಅವ್ರಿಗೆ ಕಂಫರ್ಟ್ ಝೋನ್ ಬಂದ್ಬಿಟ್ಟಿತ್ತು ಅಜ್ಜಿಗೆ ಇವನ ಜೊತೆ. ಆಮೇಲೆ ಅವನು ಕೆಲವೆಲ್ಲ ಶೇರ್ ಮಾಡ್ಕೋತಾ ಇದ್ನಂತೆ ಅಮ್ಮನ ಹತ್ರ. ಸೊ ಅವ್ನು ಹೇಳೋದನ್ನ ಅವರು ತುಂಬ ನೀಟಾಗಿ ಕೂತ್ಕೊಂಡು ಕೇಳೋರು. ಎಮೋಷ್ನಲಿ ಬ್ರೇಕ್ ಡೌನ್ ಆದಾಗ ಏನೇ ಇದ್ರು ಅದು ಹೆಂಗೆ ಆಗೋಯ್ತು ಅವರಿಬ್ಬರಿಗೂ, ಅದೊಂಥರ ಅಟ್ಯಾಚ್ಮೆಂಟ್ ಬೆಳ್ಕೊಂಡು. ಅದೇ ಅವ್ರ ಅಮ್ಮಂಗೂ ಅಟ್ಯಾಚ್ ಇದ್ದಿತ್ತು. ಬಟ್ಟೆನೂ ಏನೇನ ಮಾಡ್ತಾ ಇದೀಯಾ? 3 ಜೊತೆ ಬಟ್ಟೆ ಇದೆ, ಏನು ಹಾಕ್ಕೊಳ್ಳಿ ಹೇಳು? ಬಿಗ್ ಬಾಸ್ ಬಟ್ಟೆ ಕಳ್ಸಕ್ಕೆ ಹೇಳಿ. ಬೆಳಗ್ಗೆ 11 ಗಂಟೆ. ತಲೆ ಕೆಟ್ಟೋಗಿದೆ ಪ್ಲೀಸ್. ನಿನಗೆ ಇವಾಗ ಬಂತು 3 ಬಟ್ಟೆ ಇದೆ ಗಿಲ್ಲಿ, ಏನದೇನು ಸಾಕು. 3 ಬಟ್ಟೆಲಿ ಆರಾಮಾಗಿ ಮೇಂಟೈನ್ ಮಾಡ್ಬೋದು. ಒಕ್ಕ 5 ನಿಮಿಷ ಅಷ್ಟೇ. 3 ಬಟ್ಟೆ? ಅಯ್ಯಪ್ಪ 3 ಬಟ್ಟೆನಾ ಹೆಂಗ್ ಮೇಂಟೈನ್ ಮಾಡ್ಬೋದಣ್ಣ? 3 ಬಟ್ಟೆನಾ? 3 ಬಟ್ಟೆ ಒಕ್ಕಂದು ಹಾಕೋ. ಈಗ ಈ ಬಟ್ಟೆ ಬೈಸಾಕ್ತಿಲೋ, ಇದು ಒಗೆದ್ಬಿಟ್ಟು ಒಣಗಾಕು, ತಿರ್ಗಾ ನಾಳೆಗೆ ಅದನ್ನೇ ಹಾಕು, ಸಿಂಪಲ್. ಒಕ್ಕೊಡ್ತೀಯಾ ಅಂದೆ? ನಾನೇನು ಒಕ್ಕೊಡಲ್ಲ, ನೀನೇ ಒಗೆದ್ಬಿಟ್ಟು ಏನು ಗೊತ್ತಾ, ಅಲ್ಲೇ ಅಜ್ಜಿ ಹಾಕ್ಬಿಟ್ಟು ಸರ್ಪದೆ ಸೋಪದೆ ಅಜ್ಜಿ ಹಾಕ್ಬಿಟ್ಟು ಒಣಗಾಕು, ತಿರ್ಗಾ ಅದನ್ನೇ ಹಾಕಂದು ಹಾಕು. ಒಬ್ಬಳೇ ಮಾಡ್ತೀಯಾ? ಒಬ್ಬರೇ ಮಾಡ್ತೀನಿ, ನನಗೆ ಅಂತ ಪ್ರಾಬ್ಲಮ್ ಇಲ್ಲ. ನನಗೆ ಬೆಳಿಗ್ಗೆ ನಿದ್ರೆ ಬರಲ್ಲ, ಮತ್ತು ಇಷ್ಟು ಟೈಮ್ ನನಗೆ ವೇಟ್ ಮಾಡಲಿಕ್ಕೆ ಕೂಡ ಆಗಲ್ಲ, ನನಗೆ ಗ್ಯಾಸ್ಟ್ರಿಕ್ ಆಗುತ್ತೆ. ಸೊ ಬೆಳಿಗ್ಗೆ ನಾನೇ ಮಾಡ್ತೀನಿ, ಬೇಕಿದ್ರೆ ಸಂಜೆಗೆ ಅವರೇ ಮಾಡ್ಕೊಳ್ಳಿ, ಅಂತ ಪ್ರಾಬ್ಲಮ್ ಇಲ್ಲ. ಸರಿ. ರಿಸಾ ತಂದ್ಕೊಟ್ಟೆ, ಏನು ಹೇಳಿ? ಈಗ ತಂದ್ಕೊಡಲ್ಲ ಅಂದ್ರೆ ಹೇಳ್ಬಿಡು, ತಲೆ ಕೆಡಿಸ್ಕೊಲ್ಲ ನಾನು. ಈಗ ಸ್ನಾನ ಮಾಡಿ ನೀನು ಬಕೆಟ್ ಕೊಡಲ್ವಾ? ಬಕೆಟ್ ಕೊಡೋದಿಲ್ಲ ಅಂತ ಹೇಳು, ನಾನು ಏನು ಮಾಡ್ಬೇಕು ಮಾಡ್ತೀನಿ, ಹೋಗ್ಬಿಟ್ಟು ಅಲ್ಲಿ ನಿನ್ನ ರೂಮ್, ನಿನ್ನ ಕಮೋಡಲ್ಲಿ. ನಾನು ಸ್ವಿಮ್ಮಿಂಗ್ ಪೂಲಲ್ಲಿ ಆಟ ಆಡಲ್ಲ. ಈಗ ನೀರು ಕೊಡು, ನೀರು ಕೊಡಲಿಲ್ಲ ಅಂದ್ರೆ ನಾನು ಏನು ಮಾಡ್ಬೇಕು ಮಾಡ್ತೀನಿ. ಅವೆಲ್ಲ ಗೊತ್ತಿಲ್ಲ ನನಗೆ, ನೀರು ಬೇಕಷ್ಟೇ. ಈಗ ರಿಷಾ ಲೇಟ್ ಆಗುತ್ತೆ, ಕೊಟ್ಬಿಡು ರಿಷಾ. 5 ಎಣಿಸ್ತೀನಿ, 5 ಎಣ್ಸರ್ಸಲ್ಲಿ ಬಂದಿಲ್ಲ ಅಂದರೆ ನಾ ಬಕೆಟ್ 5 ಎಣ್ಸರ್ಸಲ್ಲಿ ಬಕೆಟ್ ಬಂದಿಲ್ಲ ಅಂದ್ರೆ ನಾನು ಒಯ್ತೀನಿ. 1 2 3 4 5 ಬಾಯ್. ಇದಾ? ಅಲ್ಲ ಮಡ್ಚುವಿಕ್ಕಿರೋ ಬಟ್ಟೆ ಅವಳು. ಈ ಸೂಟ್ ಕೇಸ್ ಬಟ್ಟೆನೇ ಅವಳು ಬಂದಿರೋದು. ಇದಾ? ಮಾಡ್ತೀನಿ, ನನಗೆ ಆಟ ಆಡಿಸ್ತಾಳೆ. ಎಲ್ಲ ನೆತ್ಕೋಗಿ ಅಲ್ಲೇ ಇಡ್ತೀನಿ. ಮಾಡ್ತೀನಿ. ಇಲ್ಲಿಂದ ಎತ್ಕೋಲೆ. ಈಗ ಅವಳು ಬಟ್ಟೆ ಯಾವ್ಯಾವ ಇದಾವೆ ನೋಡ್ತೀನಿ. ಬೆಳಗ್ಗೆ 11:15. ಅವಳು ಬಂದು ನಿಜ ರಂಪರಾಮಾಯಣ ಮಾಡ್ತಾಳೆ. ಈಗ ರಿಯಾಕ್ಟ್ ಮಾಡಿ ಹೋಗಿ ಹಾಗೆ ಹೀಗೆ ಮಾಡಿ ನಮ್ಮ ಕೆಲಸ ನಾವು ಮಾಡೋಣ ಅಲ್ವಾ? ಎಂತ ಎಂತ ಆಡಬೇಕು ನಿನಗೆ? ಬೇಡಪ್ಪ ನಂಗೆ ಸಮಸ್ಯೆನೆ. ಇವಾಗ ಅಲ್ಲಿ ನೋಡಿ ಎಷ್ಟು ದೊಡ್ಡ ಇವತ್ತೆ ಡ್ರಾಮಾ ಆಗುತ್ತೆ ಅಂತ ನೋಡಿ.
ಬಟ್ಟೆ ಇಲ್ಲಿ, ನಿನ್ನ ಗಿಲ್ಲಿ. ಬಕೆಟ್ ಯಾಕೆ ಕೊಟ್ಟಿಲ್ಲ ನೀನು? ನೀನವೆಲ್ಲ ಬೇಡ, ನನಗೆ ನೀರು ಬೇಕಿತ್ತು. ನೀನ್ ನೀರು ಕೊಡ್ಬೇಕು ಅಂತ ಟಚ್ ಮಾಡ್ಲಿಕ್ಕೆ ಕಿಚ್ಚು ಮಾಡ್ಬೇಡ, ಸರಿಯಾ? ಹೋಗು, ಎತ್ಕೊ ಹೋಗು, ಎತ್ಕೊ ಹೋಗು, ಎತ್ಕೊ ಹೋಗು, ಎತ್ಕೊ ಹೋಗಿ. ಈಗ ಗೊತ್ತಾಯ್ತದೆ. ನನ್ಗೇನ್ ಹೇಳ್ತೀನಿ, ನಾನೇನ್ ಹೇಳಿದೆ? ಬಕೆಟ್ ನೀರ್ ಬೇಕು ಅಂದೆ, ನೀನೇನ್ ಮಾಡಿದೆ? ನಿಮ್ಮನೆ ಬರೋದಿಲ್ವಾ? ನೀರ್ ಕೊಡೋಂತ ಬಕೆಟ್ ತಗೋಬಿಟ್ಟು ನಿಮ್ಮನೆ ಬರೋದಿಲ್ವಾ? ಬಕೆಟ್ ನೀರ್ ಕೊಡು ಅಂದ್ರೆ ಒಳಗಡೆ ಹೋಗಿ ಬಾಗಿಲು ಹಾಕಂದಲ್ಲ. ನೀನ್ ಹೇಳ್ಬೇಕಿದ್ದು ಬಕೆಟ್ ಕೊಡ್ಬಾರ್ದಾಗಿ ನಾನು ತಣ್ಣಿ ಸ್ನಾನ ಮಾಡ್ತಿದ್ದೆ. ಈಗ ಮಡ್ಚಿ ಕುಕ್ಕು ಹೋಗಿ ಹೋಗಿ ಇಡು ಇಡು. ಏನು ಏನು ಸರಿಯಾ? ಜಾಸ್ತಿ ನೀನ್ ಬಕೆಟ್ ನೀರ್ ತಂದು ಕೊಡ್ಬೇಕು. ಈಗ ಸ್ನಾನಕ್ಕೆ ಹೋಗಪ್ಪ. ಗಿಲ್ಲಿ ಅವಳ ಬಟ್ಟೆಗಳೇ ಇಲ್ಲ ಅಂತ ಪರದಾಡ್ತಾ ಇದ್ದಾಳ. ಬಟ್ಟೆ ಅವಳ ಬಟ್ಟೆ ನೀರ್ ಕೊಡು, ಅಲ್ಲ, ಅದಕ್ಕೆ ಅವಳು ಒಗ್ದಿರೋ ಬಟ್ಟೆ ಇಲ್ಲ ಅಲ್ಲಿ ಹಾಕ್ತಾ ಇದೆಯಲ್ಲ. ಅವಳು ಫಸ್ಟೇ ಬಟ್ಟೆ ಇಲ್ಲ ಅಂತ ಅಳ್ತಾ ಇದ್ದಾಳೆ. ಏನ್ ಮಾಡಿದಾನೆ? ನೀನೇನು ಮಾಡಿದೆ? ಬಕೆಟ್ ಅಲ್ಲಿ ನೀರ್ ಕೊಡ್ಬೇಕಾ ಬೇಡವಾ? ನೀನು ಹೇಗೆ ಸ್ನಾನ ಮಾಡ್ಬೇಕು? ನನಗೂ ಬಟ್ಟೆ ಇಲ್ಲ, ನನ್ ಬಟ್ಟೆ ಕೇಳಕ್ ಆಗ್ತಿಲ್ಲ. ನಿಮ್ಗಾರ ಅಷ್ಟು ಬಟ್ಟೆ, ನನ್ಗೆ ಅಷ್ಟು ಬಟ್ಟೆನೂ ಇಲ್ವಲ್ಲ, ನಾನೇನ್ ಮಾಡ್ಲಿ? ನನ್ ಕಷ್ಟ, ನನ್ ಕಷ್ಟ. ಯಾಕೆ ನೀನ್ ಕಿರ್ಸೋದು ಕಾಣ್ತಿದ್ಯಾ? ಆಯ್ತಾ ಮಾತಾಡ್ತೀನಿ. ನನ್ನ ಹತ್ರ ಬಟ್ಟೆ ಇಲ್ಲ. ಆರಾಮಾಗಿ ಹೋಗಿ ನೀನು. ಏನಕ್ಕೆ ಹೇಳ್ತಾ ಇದೆಯಾ? ಅಳೋದ್ರಿಂದ ಪ್ರಯೋಜನ ಇಲ್ಲ. ಬಾ ಬಾ ಬಾ. ಈ ತರನು ಚೀಪ್ ಆಗಿ ಯಾರು ನಡ್ಕೊಳ್ತಾರೆ? ಮಾತ್ರ ಏನು ಆಡೋದೇ ಚೀಪ್ ಆಗಿ ಬಟ್ಟೆಗಳನ್ನ ಈಗ ಅಳೋದ್ರಿಂದ ಅದೇನು ವಾಪಸ್ ಬರಲ್ಲ ಬಿಡು. ಅವ್ನು ಹಂಗೆ ಅಂತ ಗೊತ್ತು ತಾನೆ, ಬಿಡು. ಬಟ್ಟೆಗಳನ್ನ ಬಾತ್ರೂಮ್ ಅಲ್ಲಿ ಇಟ್ರೆ ಏನ್ ಮಾಡಿದ್ದಾನೆ? ಬಾತ್ರೂಮ್ ಅಲ್ಲಿ ಬಿಸಾಕಿದಾನ? ಎಷ್ಟು ಅಸಹ್ಯವಾಗಿ ಬಿಸಾಕಿದ್ದಾನೆ ಗೊತ್ತಾ? ಬಿಡು ರಿಷಾ, ಬಿಡು ರಿಷಾ, ಹೋಗ್ಲಿ ಬಿಡು. ರಿಲ್ಯಾಕ್ಸ್ ರಿಷಾ, ಸುಮ್ಮನೆ. ಇದಕ್ಕೆ ತಾನೇ ಅವನ್ಗೆ ಆತರ ನಾನು ಹೇಳೋದು. ನಿಜವಾಗ್ಲೂ ಬಿಡಿ ಬಿಡಿ, ಮನ್ಸಿಗೆ ತಗೋಬಿಡಿ. ಎಲ್ಲಿಟ್ಟಿದೆ ತಗೊಂಬಂದು? ಏನ ಅಲ್ಲಿಕ್ಕಿದೆ ಕಾರಣ ಏನು ಬಾತ್ರೂಮ್ ಒಳಗೆ ಹಾಕ್ಬಿಟ್ನಾ? ಅಲ್ಲಿಕ್ಕಿದೆ ತಗೊಬಂದು. ಈಗ ಹೆಂಗೆ ಡ್ರಾಮಾ ಮಾಡಿ ಕ್ರಿಯೇಟ್ ಮಾಡ್ತಾವಳು ನೋಡಲ್ಲಿ. ಮಾಡಲಿ, ಇವಳು ತಗೊಂಡು ಕೊಡ್ತೀನಿ ಅಂದ್ಬಿಟ್ಟು ಒಳಗಡೆ ಬಾಗಿಲು ಹಾಕಬಿಟ್ರೆ ಅವಳು ಮಾಡಿದ ತಮಾಸೆಗೆ ನಾನು ಮಾಡಿದ ತಮಾಸೆ. ಅವ್ನು ಮಾಡ್ತಾನೆ ಅಂತ ನೀನು ಮಾಡ್ಬೇಡಪ್ಪ ರಿಷಾ. ರಿಷಾ, ಅವನಿಗೂ ನಿನ್ಗೂ ಏನ್ ಡಿಫ್ರೆನ್ಸ್ ಇರುತ್ತೆ? ಬೇಡ ರಿಷಾ. ರಿಷಾ ನೋಡು, ಅವನಿಗೂ ನಿನ್ಗೂ ಯಾವ ವ್ಯತ್ಯಾಸನೂ ಇರಲ್ಲ. ಹಂಗೆಲ್ಲ ಮಾಡ ಬೇಡ, ಬೇಡಪ್ಪ. ಅದು ಮೋಸ್ಟ್ಲಿ ಅವ್ರದ್ದಲ್ಲ ಅನ್ಸುತ್ತೆ, ನಂಗೆ ಗೊತ್ತಿರಂಗೆ. ರಿಷಾ ಬೇಡ ಬಾ ರಿಷಾ. ಏನು ರಕ್ಷು? ಇಲ್ಲ ಅಲ್ವಾ, ನೀವು ಹೋಗಿ ಅಲ್ಲಿ ರೂಮಲ್ಲಿ. ಏಕೆ? ಬಟ್ಟೆ ನಂದ ಮಾಡಲಿ, ಅದೇನು ಮಾಡೋದು ಮಾಡಲಿ, ತಲೆ ಕೆಡಿಸ್ಕೊಲ್ಲ. ನನ್ನ ಬಟ್ಟನ್ ಯಾಕಪ್ಪ ಹಿಂಗೆ ಮಾಡಿದ್ರು? ನಾನೇನಪ್ಪ ಮಾಡಲಿ? ಈಗ ನನ್ನವು ಇರೋವು 4 ಪ್ಯಾಂಟು 4 ಶರ್ಟು, ನಾನೇನು ಮಾಡಲಿ? ಸದ್ಯ ಮುಡ್ಚಿರಲಿಲ್ಲ, ಬಟ್ಟೆ ಮುಡ್ಸ್ಕೊತೀನಿ. ಬಂದೇ ಇರೋಣ, ಬಟ್ಟೆ ಮುಡ್ಸ್ಕೊತೀನಿ. ನನ್ನ ಬಟ್ಟೆ ಇಷ್ಟೊಂದಿದ್ದಾವಣ್ಣ, ನನಗೂ ಈಗಲೇ ಗೊತ್ತಾಗ್ತದ್ದು ಇಷ್ಟೊಂದು ಬಟ್ಟೆ ಇವೆ ನನ್ತವು ಅಂತ. ನೀನು ಯಾವಾಗ ನನ್ನ ಪ್ಯಾಂಟ್ ಎತ್ಕೊಂಡೆ? ಹಾಂ, ಯಾವ್ದಣ್ಣ? ಸತ್ಯ ನನಗೆ ಬಂದಿರೋ ಪ್ಯಾಂಟು. ಹ್ಞೂ, ಆಮೇಲೆ ನಿನ್ನ ಪ್ಯಾಂಟು ಅಂತ ಎತ್ತಿಟ್ಕೊಬಿಟ್ಟಿಯೆ. ಬೆಳಗ್ಗೆ 11:30. ಸೂರಜ್,
ಒಂದ್ ಮಾತು ಹೇಳ್ಬೇಕಿತ್ತಲ್ಲ ಸೂರಜ್ ನೀವು ಅಟ್ಲೀಸ್ಟ್ ಏನಂತ? ಬಟ್ಟೆ ಹಾಕ್ಬೇಕಾದ್ರೆ ಹಾಕ್ಬೇಡ ಅಂತ. ಅಲ್ಲ ಅವ್ನು ಹೇಳ್ದ ತಾನೆ ನಿನ್ಗೆ ಏನು ಹೇಳ್ದ? 5 ಎಣಿಸ್ತೀನಿ ಅಷ್ಟ್ರಲ್ಲಿ ತೆಗಿ ಅಂತ. ಸ್ನಾನ ಮಾಡ್ತಾ ಇದ್ದೆ ಆಲ್ರೆಡಿ. ಕಾಲಿಗಿಂತ ಮುಂಚೆ ನಾನು ಹೋಗ್ಬೇಕಾಗಿತ್ತು. ನಾನು 5 ನಿಮಿಷ ಮಾಡ್ಕೊಂಡು ಬರ್ತಾ ಇದ್ದೆ ಅಲ್ಲ. ಅದನ್ನ ಅಷ್ಟು ಸೀರಿಯಸ್ ಆಗಿ ತಗೊಂತಾರ ನಿಮ್ಗಳು ನೋಡ್ತಿದ್ದವ್ರು? ಅಟ್ಲೀಸ್ಟ್ ಬಟ್ಟೆ ಹಾಕ್ಬೇಡಿ ಅಂತ ಕೇಳಿಸ್ಕೋ. ಬಟ್ಟೆ ಸುರಿತಾನೆ ಅಂದ್ರೆ ಕೊಟ್ಟೆ ಬಿಡ್ತಾ ಇದ್ದೆ. ನಾನು ತಮಾಷೆಗೆ ಮಾಡ್ಕೊಂಡಿದ್ದೆ. ನಾನು ಒಂದ್ 5 ನಿಮಿಷ ಹೋಗ್ ಬರ್ತೀನಿ ಅಂತ. ನಾನು ಅಲ್ಲೇ ಇದ್ನಲ್ಲ, ಬಕೆಟ್ ನೀರ್ ತುಂಬವರೆಗೂ ಓಪನ್ ಇಟ್ಟಿದ್ದ ಡೋರು. ತುಂಬ್ತಿದಂಗೆ ಬಾಗ್ಲು ಹಾಕೊಂಡಾಗ ಅವ್ನು ಹೇಳ್ದ, ನೀನ್ ಬಾಗ್ಲು ಓಪನ್ ಮಾಡ್ಲಿಲ್ಲ ಅಂದ್ರೆ ಮಾಡ್ತೀನಿ ಅಂತ. ವಾಶ್ರೂಮ್ ಹಾಕಿಲ್ಲ ಅವನು. ಅಲ್ಲೂ ಹಂಗೆ ಹರಡಿದ ಬಿಟ್ರೆ ಹಂಗಂತ ಅವ್ನು ಮಾಡಿದ್ ಸರಿ ಅಂತಾನು ನಾನು ಹೇಳ್ತಿಲ್ಲ, ನೀನ್ ಮಾಡಿದ್ದು ಸರಿ ಅಲ್ಲ. ಅಷ್ಟೊಂದು ಅವ್ನು ಸೀರಿಯಸ್ ಆಗಿ ಬೇಕೇ ಬೇಕು ಅಂದ್ರೆ ಕೊಟ್ಬಿಡುವೆ ನಾನು. ಅವ್ನು ಸೀರಿಯಸ್ ಆಗಿ ಕೇಳಿದ್ರೆ ನೀನ್ ಯಾಕೆ ಕೊಡ್ಲಿಲ್ಲ? ನೀನ್ ಸೀರಿಯಸ್ ಆಗಿ ಕೇಳ್ಬೇಕಿತ್ತು ಕಣ. ನಾನು ಸೀರಿಯಸ್ ಆಗಿ ಕೇಳಿದ್ದು. ಮಾತಾಡ್ಬೇಡ ಅಷ್ಟೇ. ಏನು ಮಾತಾಡ್ತೀನಿ? ಏನ್ ಮಾಡ್ತೀಯಾ? ಮಾತಾಡ್ರೆ ಏನ್ ಮಾಡ್ತೀಯ ಅಂದ್ರೆ ನಡಿ. ನೀನೇನ್ ಮಾತಾಡ್ಸ್ಕೊ ಬಂದ ನಾನು ಸರಿಯಾ? ಇನ್ನೊಂದ್ಸಲಿ ಕಾಮಿಡಿ ಗೀಮಿಡಿ ಅನ್ಕೊಂಡ್ ಚೀಪ್ ಕಾಮಿಡಿ ಮಾಡಿದ್ರು ಅಷ್ಟೇ. ಆಮೇಲೆ ಆಯ್ತು ನೀವು ಚೀಪ್ಗೆ ಎಷ್ಟ? ಏ ನಾನು ಇಲ್ಲೇ ಇರ್ತೀನಿ. ಏನ್ ಮಾಡ್ತೀಯಾ? ಬಟ್ಟೆ ಇದ್ರು ಮೈ ತುಂಬಾ ಏನೋ ಒಂದ್ ಕಂಟೆಂಟ್ಗೆ ಪನಿನ ಹಾಕೊಂಡು ಓಡಾಡ್ಬಿಡೋಣ ನನ್ನ ಮೈಂಡ್ಸೆಟ್ ನಿಂದು. ಗೊತ್ತಿಲ್ವಾ ನಮ್ಗೆ? ತೋರ್ಸ್ಕೊಳಕ್ಕೆ ಅಷ್ಟೇ ಆಚೆ ಜನಕ್ಕೆ ಬಟ್ಟೆ ಇಲ್ಲ ನನ್ನ ಹತ್ರ ಅನ್ಕೊಂಡು. ಅದಕ್ಕೇನೋ ನನಗ್ ಬಟ್ಟೆನೆ ಬಂದಿಲ್ಲ ಬಿಗ್ ಬಾಸ್. ನೀನ್ ಯಾವ ತರ ಸ್ಟ್ರಾಟಜಿ ಯೂಸ್ ಮಾಡ್ತಾ ಇದ್ಯಾ ಅಂತ ಚೆನ್ನಾಗ್ ಗೊತ್ತು. ನೀನು ಅಪರೂಪಕ್ಕೆ ಸೀರಿಯಸ್ ಆದ ನಿಂಗೆ ಸೀರಿಯಸ್ ಆಗ್ತಾನೆ. ನಗು ಬಂದಿದ್ದು ಏನ್ ಗೊತ್ತಾ? ಆಫ್ ಮಾಡು. ಮಾತಾಡ್ತಾನೆ. ಇವ್ಳು ಯಾಕೆ ಬರ್ಬೇಕು ಮಧ್ಯದಲ್ಲಿ ಮಾತಾಡಕ್? ಅವ್ನು ಬರ್ಬೇಕೆ? ನೀನ್ ಎಲ್ರು ಮಧ್ಯದಲ್ಲಿ ಯಾಕೆ ಹೋದಿ? ಅದಕ್ಕೆ ನೀನ್ ಕುತ್ಕೋ ಸುಮ್ನೆ. ನೀನ್ ಪಾಡಿ ನೀನು ಇದ್ಬಿಡೋ. ನೀನು ಅವ್ರ ಹೆಸರು ಹೇಳ್ದೆ ನಾನು ನೋಡ್ತೀನಿ, ನೀನ್ ಮೆಚ್ಚುತ್ತೀನಿ. ಹೋಗಲ್ಲ ಸುಮ್ನೆ ಹೋಗಿರ್ತಾನೆ. ನೀನ್ 4ನೇ ಒಳಗೆ ಹೋಯ್ತಿಯಲ್ಲ ಅದಕ್ಕೆ. ಏನ ಎಲ್ರು ಮಧ್ಯೆ ಇಬ್ರು ಜಗಳ ಆಡ್ತಾರೆ. 3ನೇವ್ರಾಗ ಇನ್ನೊಬ್ರು ಹೋಗಿರ್ತಾರೆ. ನೀನ್ 4ನೇ ಒಳಗೆ ಹೋಯ್ತೆ ನೋಡು. ನೀನೇನ್ ಮಾಡ್ತೀಯಾ? ಎಲ್ಲರೂ ನೀನ್ ಮಾಡಿದ್ರೆ ಸಪೋರ್ಟ್ ಬೇರೆಯವ್ರಿಗೆ ಮಧ್ಯೆ ಬರುದಾ? ದೇವನಿಂದ ಏನ್ ಮಾಡ್ತಾ ಇದ್ಯಾ? ನಿನ್ ಬಾಯಲ್ಲ ಕಾವು ಕಾವು ಅನ್ನೋದ್ಬಿಟ್ರೆ ಬರಲ್ಲ. ಅದ್ ಬಿಟ್ಬಿಟ್ಟು ನೀನು ಕುಚ್ರಿ ಪ್ರಾಡಕ್ಟ್. ನೀನು ಏನೇನೋ ಕುಚ್ರಿ ಪ್ರಾಡಕ್ಟ್. ನೀನ್ ಆಲ್ರೆಡಿ ಡೇಟ್ ಎಕ್ಸ್ಪೈರ್ ಆಗಿರೋ ಪ್ರಾಡಕ್ಟ್. ನಾನು ಅಟ್ಲೀಸ್ಟ್ ಕುಚ್ರಿ 4 ಕಾಸು ಬೆಲೆ ಮಾಡ್ತಿರೋ ಪ್ರಾಡಕ್ಟ್ ನೀನು. ಎಕ್ಸ್ಪೈರಿ ಡೇಟ್ ಕುಚ್ರಿ ಪ್ರಾಡಕ್ಟ್. ಸುಮ್ಮನೆ ಇರಪ್ಪ. ಕಾವು ಏನ್ ಬೆಳಗ್ಗೆ ತಿನ್ನೋ ಟೈಮಲ್ಲಿ ಸುಮ್ಮನೆ ಜಗಳ ಆಡ್ಕೊಂಡು ಅರ್ಥ ಇಲ್ಲ ಮೀನಿಂಗ್ ಇಲ್ಲ. ಗೊಂಬೆ ತರ ಕುತ್ಕೊಂಡಿದ್ದಲ್ಲ ಅದಲ್ಲ ಕತೆ. ನನ್ನ ಹೆಸರು ತಗೊಂಡೇನೋ ಹೇಳ್ದೆ. ನೀನ್ ಆಲ್ರೆಡಿ ವೇಸ್ಟ್ ಪೀಸ್ ಆಗ್ಬಿಟ್ಟಿದ್ಯಾ. ನೀನ್ ವೇಸ್ಟ್ ಅಲ್ಲ, ನೀನು ಕಾದ್ ನೋಡು ಆಯ್ತಾ? ನೀನು ಕಾದ್ ನೋಡು. ಕಚಿಡ ಗುಜ್ರಿ ಎಲ್ಲ ನಾನೇ. ನೀನೇನೆ. ನೀನು ಶೋರೂಮ್ ಪೀಸ್ ಸರಿಯಾ? ಶೋರೂಮ್ ಪೀಸ್ ಓಕೆನಾ? ಏನ್ ಮಾಡೋದವ? ನಿಮ್ಮಂತವ್ರು ಹಿಂಗೆ ಹೇಳಿದ್ರೆ ತಕಲೇಬೇಕು. ದೊಡ್ಡವರು ನೀವು. ಏನ್ ಮಾಡೋಕ್ಕದು? ಸರಿ ಕಣವ, ಆಯ್ತು. ಸರಿ ಹೋಗ್ತೀನಿ. ಸರಿಯಾ? ಅಕ್ಕಾವು ಅದೇ ಅಕ್ಕಾವು ಅಕ್ಕಾವು ಮೈ ಲವ್ ಯು ಡೇ. ಮಧ್ಯಾಹ್ನ 12:15. ಈ ವಾರ ನೀವೆಲ್ಲರೂ ನಾಮಿನೇಟ್ ಆಗಿದ್ದೀರಿ. ಕಾರಣಗಳು ನಿಮಗೆ ತಿಳಿದಿವೆ. ಆದರೂ ನಾವು ಈ ಮನೆಯಲ್ಲಿ ಉಳಿಯಲು ಯೋಗ್ಯರು, ವೀಕ್ಷಕರು ನಮ್ಮನ್ನು ಕಾಪಾಡುತ್ತಾರೆ ಎಂಬ ಭಾವನೆ ನಿಮಗೆಲ್ಲ ಇರಬಹುದು. ಆದರೆ ವೀಕ್ಷಕರು ನಿಮ್ಮನ್ನು ಕಾಪಾಡಬೇಕಾದ್ರೆ ಈ ಮನೆಯಲ್ಲಿ ನಿಮ್ಮ ಇರುವಿಕೆ ಹಾಗೂ ಅಸ್ತಿತ್ವವನ್ನು ಸಾಬೀತುಪಡಿಸಲೇಬೇಕಲ್ವೇ? ಈಗ ನಿಮ್ಮ ಅಸ್ತಿತ್ವವನ್ನು ಉಳಿಸಿಕೊಳ್ಳಲು ಬಿಗ್ ಬಾಸ್ ನಿಮಗೆ ಒಂದು ಅವಕಾಶ ನೀಡುತ್ತಿದ್ದಾರೆ. ತಮ್ಮ ಅಭಿಪ್ರಾಯಗಳನ್ನು ಸ್ಪಷ್ಟವಾಗಿ ವ್ಯಕ್ತಪಡಿಸೋರ್ಗೆ, ಸತ್ಯವನ್ನು ಯಾವುದೇ ಹಿಂಜರಿಕೆ ಇಲ್ಲದೆ ಮಾತಾಡೋರ್ಗೆ ಮತ್ತು ತಮ್ಮ ಹಕ್ಕು ಹಾಗೂ ತಮ್ಮ ಸ್ಥಾನಕ್ಕಾಗಿ ಅಂಜಿಕೆ ಇಲ್ಲದೆ ಹೋರಾಡೋರ್ಗೆ ಮಾತ್ರ
ಈ ಮನೆಯಲ್ಲಿ ತಮ್ಮ ಅಸ್ತಿತ್ವ ಉಳಿಸಿಕೊಳ್ಳಲು ಸಾಧ್ಯ. ಒಂದು ವೇಳೆ ತಾವು ಈ ಮನೆಯಲ್ಲಿ ಉಳಿದ ಸದಸ್ಯರಿಗಿಂತ ಅರ್ಹರು ಅಂತ ಭಾವಿಸಿದ್ರೆ, ನಿಮ್ಮ ಪ್ರಕಾರ ಉಳಿದ ಸದಸ್ಯರ ಪೈಕಿ ಯಾರು ತಮ್ಮ ಅಸ್ತಿತ್ವವನ್ನು ಸಂಪೂರ್ಣವಾಗಿ ಕಳೆದುಕೊಂಡು ಈ ಮನೆಯಲ್ಲಿ ಮುಂದುವರಿಯಲು ಅನರ್ಹರಾಗಿದ್ದಾರೆ ಅಂತ ಬಿಗ್ ಬಾಸ್ ತಿಳಿಯಲು ಬಯಸುತ್ತಾರೆ. ನಿಮ್ಮ ವೈಯಕ್ತಿಕ ಅಭಿಪ್ರಾಯದ ಅನುಸಾರ ಈ ಮನೆಯಲ್ಲಿ ಮುಂದುವರಿಯಲು ಯೋಗ್ಯರಲ್ಲದ ಇಬ್ಬರು ಸದಸ್ಯರನ್ನು ಸೂಕ್ತ ಕಾರಣಗಳೊಂದಿಗೆ ಸೂಚಿಸಿ ಅವರ ಮುಖಕ್ಕೆ ನಿಮ್ಮ ಕೈಯಾರೆ ಮಸಿ ಬಳಿಯಿರಿ. ಈ ವಾರ ನಿಮ್ಮನ್ನು ನೀವು ಸಾಬೀತುಪಡಿಸ್ಕೊಳ್ಳೋದಕ್ಕೆ ಟಾಸ್ಕ್ ತರಹದ ಯಾವುದೇ ಅನುಕೂಲ ಇಲ್ದಿರೋದ್ರಿಂದ ಈ ಪಯಣದಲ್ಲಿ ನಿಮ್ಮ ಅಸ್ತಿತ್ವವನ್ನು ಉಳಿಸಿಕೊಂಡು ಆಟದಲ್ಲಿ ಮುಂದುವರಿಯೋಕೆ ಅಥವಾ ಆಟದಿಂದ ಹೊರ ಹೋಗೋಕೆ ಈ ಮನೆಯಲ್ಲಿನ ನಿಮ್ಮ ನಡೆ ಹಾಗೂ ನುಡಿ ಅಷ್ಟೇ ನಿಮಗೆ ಆಧಾರ. ಮರೆಯದಿರಿ. ಶುಭವಾಗಲಿ. ಮಧ್ಯಾಹ್ನ 12:25. ಫಸ್ಟ್ ಸುಧೀರನ್ನ ಬನ್ನಿ. ಬಿಗ್ ಬಾಸ್, ಈ ಸ್ವಾರ್ಥಿ ವ್ಯಕ್ತಿಗೆ ನನಗೆ ಅನಿಸುತ್ತೆ ಇದೆ ಬಿಗ್ ಬಾಸ್ ಮನೆಯಲ್ಲಿ ಇರಲಿಕ್ಕೆ ಇದೇ ಇಲ್ಲ, ಯೋಗ್ಯ ಇಲ್ಲ ಅಂತ. ಓಕೆ, ಯಾಕೆಂದರೆ ಸುಮಾರು ಟೈಮ್ ನಾನು ಅವರಿಗೆ ನೋಟಿಸ್ ಮಾಡಿದ್ದೀನಿ. 17 ಜನ ಎಂತ ತಿನ್ನಲಿಲ್ಲ, ಅವರ ಕೂಡ ಹೊಟ್ಟೆ ಖಾಲಿ ಉಂಟು. ನೀವು 2 ನಂತರ 2 ತಿಂದರೆ 4 ಆಗುತ್ತೆ. ಸ್ವಲ್ಪ ಜನಕ್ಕೆ ಸಿಕ್ತು, ಆಗ ನಂತರ ಬಿಗ್ ಬಾಸ್ ಬೇಗ ಟಾಸ್ಕ್ ಕೊಟ್ಟಿದ್ರು. ಅಲ್ಲಿ ಅವರ ಹೊಟ್ಟೆ ಖಾಲಿ ಅಲ್ವಾ. ನೀವು ಅದೇ 2 ಎಕ್ಸ್ಟ್ರಾ ತಿನ್ನಲಿಲ್ಲ ಅಂದರೆ ಅದೇ 2 ಎಕ್ಸ್ಟ್ರಾ ಯಾರು ಬೇರೆಯವರ ಹೊಟ್ಟೆಯಲ್ಲಿ ಹೋಗ್ತಾರೆ. ಸೊ ಎಲ್ಲರಿಗೆ ಈಕ್ವಲ್ ಆಗ ನಂತರ ನಿಮಗೆ ಬೇಕಿದ್ರೆ ಹೊಟ್ಟೆಯಲ್ಲಿ ಹಾಕಿ, ಎಷ್ಟು ಬೇಕಿದ್ರೆ ಅಷ್ಟು ಹಾಕಿ. ಸೊ ನಾನು ನಿಮಗೆ ಅಷ್ಟೇ ಹೇಳುದು, ಸ್ವಾರ್ಥಿ ಆಗಬೇಕು, ಬಟ್ ಎಲ್ಲರಿಗೆ ಸ್ವಾರ್ಥಿ ಆಗಬಾರ್ದು. ನೀವು ಗೇಮಲ್ಲಿ ಸ್ವಾರ್ಥಿ ಆಗಿ, ಒಂದೊಂದು ವಿಚಾರಕ್ಕೆ ನೀವು ಸ್ವಾರ್ಥಿ ಆಗಿ, ಬಟ್ ಎಲ್ಲರಿಗೆ ನಿಮಗೆ ಸ್ವಾರ್ಥಿ ಆಗಲಿಕ್ಕೆ ನಿಮಗೆ ರೈಟ್ಸೇ ಇಲ್ಲ. ಓಕೆ, ಹಚ್ಚಿ. ಈಗ ಇವರು ಮೊದಲನೇ ಪಾಯಿಂಟ್ ಇವ್ರು ಹೇಳಿದ್ದೇನು ಅಂತಂದ್ರೆ, ಬಿಗ್ ಬಾಸ್ ಇಂಡಿವಿಜುವಲ್ ಗೇಮ್ ಅನ್ನೋದು ಅವ್ರ ಬಾಯಲ್ಲೇ ಬಂತು. ಬಿಗ್ ಬಾಸ್ ಇಂಡಿವಿಜುವಲ್ ಗೇಮ್ ಅಂತಂದ್ಮೇಲೆ ಅದರ ಅರ್ಥ ಕನ್ನಡದಲ್ಲೇನೋ ಅವ್ರಿಗೋಸ್ಕರನೇ ಆಡೋದು ಅಂತ. ಅದರಲ್ಲಿ ಸ್ವಾರ್ಥಿ ಅನ್ನೋ ಪ್ರಶ್ನೆನೇ ಬರಲ್ಲ. ಆಮೇಲೆ ಇವ್ರು ಹೇಳಿದ್ರು ಎಲ್ಲರದು ಊಟ ಇವರೇ ತಿಂತಾರೆ. ಇಡೀ ಮನೆಗೆ ಗೊತ್ತು ಕಮ್ಮಿ ಊಟ ತಿನ್ನೋದು ನಾನೇ. ನನ್ನ ಅದ್ರಲ್ಲಿ ಚಪಾತಿ ಎಕ್ಸ್ಟ್ರಾ ಬಂದ್ರು ಯಾವಾಗಲೂ ಕೊಟ್ಟು ತಿಂದಿದ್ದೀನಿ. ಇವ್ರು ಏನ್ ಮಾಡ್ತಾರೆ, ಒಂದು ದಿನ ಇಡೀ 17 ಜನಕ್ಕೆ ಒಂದೇ ಒಂದ್ಸತಿ ಚಿಕನ್ ಬಂದಿರುತ್ತೆ. ಆ ಚಿಕನ್ಗೆ ಇವ್ರು ಇಡೀ ಲೋಟದಲ್ಲಿರೋ ಕಾಫಿ ಇದು ಟೀ ಇದನ್ನ ಚೆಲ್ಲಿ 17 ಜನ ತಿನ್ನೋ ಚಿಕನ್ ಹಾಳು ಮಾಡ್ತಾರೆ. ಅದು ಸ್ವಾರ್ಥ ಅಲ್ಲ. ನಾನು ಒಂದು ಬಜ್ಜಿ ತಿಂದಿದ್ದು 17 ಜನದಲ್ಲ. ಸೊ ಹಾಗಾಗಿ ನಾನು ಈ ವಾದನ ಒಪ್ಕೊಳ್ಳೋದಿಲ್ಲ. ಇವ್ರು ಸುಮ್ಮನೆ ನನ್ನ ಮೇಲಿರೋ ಹಳೆ ಜಿದ್ದುಗಳಿಗೆ ಕಾರಣ ಹೇಳ್ದೆ ಏನೋ ಹೇಳ್ಬೇಕು ಅದನ್ನ ಹೇಳಿ ಬೆಳೆದಿದ್ದಾರೆ. ಇದು ನನ್ನ ವಾದ. ನೆಕ್ಸ್ಟ್ ಅಶ್ವಿನಿ ಮ್ಯಾಮ್ ಬನ್ನಿ. ಬಿಗ್ ಬಾಸ್ ಇದೇ ಮನೆಯಲ್ಲಿ ಒಂದು ವ್ಯಕ್ತಿತ್ವ, ಒಂದು ಪರ್ಸನಾಲಿಟಿ. ಬಿಗ್ ಬಾಸ್ ಮನೆ ಅಂದ್ರೆ ಇವರು ಎಷ್ಟು ಸಕ್ಸಸ್ಫುಲ್ ಇರಲಿ, ಅದೇ ಸಕ್ಸಸ್ ಅವರಿಗೆ, ಅವರ ಮನೆಯವರಿಗೆ, ಅವರ ಫ್ಯಾನ್ಸ್ ಅವರಿಗೆ. ಓಕೆ, ಒಂದು ನೀವು 100 ಪಿಕ್ಚರ್ ಮಾಡಲಿ, ಬಟ್ ನೀವು ಒಂದು ವ್ಯಕ್ತಿಗೆ ನಿಮ್ಮ ಕಾಲು ಅಡಿ ನೀವು ಹಾಕ್ಬಿಡ್ತೀರಲ್ವಾ, ನೀವು ಲೂಸರ್, ನಿಮಗೆ ಎಂತ ಯೋಗ್ಯತೆ ಇಲ್ಲ ಅಂತ ಹೇಳ್ತೀರಲ್ಲ, ನಿಮ್ಮ 10 ಪಿಕ್ಚರ್ ವೇಸ್ಟ್. ಒಂದೊಂದು ವರ್ಡ್ಸ್ ನೀವು ಹೇಳ್ತೀರಾ, ಒಂದೊಂದು ಯೂಸ್ ಮಾಡ್ತೀರಾ. ಓಕೆ, ಸೊ ಅದೇ ನನಗೆ ಇಷ್ಟ ಇಲ್ಲ. ಸೊ ಅದಕ್ಕೆ ನಾನು ನಿಮಗೆ ಯೋಗ್ಯತೆನೇ ಇಲ್ಲ ಅಂತ ನನಗೆ ಅನಿಸುತ್ತೆ ಇದೆ ಬಿಗ್ ಬಾಸಲ್ಲಿ. 100 ಸಿನಿಮಾ ಮಾಡಿರಲಿ, 10 ಸಿನಿಮಾ ಮಾಡಿರಲಿ, 1 ಸಿನಿಮಾ ಮಾಡಿರಲಿ, ಕಲಾವಿದರನ್ನ ಹಿಂಗೆ ಅನ್ನೋದಿದೆಯಲ್ಲ, ಕಾಲಡಿಗೆ ಹಾಕ್ಕೊಂಡು ಮಾತಾಡೋದಿದೆಯಲ್ಲ, ಅದು ಅವರ ವ್ಯಕ್ತಿತ್ವ ಏನು ಅಂತ ತೋರಿಸುತ್ತೆ. ಈ ಮನೆಯವ್ರು ಎಲ್ಲರೂ ಸೇರಿಕೊಂಡು ನಿನಗೆ ಉತ್ತರ ಕೊಡೋ ಅಂತ ಕಾಲ ಹತ್ರ ಇದೆ ಅಂತ ಹೇಳೋದಕ್ಕೆ ಬಯಸ್ತೀನಿ. ಮ್ಯಾನ್ಯುಲೇಷನ್ ಮಾಡಿ ಹೇಳಿ ಯಾರಿಗೆ ಅಷ್ಟೇ, ಅಲ್ಲಿ ಹೇಳದ್ಮೇಲೆ ಮುಗೀತು. ಓಕೆ, ನಿಲ್ಸಿ. ಏನ್ ನಿಲ್ಸೋದು? ನೀನ್ ನಿಲ್ಸೋ ಫಸ್ಟ್. ಅಶ್ವಿನಿ ನೀವು ಹೋಗಿ ಮ್ಯಾಮ್. ಬಿಗ್ ಬಾಸ್, ನನಗೆ ಗಿಲ್ಲಿ ಹೆಸರು ತಗೊಳ್ತೀನಿ. ಗಿಲ್ಲಿ ತುಂಬಾನೇ ಒಂದ್ ರೀತಿ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ ಬಿಗ್ ಬಾಸ್. 2 ವಾರ ರಕ್ಷಿತಾ ಎಲ್ಲಿದ್ಲು ಅಂತಾನೆ ಗೊತ್ತಿರ್ಲಿಲ್ಲ. 3ನೇ ವಾರಕ್ಕೆ ಒಂಥರ ಉದ್ಭವ ಮೂರ್ತಿ ಆಗೋಗಿದ್ಲು. ಆ ಕಾರ್ಡ್ನ ತುಂಬಾ ಚೆನ್ನಾಗಿ ಆಟ ಆಡಿ ಎಲ್ರಿಗೂ ಅಶ್ವಿನಿ ಗೌಡ ಬೇರೆನೇ ಒಂದು ಅಂತ ತೋರಿಸ್ಕೊಡೋ ಅಂತಹ ಕತೆ ಕಟ್ಟೋದ್ರಲ್ಲಿ ಸಕ್ಸಸ್ ಆದಂತಹ ಕುತಂತ್ರ ಬುದ್ಧಿಯನ್ನ ಗಿಲ್ಲಿ ಅವ್ರು ಮಾಡಿದ್ರು. ಬರೀ ನನ್ನ ಮೇಲೆ ಅಲ್ಲ, ಜೊತೆಲಿ ಇಟ್ಕೊಂಡು ಎಲ್ರಿಗೂ ಹೇಗೆ ಹಳ್ಳ ತೋಡ್ಬೇಕು ಅನ್ನೋದನ್ನ ತುಂಬಾ ಚೆನ್ನಾಗಿ ಮನೇಲಿ ಮಾಡ್ತಿದ್ದಾರೆ. ಹಾಗಾಗಿ ನಾನು ಗಿಲ್ಲಿ ಹೆಸರನ್ನ ತಗೊಳಕ್ ಇಷ್ಟಪಡ್ತೀನಿ.
ಮೊನ್ನೆ ಜಗಳ ಆಡುವಾಗ ಬೇರೆ ಹೆಣ್ಮಕ್ಳ ಜೊತೆ ನೀವು ಜಗಳ ಆಡುವಾಗ, ಬೇರೆ ಹೆಣ್ಮಕ್ಳ ಜೊತೆ ನೀವು ಮಾತಾಡುವಾಗ, ಬೇರೆ ಹೆಣ್ಮಕ್ಳ ಜೊತೆ ಪವರ್ ಕಾರ್ಡ್ ಥರ ಅಶ್ವಿನಿನ ಯೂಸ್ ಮಾಡ್ಕೊತೀರಿ ಅನ್ನುವಾಗ ಅವ್ರದ್ದು ಡ್ಯಾಮೇಜ್ ಆಗಲ್ಲ ಹೊರಗಡೆ. ಬೇರೆಯವ್ರು ಮಾಡಿದ್ರೆ ಮಾತ್ರ ಅದು ಡ್ಯಾಮೇಜ್ ಆಗುತ್ತೆ, ನೀವು ಮಾಡಿದ್ರೆ ಮಾತ್ರ ಅವ್ರು ನೀಟಾಗಿ ಪ್ರೊಜೆಕ್ಟ್ ಆಯ್ತಾರೆ, ಏನೂ ಆಗಲ್ಲ ಅವ್ರಿಗೆ. ಅಲ್ಲಿ ನಿಮಗೆ ಮತ್ತು ರಕ್ಷಿತಾ ಕಾವ್ಯನಿಗೆ ಜಗಳ ಆಗಬೇಕಾದ್ರೆ ಅವಳು ಗೊತ್ತು, ಈಗ ನಾನು ಒಬ್ಬ ಕಲಾವಿದನೇ, ಅವಳು ಯಾವ ಪರ್ಸ್ಪೆಕ್ಟಿವಲ್ಲಿ ನೀವು ಕಲಾವಿದರು ಅಂತ ಹೇಳಿದ್ರು, ನೀವು ವೀಕೆಂಡಲ್ಲಿ ಅದನ್ನು ಯಾವ ಥರ ಮ್ಯಾನಿಪ್ಯುಲೇಟ್ ಮಾಡಿ ತಿರುಗಿಸಿದ್ರಿ. ತಿರ್ಗಿ ಅವಳು ಕಾಲು ತೋರಿಸಿದ್ ಬಂದು ನಿಮ್ಮ ಓಟು ನೀವೇನಾದ್ರು ನನಗೆ ಓಟ್ ಹಾಕೋರು ಅದನ್ನ ಕಾಲಲ್ಲಿ ಬ್ರೇಕ್ ಮಾಡ್ತೀನಿ ಅಂತ. ಆದರೆ ನೀವೇನಂದ್ರೆ ಗೊತ್ತಾ, ಕಲಾವಿದರಿಗೆ ಕಾಲು ತೋರಿಸ್ತಾ ಇದೆಯಾ, ಕಲಾವಿದರಿಗೆ ಕಾಲು ತೋರಿಸ್ತಾ ಇದೆಯಾ ಅಂತ ಚೇಂಜ್ ಮಾಡಿದ್ರಿ. ಇಲ್ಲೇ ಗೊತ್ತಾಗ್ಬಿಡ್ತದಲ್ಲ ಮೇಡಮ್. ಅಷ್ಟೇ. ಇನ್ನೊಬ್ಬರ ಹೆಸರು ನಾನು ರಕ್ಷಿತಾ ಅಂತ ತಗೊಳ್ತೀನಿ. ನಾನು ಅನ್ಕೊಂಡಿದ್ದಷ್ಟು ಇನ್ನೋಸೆಂಟ್ ಅಲ್ಲ ಅವರು. ಡ್ರಾಮಾ ಅಂತ ಕೆಲವ್ರಿಗೆ ಇಲ್ಲಿ ತುಂಬಾ ಹೇಳ್ತಾರೆ. ಡ್ರಾಮಾ ಬೇರೆ, ಇವ್ರು ಡ್ರಾಮಾ ಕಂಪನಿ ಅಲ್ಲ, ಡ್ರಾಮಾ ಕಂಪನಿಗೆ ಅಪ್ಪನೂ ಅಲ್ಲ ಮುತ್ತಾತ. ಇವರು ಅಷ್ಟು ಡ್ರಾಮಾ ಮಾಡ್ಕೊಂಡು ಬಂದಿದ್ದಾರೆ. ಆಮೇಲೆ ಯಾವಾಗ ಇವ್ರ ಚೇಷ್ಟೆಗಳು ಅಥವಾ ಇವ್ರ ಕುತಂತ್ರಗಳು ಅರ್ಥ ಆಗ್ಬಿಡತ್ತೆ ಅಂತ ಒಬ್ಬೊಬ್ಬರನ್ನೇ ಟಾರ್ಗೆಟ್ ಮಾಡ್ಕೋತಾರೆ. ಅಲ್ಲಿ ಹೋಗಿ ಅವ್ರ ಕೈ ಹಿಡ್ಕೊಳ್ಳೋದು. ನಾವ್ಯಾರು 24-25 ವರ್ಷಕ್ಕೆಲ್ಲ ಹೋಗಿ ಯಾರಿಗೂ ಹಿಂಗೆಲ್ಲ ಅಂಟ್ಕೊಂಡಿದ್ದು ಮಕ್ಕಳ ಥರ ನಾವಂತೂ ಎಲ್ಲೂ ಆಡಲಿಲ್ಲ. ಹಾಗಾಗಿ ದಯವಿಟ್ಟು ಅದನ್ನು ಕಡಿಮೆ ಮಾಡ್ಕೊಳ್ಳಿ. ನಿಮ್ಮಷ್ಟು ವಯಸ್ಸಿಕರು ಹೊರಗಡೆನೂ ನೋಡ್ತಾ ಇರ್ತಾರೆ. ಯಾಕಂದ್ರೆ ನಾವೇನು ಕಷ್ಟ ನೋಡದೆ ಇಲ್ಲಿಗೆ ಬಂದಿಲ್ಲ. 100 ಸಿನಿಮಾ ನಾವು ಮಾಡಿದ್ದೀವಿ, ನೀನು ಒಂದು ಯೂಟ್ಯೂಬ್ ಚಾನಲ್ ಮಾಡಿದ್ಯಾ ಅಂದರೆ ನಾವು 15 ವರ್ಷದ ನಮ್ಮ ಪ್ರಯಾಣ ಇದೆ ಇದರಲ್ಲಿ. ಪ್ರತಿಯೊಂದು ಸಂದರ್ಭದಲ್ಲೂ ಪ್ರತಿಯೊಂದು ಪಾಠನೂ ನಾವು ಕಲ್ತ್ಕೊಂಡೆ ಬಿಗ್ ಬಾಸ್ ಮನೆಗೆ ಬಂದಿರೋದು. ಆಮೇಲೆ ಎಲ್ಲೋ 3ನೇ ವಾರದಲ್ಲಿ ನಿಂದು ಯಾವುದೋ ಒಂದು ಕಾರ್ಡ್ ವರ್ಕ್ ಆಯಿತು ಅಂತ ಇಡೀ ನಮ್ಮ ವ್ಯಕ್ತಿತ್ವನ ತಗೊಂಡು ಬಂದು ಡಸ್ಟ್ಬಿನ್ಗೆ ಹಾಕುವಂಥ ಯೋಗ್ಯತೆ ನಿನಗಿಲ್ಲ. ನೀನವತ್ತು ಆಟ ಆಡೋ ಬರದಲ್ಲಿ ಮಾತಾಡೋ ಬರದಲ್ಲಿ ನೀನೇನೇನು ಮಾತಾಡಿದ್ಯಾ ನನಗೆ ಗೊತ್ತಿಲ್ಲ. ಆದರೆ ನನ್ನ ಕಿವಿಗೆ ಬಿದ್ದಿದ್ದು ನೀವು ನಾಟಕ ಮಾಡ್ತೀರಾ, ನೀವು ಸೀರಿಯಲ್ ಅವರು, ನೀವು ನಾಟಕ ಮಾಡ್ತೀರಾ, ನಾಟಕ ಅಂತ ನೀನು ಅಂದಿದ್ದು ಎಲ್ಲ ಕ್ಯಾಮ್ರಾಗಳಿಗೂ ಗೊತ್ತಿದೆ. ನಾನು ಮತ್ತೆ ಬಾಯಲ್ಲಿ ಏನು ಮಾಡಿದೆ ಬಂದು ತೋರಿಸು ಅಂದರೆ ಆವಾಗ ಹಿಂಗಂದೆ. ಓಕೆ, ಇನ್ನೋಸೆಂಟ್ ನಿನ್ನಂಥ ಚಾನೆಲ್ಗಳು 100 ನಾನು ಮಾಡ್ಬೋದು. ನಂತರ ನೀನು 100 ಸಿನಿಮಾನ ಇದೇ ವೇದಿಕೆಯಲ್ಲಿ ಹೇಳ್ತಾ ಇದ್ದೀನಿ, ನನ್ನ ವಯಸ್ಸಿಗೆ 39-40 ವರ್ಷಕ್ಕೆ ನೀನು 100 ಸಿನಿಮಾ ನೀನು ಮಾಡಿಬಿಡು. ನಿನಗಿದೇ ಚಾಲೆಂಜು. ಅಶ್ವಿನಿ ಗೌಡ 40 ವರ್ಷಕ್ಕೆ ಏನು ಅಂತ ಹೊರಗಡೆ ಇಡೀ ಜಗತ್ತಿಗೆ ಪ್ರೂವ್ ಮಾಡ್ತೀನಿ. ಜೈಲ್ಗೆ ಹೋಗೋಕ್ಕೂ ರೆಡಿ ಇರೋ ಹೆಣ್ಮಗಳು ನಾನು, ಅರ್ಥ ಆಯ್ತಾ? ನಿಂತರ ಹೋಗಿ ರೂಮ್ಗಳಲ್ಲಿ ಒಬ್ಬೊಬ್ಬರನ್ನೇ ಕೈ ಇಟ್ಕೊಂಡು ಬಕೆಟ್ ಹಿಡಿಯೋ ಕೆಲಸ ನಾನು ಮಾಡಿಲ್ಲ. ನೇರ ಮಾತಾಡಿದ್ದೀನಿ, ಅದು ನನ್ನ ತಾಕತ್ತು. ವೋಟ್ ಬ್ಯಾಂಕ್ ಕ್ರಿಯೇಟ್ ಮಾಡ್ಕೋಬೇಕು ಅಂದಿದ್ರೆ ಒಳಗಡೆ ಬಂದೆ ಅಲ್ವಾ. 100 ಸಿನಿಮಾ ನಾಟಕ ಮಾಡಿದ್ದೀನಲ್ವ, ಒಳಗಡೆ ನಾಟಕ ಮಾಡ್ಕೋಬೇಕಂದ್ರೆ ಇಡೀ ಎಲ್ಲರ ಮನಸ್ಸು ನಾನು ಗೆಲ್ಬೋದಾಗಿತ್ತು. ನಾಟಕ ಮಾಡೋದು ಹೇಗೆ ಅನ್ನೋದು ನಿನ್ನಿಂದ ನಾನು ಕಲಿಬೇಕಾಗಿಲ್ಲ. ಇನ್ನೋಸೆಂಟ್ಗೆ ನಾನು ಇನ್ನೋಸೆಂಟ್, ರಾಕ್ಷಸಿಗೆ ನಾನು ರಾಕ್ಷಸೇ ಆಗ್ತೀನಿ. ಓಕೆ, ಮತ್ತೊಂದು ಸತಿ ನಿಮಗೆ ನೀವು ಸಿನಿಮಾ ಅಂತ ಹೇಳ್ತೀರಲ್ವಾ, ನಿಮಗೆ ಇದೆ ಮನೆ ಕಲ್ಸ್ ನಂತರನೇ ನಾನು ಹೋಗ್ತೀನಿ ಅಂತ ಇದೆ ನಿಮಗೆ ನಾನು ಹೇಳುವ ಚಾಲೆಂಜ್. ಓಕೆ, ನಾನು ಮೊದಲನೇ ಹೆಸರು ತೊಗೊಳೋದು ಋಷಾ ಅವರು ಬರ್ತಾರೆ, ಬಂದಿದ ತಕ್ಷಣ ಎಲ್ರಿಗೂ ಮೋಟಿವೇಶನ್ ಕೊಡೋಕೆ ಸ್ಟಾರ್ಟ್ ಮಾಡ್ತಾರೆ. ಆ ಮೋಟಿವೇಶನ್ ಎಲ್ಲೋ ನಾನು ಒಂದು ವಾರ ಫುಲ್ ಓವರ್ ಥಿಂಕ್ ಮಾಡ್ಕೊಂಡು ಕಳೆದೋಗಿದ್ದೆ. ಅದೇ ಮೋಟಿವೇಶನ್ ಕೊಡ್ಬೇಕಾದ್ರೆ ಅವರೊಂದು ವಿಷಯ ಹೇಳ್ತಾರೆ, ನಾನು ಅಶ್ವಿನಿ ಗೌಡಕ್ಕೆ ಚಾನಲ್ಗೆ ನಿಂತ್ಕೋತೀನಿ, ನೋಡ್ತಾ ಇರೋ ಅವ್ರಿಗೆ ಎಲ್ಲಿ ಬಾಯಿ ಮುಚ್ಚಿಸ್ಬೇಕು ಗೊತ್ತು, ಅದು ಇದು ಅಂತೆಲ್ಲ ಕತೆ ಹೇಳಿದ್ರು. ಒಂದು ವಾರ ಮುಗಿದ್ರೆ ಸಾಕು ಅವ್ರ ಜೊತೆ ಕೂತ್ಕೊಂಡು ಓಡಾಡ್ತಾ ಇದ್ದಾರೆ. ಸೆಕೆಂಡ್ ಪಾಯಿಂಟ್, ನನ್ನ ಪ್ರಕಾರ ಮನೆಯಲ್ಲಿ ನೆಮ್ಮದಿ ಅನ್ನೋದು ಒಂದು ಕಡೆಗೆ ಹಾಳಾಗ್ತಿರೋದು ರಿಷಾಯಿಂದ. ಯಾಕಂತಂದ್ರೆ ಅವ್ರಲ್ಲಿ ಬೇಕಾಗಿಲ್ಲ ಅಂದ್ರೂ ಅಲ್ಲೋಗಿ ಮಾತಾಡಿ ಲಿಟ್ರಲಿ ಇರಿಟೇಷನ್ ಥರ ಆಗುತ್ತೆ. ಅಲ್ಲೋಗ್ಬಿಟ್ಟು ಮುಂದೆ ಒಂದು ಹಿಂದೆ ಒಂದು ಮಾಡೋದು ನನಗಂತೂ ಸರಿ ಅನ್ಸಲ್ಲ. ಸೊ ರಿಷಾ, ಸೊ ನೀವು ಹೇಳ್ತಾ ಇದ್ದೀರಾ ನಾನು ಬಂದಷ್ಟೇ ತಲೆಗೆ ಹೊಡೆದೆ, ಅದಕ್ಕೋಸ್ಕರ ಹಿಂಗೆ ಬಿಹೇವ್ ಮಾಡ್ತಾ ಇದ್ದೀನಿ. ತಲೆಗೆ ಹೊಡೆದೆ ಅಂತಂದಿಲ್ಲ, ಬಾಕ್ಸ್ ಹೊಡೆದೆ. ಅಶ್ವಿನಿ ಗೌಡ ಇವತ್ತು ನಾನು ಓಪನ್ ಚಾಲೆಂಜ್ ಆಗಿ ನಾನು ಮಾತಾಡ್ತೀನಿ. ಎಲ್ಲೋ ಒಂದ್ ಕಡೆ ನೀವೆಲ್ಲ ಬಾಯಿ ಮುಚ್ಚಿಸ್ತಿರೋ ಇಲ್ವೋ, ಒನ್ ಅಶ್ವಿನಿ ಗೌಡ ಫೇಸಸ್ ಬಿ, ಐ ನೋ ಹೌ ಟು ಶಟ್ ಹರ್ ಮೌತ್. ಐ ನೋ. ನಾನು ಯಾಕೆ ಮಾತಾಡ್ತಿಲ್ಲ ಅಂತ ಅಂದ್ರೆ ನನಗೂ ಅವ್ರಿಗೂ ಬಂದಿಲ್ಲ ಡಿಫ್ರೆನ್ಸಸ್ಸು. ನಾನು ಮಾತಾಡೋದೇ ಹಿಂಗೆ, ನನಗೆ ಹೋಗ್ಬಿಟ್ಟು ಸೈಡಲ್ಲಿ ಕೂರಿಸ್ಕೊಂಡು ಬಾಗಿಂಡಿ ಮರಿ ನೀನು ಹಿಂಗೆ ಮಾತಾಡ್ಬೇಡ, ನನಗೆ ನೋವಾಗುತ್ತೆ. ನಾನು ಆ ಥರ ಅಲ್ಲ. ಹೊರಗಡೆ ಹೇಗಿದ್ದೀನಿ ನಾನು ಒಳಗಡೆನೂ ಹಾಗೆ ಇದ್ದೀನಿ. ದಟ್ಸ್ ಇಟ್. ಮುಗೀತು. ಥ್ಯಾಂಕ್ ಯು. ನನ್ನ ನೆಕ್ಸ್ಟ್ ಸೂರಜ್. ತುಂಬ ಫೇರ್ ಆಗಿ ಆಡ್ಬೋದು, ತುಂಬ ಟೀಮ್ ಪ್ರಕಾರ ಆಡ್ತಾನೆ ಅಂತ ಅನ್ಕೊಂಡಿದ್ದೆ. ಬಟ್ ಮೊನ್ನೆ ಒಂದು ಇನ್ಸಿಡೆಂಟ್ ನಡೆದಾಗ ನನಗೋಸ್ಕರ ನಾನು ಸೋಲ್ಲೇಬೇಕು ಅಂತ ನಿಂತ್ಕೋತಾನೆ. ನನ್ನ ಒಂದು ಇಂಪಾರ್ಟೆಂಟ್, ಅದು 4 ವಾರದಿಂದ ನಾನು ಕ್ರೇವ್ ಮಾಡ್ತಾ ಇದ್ದ ಒಂದು ಪೊಸಿಷನ್ನ ಕಳ್ಕೊತೀನಿ ನಾನು ಅವನಿಂದ. ಸೊ ಅದಕ್ಕೋಸ್ಕರ ಸೂರಜ್. ಬಟ್ ನಾನು ಎಲ್ಲೂ ನೋಡಿಲ್ಲ ಅಭಿ ಟೀಮ್ಗೋಸ್ಕರ ಸ್ಟ್ಯಾಂಡ್ ತೊಗೊಂಡಿದ್ದು. ಬಾಯಲ್ಲಿ ಹೇಳ್ತಾನೆ ಟೀಮ್ಗೋಸ್ಕರ ಆಡಿದ್ದೀನಿ ಅಂತ. ನಾನು ಎಷ್ಟೊಂದು ಸತಿ ಆಡಿದಾಗಲೂ ನಾನು ಸ್ಟ್ಯಾಂಡ್ ತೊಗೊಂಡಿದ್ದೀನಿ. ನೆಕ್ಸ್ಟು ಉತ್ತಮ ಕಳಪೆ ಅಂತ ಬಂದಾಗ ಬೇರೆಯವ್ರಿಗೆ ಉತ್ತಮ ಕೊಡ್ತಾನೆ, ಬಟ್ ಮುಗಿಸ್ಮೇಲೆ ಬಂದ್ಬಿಟ್ಟು ಬ್ರೋ ಯು ಪ್ಲೇಡ್ ರಿಯಲಿ ವೆಲ್ ಅಂತ ಹೇಳ್ತಾನೆ. ಆಮೇಲೆ ಆಚೆ ಬಂದ್ಬಿಟ್ಟು ಬ್ರೋ ಯು ಆರ್ ಈಸಿಲಿ ಮ್ಯಾನಿಪುಲೇಟಿವ್, ನಿನ್ನ ಮ್ಯಾನಿಪುಲೇಟ್ ಯಾರು ಬೇಕಾದ್ರೂ ಮಾಡ್ಬೋದು ಅಂತಾನೆ. ಸ್ವಾರ್ಥದ ಆಟನೇ ಎಲ್ಲರೂ ಆಡ್ತಿರೋದು. ಸೊ ನಾನು ಸ್ವಾರ್ಥದ ಆಟ ಆಡಬೇಕು.
ಅಂತ ಗೊತ್ತಾಗಿದ್ದೆ ಅಲ್ಲಿ. ಯಾರ ಜೊತೆನೂ ಇಲ್ಲಿ ಸಂಬಂಧ ಬೆಳ್ಸೋಕ್ಕಾಗಲಿ ಗುಡ್ ಬುಕ್ಸಲ್ಲಿ ಇರೋಕ್ಕಾಗಲಿ ನನಗೆ ಇರೋಕ್ಕಾಗಲ್ಲ. ನನ್ನ ಆಟ ನಾನು ಆಡೋಕ್ಕೆ ಬಂದಿದ್ದೀನಿ, ನಾನು ಚೆನ್ನಾಗಿ ಆಡ್ತಾ ಇದ್ದೀನಿ ಅಂತ ನನಗೆ ಚೆನ್ನಾಗಿ ಗೊತ್ತು. ಅವ್ರು ಹೆಂಗೆ ಹೇಳ್ತಾರೆ ಹಾಗೆ. ಮಧ್ಯಾಹ್ನ 12:50. ನಾನು ಗಿಲ್ಲಿ ಹೆಸರು ತಗೊತೀನಿ. ಇವಾಗ ಕುತ್ಕೊಂಡು ಆಪಲ್ಲು ಸೇಬು ಅದು ಇದು ಅಂತ ರೇಗ್ಸೋನು ನಾನು ಬಂದಾಗ ನಾನು ಹೇಳ್ತೀನಿ ನನ್ನ ಲಿಟ್ರಲಿ 2 ದಿನ ಫುಟೇಜಸ್ನ ಕಿತ್ಕೊಳ್ಬೇಕು. ನಾನು ಬಂದಷ್ಟೇ ನನ್ನ ಮುಂದೆ ಕ್ಯಾಮ್ರಾ ಇರುತ್ತೆ. ಅವನಿಗೆ ಚೆನ್ನಾಗಿ ಗೊತ್ತು ಇವತ್ತುವೆ ಎಲ್ಲಿ ಕ್ಯಾಮ್ರಾ ತಿರ್ಗಿದ್ರೆ ಮಾತ್ರ ಗಿಲ್ಲಿ, ಕ್ಯಾಮ್ರಾ ತಿರ್ಗಿಲ್ಲ ಅಂದ್ರೆ ಸೈಲೆಂಟು. ಕಾವು 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 ಅಲ್ಲ, ಕಾವ್ಯನಿಂದ ನೀನು, ನಿನ್ನಿಂದ ಕಾವ್ಯ ಅಲ್ಲ. ಅರ್ಥ ಆಯ್ತಾ? ನಿನಗ ಭಯ ಇರಬೇಕು ಪಾಪ. ಹ್ಞೂ ಹ್ಞೂ ಅಂತ ಅಲ್ಲ, ಹಿಂಗೆ ಆಡಿದ್ರೆ ಕಮ್ಮಂಗಿ ಥರ ಅವನಿಗೆ ಚೆನ್ನಾಗಿ ಗೊತ್ತು. ನಾನು ಹಿಂಗೆ ಆಡ್ಬಿಟ್ರೆ ಹಿಂಗೆ ನೋಡೋ, ನಿನ್ಗೆ ಒಂದೇ ಹೇಳ್ತೀನಿ, ಯಾರು ನಿನ್ನ ಮುಖವಾಡ ಕಳಿಸ್ತಾರೋ ಇಲ್ವೋ, ನಾನಂತೂ ಕಳಿಸ್ತೀನಿ ನಿನ್ನ ಮುಖವಾಡನ. ಹಾಂ ಸರಿನಾ? ಒಂಚೂರು ಸೋಪ್ ಕೊಟ್ಬಿಡು. ಇವಳು ಹೇಳಿದ್ಲಲ್ವ ಈಗ ಕ್ಯಾಮ್ರಾ ಇದ್ರಂಗೆ, ಕ್ಯಾಮ್ರಾ ಇದ್ರೆ ಹಿಂಗೆ ಅಂತ. ಹಂಗಾರೆ ಕ್ಯಾಮ್ರಾ ಇರೋದು ನಿನಗೆ ಗೊತ್ತಿಲ್ವಾ? ನಿನಗೆ ಫುಟೇಜ್ ಬೇಡವಾ? ಸರಿ ಆಯಿತು, ನಾನು ಫುಟೇಜ್ಗೋಸ್ಕರನೇ ಬಂದೆ ಅಂತ. ಮತ್ತು ನೀನು ಎಂತಕ್ಕೆ ಬಂದೆ? ನೀನು ಮಕ್ವಾಡ ಕಳಿಸ್ತೀನಿ ಅಂತ ಹೇಳ್ತಾ ಇದೆಯಲ್ಲ. ನನ್ನ ಮಕ್ವಾಡ ಕಳಿಸ್ತಾ ಇಲ್ವೋ ಗೊತ್ತಿಲ್ಲ. ನಿನ್ನ ಮಕ್ವಾಡ ಕಳಿಸಿ ಆಲ್ರೆಡಿ ಬಿದ್ದು ಒದ್ದಾಡಿ ಕೊಚ್ಕೊಂಡು ಹೋಗ್ಬಿಟ್ಟದ ಸ್ವಿಮ್ಮಿಂಗ್ ಪೂಲಲ್ಲಿ. ಅದು ನಿನಗೆ ಗೊತ್ತಾಯ್ತಲ್ಲ. ಅದಕ್ಕೆ ನಾನು ಹೇಳಿದ್ದು, 1 ವಾರ ನಾನು ಅಲ್ದಿರ ನನ್ನ ನೀವು ಕರ್ಕೊಂಡೋಗಿ ಅದೇ ತರ ನೀವಿದ್ದೀರಾ. 1 ವಾರ ನನ್ನ ಜೊತೆ ನಕ್ಕೊಂಡು ಅದೇನೆ ಹೇಳಿದ್ದು. ಯಾರು ಹೊಸಬ್ರು ಬಂದ್ರು ನೆಕ್ಸ್ಟ್ ನಿನ್ನ ಕತೆ ಅದೇ ಮುಗಿತಾ. ಈಗ 1 ವಾರ ಕರ್ಕೊಂಡೋಗಿ ಆಪಲ್ ತಿನ್ಸ್ತೋ, ಸೇಬ್ ತಿನ್ಸ್ಕೋ, ಹಾಲು ಕುಡಿಸ್ತೋ, ಸರಿ ಆಯಿತು. ಅವಾಗ ನಿನ್ನ ಒಳ್ಳೆ ಹುಡುಗಿ ಅನ್ಕೊಂಡಿರ್ಬೋದು. ಸರಿ ಆಯಿತು, ಚೆನ್ನಾಗಿ ಪಾಪ ರಿಷಾ ತುಂಬ ಒಳ್ಳೆ ಹುಡುಗಿ ಥರ ಕಾಣಿಸ್ತಾಳೆ ಅಂತ 2 ದಿನ ಆದ್ಮೇಲೆ ನಮಗೂ ನಿನ್ನ ಮಕ್ಕೋಟ ಗೊತ್ತಾಗಿರ್ಬೇಕು. ಅದಕ್ಕೆ ದೂರ ಇರ್ಬೋದಲ್ವಾ? ಅದನ್ನು ನೀನು ಅರ್ಥ ಮಾಡ್ಕೋಬೇಕಲ್ವಾ? ಅಷ್ಟೇ ಮ್ಯಾಟ್ರ್. ನಾನು ಇನ್ನೊಂದು ಹೆಸರು ಸ್ಪಂದನ ಯಾಕೆ ಅಂತ ಅಂದರೆ, ನೆನ್ನೆನೇ ಹೇಳ್ದಂಗೆ 6 ವಾರ ಬೇಕಾಯ್ತು ಅವ್ರ ಆಟ ಶುರು ಮಾಡೋಕ್ಕೆ. ಹಾಗಿದ್ರೆ ಇಷ್ಟು ದಿನ 6 ವಾರ ಸ್ಪಂದನ ಏನು, ಅಥವಾ ಇವಾಗ ಕಾಣಿಸ್ಕೊಳ್ತಾರ ಸ್ಪಂದನ ಏನು, ಇದನ್ನೇ ನಾನು ಹೇಳಿದ್ದು. ನೀವು ಅಲ್ದೇರ ನೀವು ಆಗ್ತೀರಾ ಅಂತ ಹೇಳ್ಬಿಟ್ಟು ಡೇವನ್ನು ನಾನು ಹೇಳಿದೆ. ನೀವು ಅಲ್ದೇರ ಸ್ಪಂದನ ಆಗಿ ನೀವು ಇರಬೇಡಿ, ಸಾಹಿತ್ಯ ಆಗಿ ಆ್ಯಕ್ಟಿಂಗ್ ಮಾಡ್ತಾ ಇದ್ದೀರಾ ಚೆನ್ನಾಗಿ, ಸ್ಪಂದನ ಆಗಿ ಅಂತ. ಎಲ್ಲೂ ಕಾಣಿಸ್ಕೊಳ್ದಿದ್ದರು. ಇದ್ದಕ್ಕಿದ್ದಂಗೆ ನಾನು ತುಂಬ ನೋಡಿದ್ದೀನಿ. ಇದ್ದಕ್ಕಿದ್ದಂಗೆ ಧನು ಅನ್ನೋದು, ಅಲ್ಲಿ ಧ್ರುವ್ ಕಾಣಿಸ್ತಾ ಇದೆ ಕಣ್ಮುಂದೆ. ನೀವು ಹೇಗೆ ಆಡ್ತಾ ಇದ್ದೀರಾ, ಅಥವಾ ಡೋರ್ ಓಪನ್ ಆದಷ್ಟೇ ನೀವು ಉಳ್ಕೊಳ್ಳೋಕ್ಕೆ ಎಲ್ಲರ ಹತ್ರ ಹೋಗಿ ಮಾತಾಡ್ತಾ ಇರೋದು ಎದ್ದೆದ್ದು ಕಾಣಿಸ್ತಾ ಇದೆ. ಎಲ್ಲರೂ ಆಮೇಲೆ ಬಕೆಟ್ ಅಂತ ಕೊಡೋಕ್ಕಿಂತ ಮುಂಚೆ ಎಚ್ಚರ ಮಾಡ್ಕೊಳ್ಳಿ. ಕಂಟೆಂಟ್ಗೋಸ್ಕರ ಯಾರ ಹೆಸರನ್ನ ಯಾರು ಉಪಯೋಗಿಸ್ಕೋತಾ ಇದ್ದಾರೆ ಅಂತ ನಾನು ಎಕ್ಸ್ಪ್ಲನೇಷನ್ ಕೊಡೋ ಅವಶ್ಯಕತೆನೇ ನನಗಿಲ್ಲ. ನನಗೆ ಇದಕ್ಕೆ ಹೇಳೋಕ್ಕೂ ಏನೂ ಇಲ್ಲ. ಥ್ಯಾಂಕ್ ಯು ಸೊ ಮಚ್. ಮಧ್ಯಾಹ್ನ 1 ಗಂಟೆ. ಮೊದಲ ಆಯ್ಕೆ ಬಂದು ಮಾಳು ಅವರು. ಮಾಡು, ಈ ಮನೆಯಲ್ಲಿ ಇದ್ದೀರಾ ನೀವು? ಇರೋದು ನಮಗೆ ಎಲ್ಲೋ ಒಂದು ಕಡೆ ಹಾಡು ಹೇಳಿದಾಗ ಮಾತ್ರ ಗೊತ್ತಾಗುತ್ತೆ, ಅಥವಾ ನಾವೇನಾದರೂ ಅಡುಗೆ ಮಾಡಿದಾಗ ನೀವು ಬಂದು ಕಾಂಪ್ಲಿಮೆಂಟ್ ಕೊಡ್ತೀರಾ. ಅದು ಬಿಟ್ಟರೆ ಎಲ್ಲೂ ಕೂಡ ಮಾಡು ಗೊತ್ತಾಗೋದೇ ಇಲ್ಲ. ನೀವು ನೇರವಾಗಿ ಫೈನಲಿಸ್ಟ್ ಆಗ್ತೀರಾ. ನೀವು ನಿಮ್ಮನ್ನ ಆ ಸ್ಥಾನಕ್ಕೆ ತೊಗೊಂಡೋ ಕೂರಿಸಿದ್ರು ಅದನ್ನು ಹಿಡ್ಕೊಳ್ಳೋದ್ರಲ್ಲಿ, ಅದನ್ನು ಗಟ್ಟಿಯಾಗಿ ಅಲ್ಲಿ ಕುತ್ಕೊಳ್ಳೋದ್ರಲ್ಲಿ ವಿಫಲರಾದ್ರಿ ಅಂತ ನನಗನ್ಸುತ್ತೆ. ಹಾಗಾಗಿ ನಾನು ನಿಮ್ಮನ್ನು ಚೂಸ್ ಮಾಡಿರೋದು. ಓಕೆ ಮೇಡಮ್, ನಿಮ್ಮ ಪ್ರಕಾರ ನಾ ಅಷ್ಟು ಎಂಟರ್ಟೈನ್ ಮಾಡ್ತಿನಾಗ ಹಾಡೋತ್ನಾಗ ಅಷ್ಟು ಕಾಣ್ತನು, ಅಡುಗೆ ಮನೆಯಾಗ ಅಷ್ಟು ಕಾಣ್ತನು. ಯಾಕಂದ್ರೆ ಮಾಡಿ ನಿಮಗೆ ಟಾಸ್ಕ್ ಆಡೋತ್ನಾಗ ನಾನು ಅಭಿ ಅಲ್ಲಿ ಗುದ್ದಾಡೋದು ಕಾಣಿಸ್ಲಿಲ್ಲ ನಿಮಗೆ. ಮತ್ತು ಆ ನಂತರ ಇಲ್ಲಿ ಕಾಲೇಜ್ ಟೈಮ್ದಾಗ ಕಾಲೇಜ್ ಟೈಮ್ ಮಾಡಿದಾಗ ಅವಾಗೂ ನಾವು ಇದ್ದದ್ದು ಕಾಣಿಸ್ಲಿಲ್ಲ ನನಗೆ. ಮತ್ತು ಈಗ ನಿತ್ತದ್ರಲ್ಲಿಯೂ ಕಾಣಿಸ್ಲಿಲ್ಲ. ಮತ್ತು ನೀವು ಕಣ್ಣು ಥರದ್ದು ನೋಡ್ರೆ ನಾ ಕಾಣಿಸ್ತಾನೆ. ಕಣ್ಣು ಥರದ್ದು ನೋಡ್ಲಿಕ್ಕಂದ್ರೆ ನಿಮ್ಗೆ ಕಾಣಿಸಂಗಿಲ್ಲ ನಾ ಇಷ್ಟ. ಅಲ್ಲಿ ಯಾವ್ದು ಅಂಥ ಜಗಳು ಅಂತಾವು ಇಲ್ಲಿ ಅಷ್ಟು ಹೇಳ್ಕೋವಂಥವ ಮತ್ತು ಅದ್ರ ಬಗ್ಗೆ ಚರ್ಚೆ ಮಾಡುವಂಥ ಜಗಳು ಏನೂ ಅಲ್ಲ. ಎಲ್ಲ ಪಾಲ್ತು ಜಗಳಿಲ್ಲಿ ಎಲ್ಲ ಅವ್ರ ವೈಯಕ್ತಿಕ ಜಗಳುಗಳು. ಯಾಕಂದ್ರೆ ನಾ ಕಾಣಿಸ್ಕೊಂಡಿಲ್ಲ ಅನ್ನೋದು ನೀವು ಮೂರ್ಖತನ ಅನ್ಕೋತ ನಾ ಇರೋದು ಹೆಂಗೆ ಅಂತ ತಿಳಿಸ್ತೀನಿ. ಇನ್ನೊಂದು ಹೆಸರನ್ನ ಬಿಗ್ ಬಾಸ್ ನಾನು ರಿಷಾ ಅವ್ರದ್ದು ತಗೊಂತೀನಿ. ರಿಷಾ ಅವರು ಮನೆಗೆ ಎಂಟ್ರಿ ಆಗುವಾಗ ನೀವು ಅಶ್ವಿನಿ ಅವ್ರಿಗೆ ಛತ್ರಿ ಹಿಡಿಯೋ ತರ ಕಾಣಿಸ್ತಾ ಇದೆ, ನಿಮ್ಮ ಆಟ ನೀವು ಆಡ್ತಾ ಇಲ್ಲ ಅಂತ ಅಂದ್ರು. ಈಗ ಬಂದ್ ಬಹುಶಃ 1 ವಾರ ಆಯ್ತು ಅಂತ ಅನ್ಸುತ್ತೆ. ಯಾರಿಗೆ ಛತ್ರಿ ಹಿಡಿತಾವ್ರ ಕಾಣಿಸ್ತಾ ಇದೆ ಅಂತ ಹೇಳಿ ನನಗೆ ಆಶ್ಚರ್ಯ ಆಗ್ತದೆ. ಇವ್ರಿಗೇನಾದ್ರೂ ನಾನು ಛತ್ರಿ ಹಿಡಿಯೋ ತರ ಕಾಣಿಸ್ತಾ ಇದೆ ಅಂದ್ರೆ ಅದೇ ಜಾಗ ಇವ್ರು ತುಂಬಿದ್ದಾರೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಬಿಗ್ ಬಾಸ್. ಸಾರಿ. ಸೊ ಜಾನ್ವಿ ಅವ್ರದ್ದು ಒಂದು ಪ್ರಾಬ್ಲಮ್ ಇದೆ. ಒಂದೇ ಒಂದು ವರ್ಡ್ ಇಟ್ಕೊಂಡು ರಬ್ಬರ್ ಬ್ಯಾಂಡ್ ತರ ಎಳಿಯೋದು ನೀವು. ಯಾಕೆ? ವೈ ಆರ್ ಯು ಪೀಪಲ್ ಟಾರ್ಗೆಟಿಂಗ್ ಅಶ್ವಿನಿ? ಹಂಗಾರೆ ನಾನು ಅಶ್ವಿನಿನ ಎದುರಾಕೊಂಡ್ಬಿಟ್ರೆ ನಾನು ಡಾನಾ? ನಾನು ಹೋದೆ, ನೀವು ನನ್ನ ಜೊತೆ ಚೆನ್ನಾಗಿದ್ರೆ ನಾನು ಚೆನ್ನಾಗಿರ್ತೀನಿ, ನೀವು ನನ್ನ ಜೊತೆ ಚೆನ್ನಾಗಿಲ್ಲ ಅಂದ್ರೆ ನಾನು ತಲೆನೇ ಕೆಡಿಸ್ಕೊಳ್ಳಲ್ಲ.
ಬಕೆಟು ಛತ್ರಿ ಹಿಡಿಯಕ್ಕೆ ಯಾರೇನು ಬಂದಿಲ್ಲ. ನೀವು ನಿಜವಾಗ್ಲೂ ನನ್ನ ದ್ವೇಷಿಸ್ತೀರಾ ಅಥವಾ ನಿಜವಾಗ್ಲೂ ನಾನು ಇರೋದು ಇಷ್ಟ ಇಲ್ಲ ಅಂದ್ರೆ ಲೆಟ್ಸ್ ಪುಟ್ ಫುಲ್ ಸ್ಟಾಪ್. ಥ್ಯಾಂಕ್ ಯು ಸೋ ಮಚ್. ಇದಕ್ಕೆ ಹೇಳ್ಬೇಕು, ಏನು ಬೇಡ, ಬನ್ನಿ. ದ್ವೇಷ ಅಂತ ಅಲ್ಲ ಅದು, ಪರವಾಗಿಲ್ಲ. ಅಯ್ಯಯ್ಯೋ ಕುತ್ಕೊಳ್ಳ ಸುಮ್ಮನೆ. ಎರಡಾಯ್ತಲ್ಲ ಮಾಡು. ಓವರ್ ಆಕ್ಟಿಂಗ್ ಆಡ್ಬೇಡ ನೀನು. ಅವ್ನ್ ಬಾಯಿ ಮುಚ್ಚಿಸಿ ಮತ್ತೆ. ಫಸ್ಟ್ ಹೆಸರು ರಿಷಾ ತಗೊತೀನಿ. ಅವಳು ಬಂದು ಫಸ್ಟ್ ಡೇ ಏನು ಒಂದು ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತಿದ್ದಾಳೋ ಹಂಗೇನೂ ಕಾಣಿಸ್ತಿಲ್ಲ. ಪ್ರತಿ ಸಲ ನನಗೆ ಕಾಣಿಸ್ತಿರೋದಿಷ್ಟೇ ಜಗಳ ಮಾಡಬೇಕು. ಹಾಗಾಗಿ ರಿಷಾ. ನಾನು ಜಗಳ ಈ ಮನೇಲಿ ಇದ್ದಷ್ಟು ತಾಳ್ಮೆಯಾಗಿ ನಾನು ಇಡೀ ಜೀವನದಲ್ಲಿ ತಾಳ್ಮೆ ಇರಲಿಲ್ಲ. ಅಷ್ಟು ತಾಳ್ಮೆಯಿಂದ ಈ ಮನೇಲಿ ಇದ್ದೀನಿ. ನಿಮ್ಗೆ ಇಷ್ಟೇ ಜಗಳ ಅಂತ ಅಂದ್ರೆ ದ ರಿಯಲ್ 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 ರಿಷಾ ಗೌಡ ಬಂದಾಗ ಹೆಂಗಿರ್ತೀರಾ, ಹೆಂಗ್ ತಡ್ಕೋತೀರಾ ಅಂತ ನಾನು ನೋಡ್ಬೇಕು. ಥ್ಯಾಂಕ್ ಯು. ನನ್ನ ಎರಡನೇ ಹೆಸರು ಮಾಳು ಅಣ್ಣ. ಮಾಳು ಅಣ್ಣನ ಬಿಟ್ಟರೆ ಅಷ್ಟು ಜನ ಪಾರ್ಟಿಸಿಪೆಂಟ್ಸಿಗೆ ಕಂಟೆಸ್ಟೆಂಟ್ಸ್ಗೆ ನಾನು ಇಲ್ಲಿ ಇರಲೇಬೇಕು, ನಾನಿಲ್ಲೇನೋ ಮಾಡಲೇಬೇಕು ಅನ್ನೋ ಒಂದು ಹಠ ಅಥವಾ ಏನಂತಾರ ಎಂತೂಸಿಯಾಸಮ್ ಇದೆ. ಮಾಳು ಅಣ್ಣಂಗಿದೆ ಅಂತ ನನಗೆ ಅನಿಸ್ಲಿಲ್ಲ. ಹಾಗಾಗಿ ಮಾಳು ಅಣ್ಣ. ನಾವು ಹೆಂಗೆ ಸ್ಟ್ರಾಂಗ್ ಅದೋ ನಾವು ಇಲ್ಲೋ, ನಾವು ಹೆಂಗೆ ಆಡ್ತು ಅನ್ನೋದು ನಮ್ಮ ಆತ್ಮಕ್ಕೆ ಗೊತ್ತೈತಿ, ನಮ್ಮ ಮನಸ್ಸಿಗೆ ಗೊತ್ತೈತಿ. ಯಾಕಂದ್ರೆ ನಿಮ್ಗೆ ಪ್ರತಿಯೊಬ್ಬರಿಗೆ ಹೇಳ್ಕೊಂತ ಅವಶ್ಯಕತೆ ಇಲ್ಲ. ಟಾಸ್ಕ್ ಅಂತ ಬಂದಾಗ ನಾವು ಪ್ರೂವ್ ಮಾಡ್ಕೋದಿರ್ತೈತಿ. ಮತ್ತು ಯಾವುದೋ ಒಂದು ಬೇರೆ ವಿಚಾರ ಬಂದಾಗ ಅದನ್ನು ಪ್ರೂವ್ ಮಾಡ್ಕೋದಿರ್ತೈತಿ. ಯಾಕಂದ್ರೆ ನಾ ಹೆಂಗದು ನನ್ನ ಮನಸ್ಸಿಗೆ ಗೊತ್ತೈತಿ. ನಾ ಗೆಲ್ತನು, ನಾ ಆಡ್ತನು, ನಾ ಪ್ರೂವ್ ಮಾಡ್ತೀನಿ ಅನ್ನೋದು ನನ್ನ ತಲೆ ಪಕ್ಕ ಆಯ್ತು. ನನಗೆ ನಮ್ಮ ಮೊದಲನೇ ಹೆಸರು ರಿಷಾ. ಬಿಗ್ ಬಾಸ್ ನೀವು ಮಾತಾಡೋ ರೀತಿ ಹೊರಗಡೆ ಆ ಥರನೇ ಇರ್ಬೋದೇನೋ, ನನ್ನ ಮಗನೇ ಹೋಗೋ ಬಾರೋ ಅಂತ. ಬಿಗ್ ಬಾಸ್ ಮನೆಯಲ್ಲಿ ಇನ್ನೊಬ್ಬರನ್ನ ಕರಿಬೇಕಂದ್ರೆ ಏನಾದರೂ ಮಾತಾಡ್ಬೇಕಂದ್ರೆ ನನ್ನ ಮಗನೇ ಹೋಗಲೇ ಅದು ಇದು ಎಲ್ಲ ಸ್ವಲ್ಪ ಕಡಿಮೆ ಮಾಡ್ಕೋಬೇಕು ಅಂತ ನನಗನ್ಸುತ್ತೆ. ಗಿಲ್ಲಿನ ಹೊಡೆದ್ರಿ ಇವಾಗ ನೀವು ಅಲ್ಲಿ ಹೊಡೆದಿದ್ದು ಎಷ್ಟು ಮಟ್ಟಕ್ಕೆ ಸರಿ ಅಂತ ನೀವೇ ತಿಳ್ಕೊಬೇಕದನ್ನು. ಅದು ಅವನಾಗಿದ್ದಕ್ಕೆ ಸುಮ್ಮನೆ ತಗೊಳೋನೆ, ಬೇರೆಯವ್ರಾಗಿದ್ರೆ ಸುಮ್ಮನೆ ತಗೊಳ್ತಾ ಇದ್ರ, ಬೇರೆಯವ್ರಾಗಿದ್ರೆ ಸುಮ್ಮನೆ ತಗೊತಾ ಇರಲಿಲ್ಲ. ಅನ್ನೆಸೆಸರಿ ಜಗಳ ಬೇಡ ಈ ಮನೆಯಲ್ಲಿ ಅನ್ನೋದಕ್ಕೋಸ್ಕರ ನಾನು ನಿಮ್ಮ ಹೆಸರು ತಗೊಂಡೆ. ನನ್ನ ಮಗನಿಗೆ ಕಾಮಿಡಿಯಾಗಿ ಅದು ನಾನು ಕುತ್ಕೊಳ್ಳೋದೇನು ನನ್ನ ಜಗಳದಲ್ಲಿ ನಾನೇನು ಯು ವರ್ಡ್ ಯೂಸ್ ಮಾಡಿಲ್ಲ. ನೀವು ತಗೊಳ್ಳಿ ಅದನ್ನು. ನೀವೇನಾದ್ರು ನನ್ನ ಜಗಳದಲ್ಲಿ ನಾನು ಆ ಥರ ಯೂಸ್ ಮಾಡಿದಿದ್ರೆ ಐ ವಿಲ್ ಟೇಕ್ ಇಟ್, ಕನ್ಸಿಡರ್ ಮಾಡ್ತೀನಿ. ಯಾವಾಗ ಗಿಲ್ಲಿಗೆ ಏನಂತ ತಗೊಂಡೆ? ನನ್ನ ಮಗನೇ ಕುತ್ಕೊಳ್ಳೋದೇ ಹಂಗೆ ಹಿಂಗೆ ಅಂತ. ಸರಿ ಆಯ್ತು. ಹಂಗಾದ್ರೆ ನಾನು ಇರೋದೇ ಹೀಗೆ. ನಾನು ಕೋಪ ಬಂದಾಗ ನಾನು ಹಿಂಗೆ ಬಿಹೇವ್ ಮಾಡ್ತೀನಿ. ನಾನೇನೋ ಯೋಚನೆ ಮಾಡಿ ಫಿಲ್ಟರ್ ಮಾಡ್ಬಿಟ್ಟು ಶುಗರ್ ಕೋಟಿಂಗ್ ಆಗಂತೂ ನನಗೆ ನಿಜವಾಗ್ಲೂ ಇರೋಕ್ಕಾಗಲ್ಲ. ಆಮೇಲೆ ಅಲ್ಲಿ ಆಗಿದ್ದು ಕನ್ಸಿಡರ್ ನಾನು ಎಷ್ಟೊಂದು ಜನಕ್ಕೆ ಹಿಂಗೆ ಅನ್ಕೊಂಡೇ ಮಾತಾಡ್ತೀನಿ. ಆ ಬಟ್ಟೆನ ತೊಗೊಂಡೋಗಿ ಹೋದಾಗ ಹಿಂಗೆ ಅನ್ನದ ಫೋರ್ಸಲ್ಲಿ ನಾನು ಹಿಂಗೆ ಅಂದಿದ್ದೀನಿ, ಅದು ಒಪ್ಕೊಳ್ತೀನಿ. ಅವ್ನು ಗೊತ್ತಾಯ್ತು ಅವ್ನ ಜೊತೆ ಎಷ್ಟು ನಾನು ತಮಾಷೆ ಮಾಡಬೇಕು ಅಂತ ನನಗೆ ಅರ್ವ ಆಯ್ತು ಇವತ್ತು. ಥ್ಯಾಂಕ್ ಯು. ನನ್ನ ಎರಡನೇ ಹೆಸರು ಬಂದು ಅಶ್ವಿನಿ ಮೇಡಮ್. ಏನಾದರೂ ಒಬ್ಬರು ಮಾತಾಡಬೇಕಾದ್ರೆ ಅಂದರೆ ಏನಾದರೂ ಒಂದು ಹೇಳಿದಾಗ ನಿಮ್ಗೆ ಆ ಥರ ಅಂಡರ್ಸ್ಟ್ಯಾಂಡ್ ಆಗುತ್ತೋ ಇಲ್ಲೋ, ಅವರು ಹೇಳೋ ರೀತಿ ಅಂತೂ ನಾವು ಅಲ್ಲಿ ಕೇಳಬೇಕಂದ್ರೆ ಅವ್ರು ಹೇಳೋ ರೀತಿ ಅಂತೂ ಆ ಥರ ನಮ್ಗೆ ಅನಿಸಿರಲ್ಲ. ಇಲ್ಲ ರಕ್ಷಿತಾ ಇಲ್ಲಿ ಹೇಳಿದ್ದು ನನಗನ್ಸಿದ್ದು ನಿಮ್ಮ ಓಟ್ ಏನಾದರೂ ನನಗೆ ಕೊಟ್ಟರೆ ನಾನು ಅದನ್ನು ಕೆಳಗೆ ಹಾಕ್ಬಿಟ್ಟು ಕಾಲಲ್ಲಿ ತೊಳಿತೀನಿ ಅಂತ. ಆಮೇಲೆ ನೀವು ಆರ್ಟಿಸ್ಟು ಅಂತ ಗೊತ್ತು, ಇದು ಸೀರಿಯಲಲ್ಲಿ ಆ್ಯಕ್ಟ್ ಮಾಡೋಕ್ಕೆ, ಇಲ್ಲಿ ಬಂದು ನೀವು ಆ್ಯಕ್ಟ್ ಮಾಡಬೇಡಿ ಅಂತ ಹೇಳಿದ್ದು ನನಗೆ ಸರಿ. ಯಾವಾಗ ನನ್ನ ವಿಚಾರ ತೊಗೊಂಡು ರಕ್ಷಿತಾ ಜಗಳ ಆಡ್ತೀರ ಆವಾಗ ನಾನು ಎಂಟ್ರಿ ತೊಗೋತೀನಿ. ಅಲ್ಲಿವರೆಗೂ ನಾನು 5ನೇ ವಾರದಲ್ಲಿ ಕಂಪ್ಲೀಟ್ಲಿ ಡೈಲಮೋಲ್ ಇರ್ತೀನಿ. ಯಾಕಂದರೆ 4ನೇ ವಾರಕ್ಕೆ ನನಗೆ ಸಾಕಾಗಿರುತ್ತೆ. ಆಮೇಲೆ ಕಾಲಲ್ಲಿ ಹೇಳಿದ್ರಿ ನೀವು ಅವರು ಹಿಂಗೆ ಅಂದಿದ್ದು ಅಂತ. ಫಸ್ಟ್ ಅವ್ರು ಕಾಲಲ್ಲಿ ಹೇ ಅಂತ ಅಂದರು. ಆಮೇಲೆ ನಾನು ಯಾಕಂದರೆ ಮತ್ತೆ ಅವಳು ಮಾಡಬೇಕು ಅದನ್ನು ಮತ್ತೆ ಕ್ಯಾಪ್ಚರ್ ಆಗಬೇಕು ಅನ್ನೋ ಕಾರಣಕ್ಕೆ ಅಷ್ಟರಲ್ಲಿ ಎಲ್ಲರೂ ಬರ್ತೀರಾ, ಬಾಮ್ಮ ನೀನು ಮತ್ತೆ ಇನ್ನೊಂದು ಸಲ ನೀನು ಏನು ಮಾಡಿದ್ದು ಮಾಡು ಅಂತ ಸೀರೆ ನೆತ್ಬಿಟ್ಟು ಹಿಂಗೆ ಅಂತಾಳೆ. ಅದನ್ನು 3 ಟೈಮ್ಸ್ ಮಾಡ್ತಾಳೆ. ಸೊ ಇಷ್ಟು ಆಗಿದ್ದು ಧನುಷ್. ಸೊ ಈ ವಾರ ನೀವು ಕ್ಯಾಪ್ಟನ್ಸಿಲಿ ಇರೋವರೆಗೂ ಕೂಡ ಏನೇ ವಿಚಾರ ಆದರೂ ಕೂಡ ನಾನು ಫಸ್ಟ್ ನಿಮ್ಮ ಗಮನಕ್ಕೆ ತರ್ತೀನಿ. ಸೊ ನೀವೇನಾದ್ರೂ ಕಾಲ್ ತಗೋತೀರಾ ಅನ್ನೋದ್ರ ಮೇಲೆ ನಿಮ್ಮ ಡಿಸಿಷನ್ ಆಗುತ್ತೆ. ನೀವೇನಾದ್ರೂ ಕಾಲ್ ತಗೊಂಡಿಲ್ಲ ಅಂದರೆ ನಿಮ್ಮ ವಿರುದ್ಧ ಕೂಡ ನಾನು ಹೋಗ್ತೀನಿ. ಓಕೆನಾ? ಥ್ಯಾಂಕ್ ಯು. ಮುಗೀತು. ಎದಳಣ್ಣ ಮುಗೀತು. ನಿದ್ದೆ ಮಾಡ್ಬಿಟ್ಟಿದ್ದ. ಮಧ್ಯಾಹ್ನ 1:25. ನಾನು ಫಸ್ಟ್ ಸೆಲೆಕ್ಟ್ ಮಾಡ್ತಾ ಇರೋದೆ ಕರೀಲಿಲ್ಲ, ನಿಂತ್ಕೋ, ಅಶ್ವಿನಿ ಮೇಡಮ್ ಅವ್ರನ್ನ. ಅದನ್ನೇ ಡ್ಯಾನ್ಸ್ ಮಾಡ್ತಾ ಇದ್ದೆ ನಾನು. ಈಗ ರೀಸೆಂಟಾಗಿ ಒಬ್ರಿಗೆ ಹೇಳ್ತಾರೆ, ನಿನಗೆ ತಾಕತ್ತಿದ್ರೆ ನಾನು 100 ಯೂಟ್ಯೂಬ್ ಚಾನಲ್ ಮಾಡ್ತೀನಿ, ನಿನಗೆ ತಾಕತ್ತಿದ್ರೆ ನನ್ನಷ್ಟು ಸಿನಿಮಾ ಮಾಡಿ ತೋರಿಸು ನಿನ್ನ ಲೈಫ್ ಟೈಮು ಅಂತ. ಮೇಡಮ್ ನಿಮಗೆ ಒಂದೇ ಒಂದು ಹೇಳ್ತೀನಿ, ನಾನು ಇಲ್ಲಿಗೆ ಬರೋ ಕಾರಣ ಒಂದು ಯೂಟ್ಯೂಬ್ ಚಾನಲ್ ಮಾಡಿಬಿಟ್ಟು ನಾನು ಅಲ್ಲಿ ಮಾಡಿದ ಕಂಟೆಂಟ್ಗಳೇ ನಾನು ಇಲ್ಲಿವರೆಗೂ ತಂದು ನಿಲ್ಸೈತೆ. ಈಗ ನಾನು ಅದೇ ಚಾಲೆಂಜ್ ನಿಮಗೆ ಮಾಡ್ತೀನಿ. ನೀವು ಒಂದೇ ಒಂದು ಯೂಟ್ಯೂಬ್ ಚಾನಲ್ ಮಾಡಿಬಿಟ್ಟು ಒಂದು ಒಳ್ಳೆ ಕಂಟೆಂಟ್ ಮಾಡಿಬಿಟ್ಟು ಯೂಟ್ಯೂಬಲ್ಲಿ ನಿಮ್ಮನ್ನು ನೀವು ಪ್ರೊಜೆಕ್ಟ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಎಷ್ಟು ಕಷ್ಟ ಅಂತ ನಿಮಗೆ ಗೊತ್ತಾಯ್ತದೆ. ಆಮೇಲೆ ನಾನು ಇನ್ನೊಂದು ಹೇಳ್ಬಿಡ್ತೀನಿ, ಚಾಲೆಂಜ್ ನಾನು ಹೇಳ್ತಾ ಇದ್ದೀನಿ, ಚಾಲೆಂಜ್. ಅಚ್ಚುಗಿಲ್ಲಿ ಬಣ್ಣದ ಚಂದನದಿಂದ
ಆಯ್ತಾ? ಕೆಲವರಲ್ಲಿ ಮಕ್ಕಳು ಕಾಣ್ತಾರೆ, ಇವ್ರು ಕಾಣ್ತಾರೆ, ಅದಕ್ಕೆ ನಾನು ಪ್ರೀತಿ ಕೊಡ್ತೀನಿ ಅಂತ. ನನಗೂ ಕೆಲವರಲ್ಲಿ ಸ್ನೇಹಿತರು ಕಾಣ್ತಾರೆ, ಕೆಲವರಲ್ಲಿ ದೊಡ್ಡಪ್ಪತಿರು ಕಾಣ್ತಾರೆ, ಚಿಕ್ಕಪ್ಪತಿರು ಕಾಣ್ತಾರೆ, ಎಲ್ಲ ಕಾಣ್ತಾರೆ. ನಾವು ಅದನ್ನ ಮತ್ತೆ ನೀವು ಮಾತ್ರ ಮಕ್ಕಳು ಕಾಣ್ತಾರೆ, ಸ್ನೇಹಿತರು ಕಾಣ್ತಾರೆ ಅನ್ಬೋದು. ನಾವು ಮಾಡಿದ್ರೆ ಅದು ಗುಂಪುಗಾರಿಕೆ, ನೀವು ಮಾಡಿದ್ರೆ ಫ್ಯಾಮಿಲಿನಾ? ನೀವು ಮಾಡಿದ್ರೆ ಮಾತ್ರ ಬಾಂಧವ್ಯ, ನಾವು ಮಾಡಿದ್ರೆ ಗುಂಪುಗಾರಿಕೆನೆ ಮೇಡಮ್. ಸರಿ, ನೀನ್ ಗುಂಪುಗಾರಿಕೆ ಮಾಡ್ತಾ ಇಲ್ಲ. ಏನ್ರಿ ನಡೀತಾ ಇದೆ ಬಿಗ್ ಬಾಸ್ ಮನೇಲಿ ಒಬ್ಬ ಅಮಾಯಕನ ಮೇಲೆ? ಏನ್ ನಡೀತಿದೆ ಇಡೀ ಜಗತ್ತಿಗೆ ಗೊತ್ತು, ಹೇಳ್ರಿ. ಎಲ್ಲ ಗುಂಪುಗಾರಿಕೆ ಮಾಡ್ತಾ ಇಲ್ವೇನ್ರಿ? ನಿಮ್ಮಷ್ಟಿಲ್ಲ ಕಣ್ರಿ. ನೀವು ಅಷ್ಟೊತ್ತು ಮಾತಾಡೋದ್ರೆ ಎಲ್ಲ ಮರ್ಯಾದೆ. ಇದು ಬಿಗ್ ಬಾಸ್ ಇದನ್ನ ಸ್ವಲ್ಪ ಖಂಡಿಸಿ. ನಾ ನೆಕ್ಸ್ಟ್ ಎಲ್ಲ ಕ್ಯಾಮ್ರಾಗೂ ಸಾರಿ ಕೇಳ್ಬೇಕು ಅವರು. ನನ್ನ ನೆಕ್ಸ್ಟ್ ಆಪ್ಷನ್ ಬಂದು ಕೂತ್ಕೊ, ನಿನ್ನ ಹೆಸರು ಕರೀಲಿಲ್ಲ ಬಾ, ನೀನೇ ಆಯಿತು. ಇನ್ನು ನೀನೇ ಆಸೆಪಟ್ಟ ಮೇಲೆ ಇನ್ನೇನು ಮಾಡೋಕ್ಕಾಯ್ತದೆ. ರಿಸಾ ಅವ್ರ ಬಗ್ಗೆ ನನಗೆ ಕ್ಲೀನಾಗಿ ಗೊತ್ತಾಗಿದ್ದೇನೆಂದರೆ, ರಿಸಾ ಅವರು ಒಂದು 3 ವಾರದ ಎಪಿಸೋಡ್ ನೋಡ್ಕೊಬಂದು ಏನು ಅನ್ಕೊಂಡಿದ್ದಾರೆ, ಇವ್ರ ಜೊತೆ ಸೇರಿದ್ರೆ ಕಾಮಿಡಿ ವರ್ಕ್ ಆಯ್ತದೆ, ಇವ್ರ ಜೊತೆ ಸೇರಿದ್ರೆ ಜಗಳ ವರ್ಕ್ ಆಯ್ತದೆ, ಇವ್ರ ಜೊತೆ ಸೇರಿದ್ರೆ ಫ್ರೆಂಡ್ಶಿಪ್ ವರ್ಕ್ ಆಯ್ತದೆ ಅಂತ. ಬಟ್ ಅದು ಯಾವುದೂ ವರ್ಕ್ ಆಗ್ದೇ ಇವರೇ ವರ್ಕ್ ಆಗಿಲ್ಲ. ಹಂಗಾಗಿ ಇವರು ವರ್ಕ್ ಆಗ್ದೇ ಕೆಟಗರಿ ಗಾಡಿ ಥರ ಸೈಡಲ್ಲಿದ್ದರು. ಆಮೇಲೆ ಮುಂಚೆ ಯಾವಾಗಲೂ ಒಂದ್ಸಲ ಹೇಳೋರು, ನನ್ನನ್ನು ಟ್ರಿಗರ್ ಮಾಡಬೇಡಿ ಮೇಡಮ್, ನಿಮ್ಮನ್ನು ಯಾರನ್ನೂ ಕಾಂಪಿಟೇಟ್ರಾಗೆ ತಗೋಕ್ಕೆ ರೆಡಿ ಇಲ್ಲ ಮೇಡಮ್, ಟ್ರಿಗರ್ ಮಾಡೋದಿಲ್ಲ. ನೆಕ್ಸ್ಟ್ ಅದು ನೀನು ಅವಾಗ ಏನೋ ಹೊಡೆದಲ್ಲ ನನಗೆ ತಮಾಸೆಗೆ ಅಂತಲ್ಲ, ಈಗ ಅದೇ ತಮಾಸೆಗೆ ನಾನೇನಾರು ಎತ್ತಿ ರಪ್ಪ ಅಂತ ನೀನು ಹೊಡೆದಿದ್ರೆ ನೀವು ತಗೋತಿದ್ರೆ ಮೇಡಮ್? ಸಿಂಪಲಾಗಿ ಹೇಳ್ತೀನಿ, ನೀವು ಮಾಡಿದ್ರೆ ಮಾತ್ರ ಬಾತ್ರೂಮ್ ಒಳಗಡೆ ಹೋಗ್ಬಿಟ್ಟೆ, ನಾನು ಕಾಮಿಡಿಯಾಗಿ ಮಾಡಿದೆ, ಬಕೆಟ್ ತಗೊಂಡು ಬಾತ್ರೂಮ್ ಒಳಗಡೆ ನೀರು ಬಿಡ್ದೇ ಕಾಮಿಡಿಯಾಗಿ ಮಾಡಿದೆ ಅಂತ. ನಾನು ಬಟ್ಟನೆ ಕಾಮಿಡಿಯಾಗೆ ತಂದಿದ್ದು ಮೇಡಮ್. ಚೀಪು ಅಂತಿರಲ್ಲ, ಈಗ ಚೀಫ್ ಯಾರು ಮೇಡಮ್? ನೀವು ಚೀಫು, ನಾನು ಚೀಪಾ? ಚೀಪ್ ನೀವು ಮೇಡಮ್. ಆಮೇಲೆ ಇನ್ನೊಂದು ಏನೋ ಬನೀನ್ ಹಾಕೊಂಡು ನಾನು ಬಡವನು ಥರ ಪೋಟ್ರೆ ಮಾಡ್ತಾ ಇದೆಯಾ ಅಂತ. ಸರಿ ಮೇಡಮ್, ನಾನು ದೊಡ್ಡ ಶ್ರೀಮಂತನೇ, ಬಡವನೇ ಬನೀನ್ ಹಾಕಲ್ಲ ಮೇಡಮ್, ಶ್ರೀಮಂತನೂ ಬನೀನ್ ಹಾಕ್ತಾನೆ. ನಮ್ಮ ಅಪ್ಪ ಒಂದು IT ಕಂಪ್ನಿ ಇಟ್ಕೊಂಡವ್ರೆ, ನಮ್ಮ ಹತ್ರ ಒಂದು 500 ಸಿಪ್ಸ್ ಇದೆ, ಒಂದು 800 ಕೌಸ್ ಇದೆ. ಆಮೇಲೆ ಈ ಬೆಂಗಳೂರಲ್ಲಿ ಸದಾಶಿವನಗರದಲ್ಲಿ ಒಂದು 4 ಹೌಸ್ ಇದೆ, ಎಲ್ಲ ಇದೆ ಮೇಡಮ್, ಸೆಟಲ್ಡು. ಇದೇನು ಗೊತ್ತಾ, ಇದು ಗೋವಾ ಬನಿಯನ್, ಇದು 40,000. ಇದೇನು ಗೊತ್ತಾ, ಇಂಗ್ಲೆಂಡ್ ಪ್ಯಾಂಟು ಇದು. ಸರಿ, ಇದು ಒಗೆಯಂಗೆ ಇಲ್ಲ, ಸುಮ್ಮನೆ ಹಿಂಗೆ ಒದ್ರುಬಿಟ್ರೆ ಕೊಳೆ ಎಲ್ಲ ಉದುರೋಯ್ತದೆ. ನೀವು ಯಾರಿಗೂ ಕಾಂಪಿಟೇಟ್ರ್ ಅಲ್ಲ ಮೇಡಮ್. ಕಾಂಪಿಟೇಟರ್ ಅಲ್ಲ. ಮತ್ತು ನನ್ನ ಮನೆಯಿಂದ ಆಚೆಗೆ ಹಾಕಕ್ಕೆ ಯಾಕಪ್ಪ ಇಷ್ಟೊಂದು ಮಸಿ ಆಗ್ತಾ ಇದ್ದೀರಾ? ಯಾರು ನಿನ್ನ ಮನೆಯಿಂದ ಆಚೆಗೆ ಇರಿಸ್ಕೋಕ್ ಆಗ್ತಾ ಇರೋದು? ಈಗಲಾರು ಕಾಣಿಸ್ತೀನಿ ನಿನ್ನ ಫೇಸು, ಇರ್ಲಿ ಇನ್ನೂ ಸ್ವಲ್ಪ ದಿನ ಅಂತ. ಕಾಣಿಸಿರೋದಕ್ಕೆ ಬಂದ್ 2 ವಾರಗಳಲ್ಲಿ ನಾನು ನೋಡ್ತಾ ಇದ್ದೀನಿ ನನ್ನ ವಿರುದ್ಧ ಯಾರ್ಯಾರು ಹೋಗ್ತಾ ಇದ್ದಾರೆ, ನನ್ನ ವಿರುದ್ಧ ಯಾರ್ಯಾರು ಏನೇನು ಈಗ ನಾನು ಮಾತಾಡ್ಬೇಕಾದ್ರೆ ಸುಮ್ಮನೆ ಇರ್ಬೇಕು. ನೀನ್ ಮಾತಾಡ್ಬೇಕಾದ್ರೆ ನಾನು ಸೈಲೆಂಟ್ ಆಗಿದ್ದಾಗ, ನಾನು ಮಾತಾಡ್ಬೇಕಾಗಿದ್ರು ಕೂಡ ನೀನ್ ಸೈಲೆಂಟ್ ಆಗಿರ್ಬೇಕು. ನನಗೆ ಬಾತ್ರೂಮಲ್ಲಿ ನೀನು ಬಟ್ಟೆ ಅಂತ ಹೇಳಿದಿದ್ರೆ ನಾನು ಇಮಿಡಿಯೇಟು ಇರುಗಿಲ್ಲಿ ನಾನು ಆಯ್ತು ಕೊಡ್ತೀನಿ. ನನಗೆ ನಿಜವಾಗ್ಲೂ ಬಾತ್ರೂಮಲ್ಲಿ ನೀನು ಬಟ್ಟೆ ಹಾಕ್ತೀಯ ಅಂತ ಕೇಳಿಸೇ ಇಲ್ಲ. ಸರಿ, ನಾನು ಆಟದ ಬರ್ದಲ್ಲೋ ನಾನು ಒಂದು ಸ್ವಲ್ಪ ಮಾತಾಡ್ಬೇಕಾದ್ರೆ ಒಂಚೂರು ಹಿಂಗೆ ಮಾಡಿರ್ಬೋದು. ಅದಕ್ಕೇನಾದ್ರು ನಿನಗೆ ಮನ್ಸಿಗೆ ಬೇಜಾರಾಗಿದ್ರೆ ಕ್ಷಮೆ ಇರಲಿ, ನನಗೆ ಅದಕ್ಕೆ ಕ್ಷಮೆ ಕೇಳೋದ್ರಲ್ಲಿ ನನಗೇನು ಬೇಜಾರಿಲ್ಲ. 1 ವಾರ ಬೇಕಾದ್ರೆ ಇದೇ ವಾರ ತಾನೇ ವ್ಯಕ್ತಿತ್ವ. ನೀನ್ ಕಾವು ಅಂತ ಬಿಟ್ಬಿಟ್ಟು ನೀನ್ ಆಟ ಆಡೋ. ನೀನು ಯಾಕೆ ಹೇಳು? ಒಂದು ಅವಳನ್ನ ನೀನು ಡೌನ್ ಮಾಡ್ತಾ ಇದೆಯೋ, ಅಥವಾ ನಿನಗೆ ಭಯ ಇದೆ ನಾನು ಅದನ್ನ ಹೆಸರು ಕರೀದಿಲ್ಲ ಅಂದ್ರೆ ಎಲ್ಲೂ ಕಾಣಿಸ್ಕೊಳ್ಳಲ್ವೇನೋ, ಇಲ್ಲ ಅವಳ ಹೆಸರು ಹೇಳ್ಕೊಂಡು ನಾನ್ ಕಾಣಿಸ್ಕೊಳ್ಳು ಮಾಡ್ತೀಯಾ? ಅದನ್ನ ಯಾಕೆ ನೀನ್ ಬಂದಿರ್ಲಿಲ್ವಾ? ಅವ್ರೊಬ್ರ ಬಂದ್ಬಿಟ್ರ? ಅಯ್ಯೋ, ನಿನ್ ಮುಖವಾಡ ಗೊತ್ತಾಗಿದ್ಕೇನೆ ನಿನ್ ಜೊತೆ ನಾನು ಮುಖನೂ ನೋಡಕ್ ಇಷ್ಟ ಇಲ್ಲ. ಆಯ್ತಾ, ನಿನ್ನಿಂದಾನೆ ನಾನು ಅವ್ರ ಜೊತೆ ನಗ್ನಗ್ನ ಮಾತಾಡಕ್ ಆಗ್ತಾ ಇಲ್ಲ. ಯಾಕಂದ್ರೆ ನೀನ್ ಕೊಡ್ತೀಯಲ್ಲ ಪರ್ಸನಲ್ ಟಾರ್ಗೆಟ್ ಮಾಡ್ತೀಯ. ನಿಮಿಷ ಬಾಯ್ ಮುಚ್ಕೊಂಡ್ ಮಾತಾಡಕ್ ಬಿಡು. ನೀನು ಕುಕ್ಕುಸಿ ಮಾತಾಡ್ತೀಯ ಗೊತ್ತಾ ಒಬ್ರಿಗೆ? ನೀನ್ ಮಾಡೋದ್ ಅದೇ, ಒಬ್ರನ್ನ ಅರ್ಥ ಮಾಡ್ಕೊಂಡು ಅವ್ರನ್ನ ಕುಕ್ಕಿ ಮಾಡ್ತೀಯಲ್ಲ. ತುಂಬಾ ದಿನ ತಲೆ ಕಟ್ಸ್ಕೋಬೇಡ. ನೀವೆಲ್ಲರೂ ಸೇರಿ ನಿನ್ ಕುಕ್ಕಿದ ದಿನ ನಿನಗೆ ಗೊತ್ತಾಗುತ್ತೆ ಏನ್ ಮಾಡ್ಬೇಕು ಅಂತ. ತುಂಬಾ ದಿನ ಏನಿಲ್ಲ, ಅದು ನಿನ್ನ ಕುಕ್ಕ ಟೈಮು ಬಂದೇ ಬರುತ್ತೆ. ನನ್ನ ಮೊದಲನೇ ಹೆಸರು ರಿಷಾ. ಒಂದು ಏನು ಅಬ್ಸರ್ವ್ ಮಾಡಿದೆ ಅಂದರೆ, ಬಿಗ್ ಬಾಸ್ ಮನೆಯಲ್ಲಿ ಬಂದು ಕೂಗಾಡೋದ್ರೇ ಹೈಲೈಟ್ ಆಗೋದು ಅಂತ ಒಂದು ಮೈಂಡ್ ಸೆಟ್ಟಲ್ಲಿ ಮನೆಗೆ ಬಂದಿದ್ದಾರೆ ಅವರು. ಅರ್ಥನೇ ಆಗಿಲ್ಲ, ಅದು ಕಾಮನ್ ಸೆನ್ಸ್ ಇಲ್ವೋ ಅಥವಾ ತಲೆಯಲ್ಲಿ ಬುದ್ಧಿ ಇಲ್ವೋ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಆಮೇಲೆ ಇಲ್ಲೊಂದು ಇನ್ಸಿಡೆಂಟ್ ಆಗುತ್ತೆ ಬಾತ್ರೂಮ್ ವಿಷಯ, ಅದನ್ನು ಒಂದು 45 ಮಿನಿಟ್ಸ್ ಡ್ರ್ಯಾಗ್ ಮಾಡ್ತಾರೆ. ಅಟೆನ್ಷನ್ಗೋಸ್ಕರ ಜಗಳ ಆಡ್ತಾ ಇಲ್ಲ, ಎಲ್ಲರೂ ನಾನು ಜಗಳ ಆಡೋದನ್ನ ನೋಡಲಿ ಬೇಕಾಗಿರಲಿಲ್ಲ. ಅಲ್ಲೇ ಸೆಟ್ಲ್ಮೆಂಟ್ ಆಗೋಗಿತ್ತು. ಸೊ ಆಮೇಲೆ ಇನ್ನೊಂದು ವಿಷಯ, ಯಾವಾಗ ಏನಾದ್ರು ಅಂದಾಗೂ ನಾನು ಮನೇಲಿ ಇರೋದೇ ಹಿಂಗೆ ನಾನು ಮನೇಲಿ ಹೆಂಗೆಂಗೋ ಇರ್ತೀನಿ, ದೊಡ್ಡ ಮೆಂಟ್ಲು. ನಾನು ಮನೇಲಿ ಇರೋ ಥರ ನಾನು ಇಲ್ಲಿ ಇದ್ಬಿಟ್ರೆ ಯಾರು ಇರಲ್ಲ ನನ್ನ ಜೊತೆ, ಯಾರು ನನ್ನ ಮಾತಾಡ್ಸಲ್ಲ. ನಾನು ಮನೇಲಿ ಹಿಂಗೆ ಇದ್ದೆ, ಶರ್ಟ್ ಬಿಚ್ಕೊಂಡಿದ್ದೆ, ಪ್ಯಾಂಟ್ ಬಿಚ್ಕೊಂಡಿದ್ದೆ ಅಂತ ಮನೇಲಿದ್ದರೆ ಚಪ್ಪಲಿ ತಗೊಂಡು ಹೊಡೆದು ಆಚೆ ಕಳಿಸ್ತಾರೆ ನಮ್ಮನ್ನ. ಇನ್ನು ತುಂಬ ಇದೆ, ಸಾಕು.
ನನ್ನ ವಾಯ್ಸ್ ಜೋರಿರೋ ಕಾರಣ ನಿಮ್ಗೆಲ್ಲ ಅದು ಕಿರ್ಚ್ಕೊಂಡು ಮಾತಾಡ್ತಾ ಇದ್ದೀನಿ ಅಂತ ಅನ್ಸ್ಕೊಂಡ್ರೆ ನಾನು ಏನೂ ಮಾಡೋಕ್ಕಾಗಲ್ಲ. ಥ್ಯಾಂಕ್ ಯು. ನನ್ನ ನೆಕ್ಸ್ಟ್ ಹೆಸರು ಮಾಲು. ಸ್ಪೆಲ್ಲಿಂಗ್ ಹೇಳಿ ಗೂಗಲಲ್ಲಿ ನೋಡಿಕೆ. ಮಾಲು ಅವರು ಒಂದು ಇದು ಮುಂಚೆ ಕ್ಲಾರಿಫಿಕೇಶನ್ ಕೊಟ್ಟರು, ನಾನು ಮಾತಾಡ್ತಾ ಇದ್ದೀನಿ, ನಾನು ಟಾಸ್ಕ್ ಮಾಡ್ತಾ ಇದ್ದೀನಿ ಎಲ್ಲ ಓಕೆ, ಬಟ್ ಆ ಮಾತಾಡೋದನ್ನ ಮನಸ್ಸಲ್ಲೇ ಇಟ್ಕೊಂಡ್ರೆ ಬೇರೆಯವ್ರಿಗೆ ಹೆಂಗೆ ಗೊತ್ತಾಗುತ್ತೆ? ಅದನ್ನೇ ಎಲ್ಲರೂ ಹೇಳೋಕ್ಕೆ ಟ್ರೈ ಮಾಡ್ತಾ ಇರೋದು. ನೀವು ಆಚೆ ಮಾತಾಡಬೇಕು, ಹೇಳ್ಬೇಕು, ನನಗೆ ಹಿಂಗೆ ಅನ್ನಿಸ್ತಾ ಇದೆ, ರಘು ನನಗೆ ಇಷ್ಟ ಇಲ್ಲ, ನೀನು ನನ್ನ ಕಂಡ್ರೆ ಇಷ್ಟ ಇಲ್ಲ ಅಂತ ಬಾಯಿ ಬಿಟ್ಟು ಓಪನ್ ಆಗಿ ಹೇಳ್ಬೇಕು. ಅದೇ ಬಿಗ್ ಬಾಸ್. ಆ್ಯಂಡ್ ನಮ್ಮೂರವನಾಗಿ ಹಾವೇರಿಯಾಗಿ ನೀವು ಇಡೀ ನಾರ್ತ್ ಕರ್ನಾಟಕನ ಪ್ರೌಡಾಗಿ ಮಾಡ್ಬೋದು, ಬಟ್ ನೀವು ಅದನ್ನು ಮಾಡ್ತಾ ಇಲ್ಲ. ನೀವು ಪೊಟೆನ್ಷಿಯಲ್ ಇದ್ದು ಅದನ್ನು ಮಾಡ್ತಾ ಇಲ್ಲ. ನೀವು ಇದೇ ಥರ ಇದ್ದರೆ ನಿಮಗೆ ಈ ಬಿಗ್ ಬಾಸ್ ಮನೇಲಿ ಇರೋಕ್ಕೆ ನಿಮಗೆ ಅರ್ಹತೆ ಇಲ್ಲ. ಮಧ್ಯಾಹ್ನ 1:50. ರಿಷಾ ಬಂದೆ ಅಲ್ಲೇ ನಿಂತ್ಕೊಂಡ್ಬಿಡ್ತೀನಿ, ಅಲ್ಲೇ ಸೀಟ್ ಹಾಕೊಂಡು ನಿಂತ್ಕೊಂಡ್ಬಿಡ್ತೀನಿ. ರಿಷಾ ಅವ್ರನ್ನ ನಾನು 3ನೇ ವಾರದಿಂದ ನೋಡಿರೋದು ಏನಂದರೆ, ಅವ್ರಿಗೆ ಗೊತ್ತಿರೋದು ಒಂದೇ, ಒಬ್ರ ಜೊತೆ ಒಬ್ರನ್ನ ಟ್ಯಾಗ್ ಮಾಡೋದು. ನಾನಿಲ್ಲಿ ಇಷ್ಟು ವಾರಗಳಿಂದ ಇದ್ದೀನಿ, ಮನೇಲಿ ಯಾರೂ ನನಗೆ ಇವ್ರ ಹೆಸರು ಜೊತೆ ಇವ್ರು, ಯಾಕೆಂದರೆ ಇದಾದ್ಮೇಲೆ ನನಗೂ ಒಂದು ಬದುಕಿದೆ. ಇಲ್ಲಿ ಬಂದ್ಬಿಟ್ಟು ನಾನು ಆಚೆಯಿಂದನೂ ಫ್ರೆಂಡ್ಸ್ ಅಂತ ಎಲ್ಲರಿಗೂ ಗೊತ್ತು. ಬಟ್ ಇಲ್ಲಿ ವೇದಿಕೆ ಸಿಕ್ಕ ತಕ್ಷಣ ನೀವು ಒಂದು ವಾರದಿಂದ ಏನು ಮಾಡ್ತಿದ್ದೀರಾ ಅಂತ, ಅವ್ರಿಗೂ ಹೊರಗಡೆ ಒಂದು ಫ್ಯಾಮಿಲಿ ಇದೆ, ಲೈಫ್ ಇದೆ, ನನಗೂ ಫ್ಯಾಮಿಲಿ, ಈ ಥರ ಕಾರಣಗಳು ಕೊಡುವಾಗ ಮಧ್ಯ ಮಾತಾಡಿದ್ರೆ ರಿಷಾ ಪ್ಲೀಸ್ ಸುಮ್ಮನೆ ಇರಿ. ನನಗೂ ಹೊರಗಡೆ ಫ್ಯಾಮಿಲಿ ಇದೆ, ನನಗೂ ಲೈಫ್ ಇದೆ, ನಾನು ಹೆಣ್ಮಗಳು, ನನ್ನ ಜೊತೆ ಇನ್ನೊಬ್ರು ಹೆಸರನ್ನ ಟ್ಯಾಗ್ ಮಾಡೋದು ಸರಿಯಲ್ಲ. ಹಾಗೆ ಧ್ರುವ್ ಕೂಡ ನಾನು ಜಂಟಿಯಾಗಿ ಒಳಗೆ ಬಂದಾಗಲೂ ನಾವು ಮಾತಾಡ್ತಾ ಇದ್ವಿ, ಅದಾದ್ಮೇಲೆ ನಾವು ಜಗಳ ಆದ್ಮೇಲೂ ನಾವು ಮಾತಾಡ್ತಾ ಇದ್ವಿ. ಫಸ್ಟ್ ವೀಕ್ ಬಂದಾಗ ಹೆಸರುಗಳು ತೊಗೊಳಕ್ಕೆ ಇಷ್ಟಪಡಲ್ಲ. ಅವ್ರು ಯಾರ್ಯಾರ ಹೆಸರು ಇಟ್ಕೊಂಡು ಫುಟೇಜ್ಗೋಸ್ಕರ ಮಾಡಿದ್ದಾರೆ, ಅವರು ಇವತ್ತು ನಿಂತ್ಕೊಂಡು ಅವ್ರು ನನ್ನ ಫುಟೇಜ್ ತಿನ್ಕೊಂಡ್ರು ಅಂದರೆ ಅವತ್ತು ಅವರು ಮಾಡಿದ್ದು ಅದೇ, ಅವರು ಬೇರೆಯವ್ರ ಫುಟೇಜ್ನೇ ತಿಂದಿದ್ದು, ಅವ್ರ ಹತ್ರ ಫುಟೇಜ್ ಸಿಕ್ಕಿತ್ತೆ ಅಂತಲೇ ಅಲ್ಲಿಗೆ ಹೋಗಿದ್ದು. ಅದು ಕೂಡ ಬಿಗ್ ಬಾಸ್ ಅಲ್ಲ. ಈ ಎಲ್ಲ ಕಾರಣಗಳಿಗೆ ಇವ್ರಿಗೆ ಈ ಮನೇಲಿರೋಕ್ಕೆ ಅರ್ಹತೆನೇ ಇಲ್ಲ. ಕ್ಯಾಪ್ಟನ್ ನಾನು ಎಲ್ಲಾದ್ರೂ ಒಬ್ರ ಹತ್ರ ಧನುದು ಸ್ಪಂದನಂದೇನೋ ನಡೀತಾ ಇದೆ, ಧನುದು ಧ್ರುವ ಹತ್ರ ನಡೀತಾ ಇದೆ ಅಂತ ಕೇಳಿಸ್ಬಿಡಿ, ನಿಜ ಅಂತ ಹೇಳಿಸ್ಬಿಡಿ. ಇದೇ ನೀವು ಮಾಡೋ ಮಿಸ್ಟೇಕು. ಏನೋ ಹೇಳೋದನ್ನ ಇನ್ನೇನೋ ಹೇಳ್ಬಿಡೋಣ, ಇನ್ನೇನೋ ಮಾಡ್ಬಿಡೋಣ. ಆಮೇಲೆ ಸ್ಪಂದನ, ನೀವು ಇಡೀ ಮನೆ ಹುಡ್ಕಿದ್ರು ಎಲ್ಲೋ ಒಂದ್ ಕಡೆ ಇರ್ವೇ ಸಮಾನೂ ಇಲ್ಲ. ನೀವು ಏನ್ ಹೇಳಿ, ಒಂದು ಇರ್ವೇ ಸಮಾನೂ ಇಲ್ಲ. ನನ್ನ ಹತ್ರ ಬಂದು ನನ್ನ 2ನೇ ಆಯ್ಕೆ ಅಶ್ವಿನಿ ಮ್ಯಾಮ್. ಲಾಸ್ಟ್ ವೀಕು ಟಾಸ್ಕಲ್ಲಿ ಒಂದು ಇನ್ಸಿಡೆಂಟ್ ಆಯಿತು. ಅದು ಇನ್ಸಿಡೆಂಟ್ ಆದಮೇಲೆ ಹೌದು ಅವರು ಮನ್ಸು ಮಾಡಿ ಹೇಳಿದ್ರು, ಇಲ್ಲ ಬಿಟ್ಕೊಡೋಣ ಅವ್ರಿಗೆ, ಅವರೇ ಆಡಲಿ ಅಂತ. ಹಾಗೆ ಇನ್ನೊಂದು ವೇದಿಕೆ ಸಿಗುತ್ತೆ, ಅಲ್ಲಿ ವೇದಿಕೆ ಸಿಕ್ಕಾಗ ಮಾತಾಡಬೇಕು, ಹೌದು ಅದು ಚರ್ಚಾ ವೇದಿಕೆ ಆಗಿದ್ದಾಗ ಮಾತ್ರ ಮಾತಾಡಬೇಕು ಅಂತ ಅನಿಸುತ್ತೆ. ಕಾವ್ಯ ಆಗಲಿ ರಕ್ಷಿತನ ಹೆಸರು ತೊಗೊಂಡಿದ್ದು ಅದರಲ್ಲಿ ಅವ್ರಿಗೆ ಅವಕಾಶನೇ ಇರಲಿಲ್ಲ ಮಾತಾಡೋಕ್ಕೆ. ನಮ್ಮ ಬ್ಲೂ ಹೌಸ್ ಅವ್ರಿಗೆ ಮಾತ್ರ ಅವಕಾಶ ಇತ್ತು. ಅಲ್ಲಿ ಕೂಡ ಅವ್ರ ಹೆಸರು ತೊಗೊಂಡಿದ್ದು, ಅದಕ್ಕೆ ಮುಂಚೆ ಒಂದಷ್ಟು ಲೈನ್ಸ್ ಹೇಳಿದ್ದು, ನನಗೆಲ್ಲೋ ಅದು ನೀವು ಒಬ್ರನ್ನ ಪರ್ಸ್ನಲಾಗಿ ಟಾರ್ಗೆಟ್ ಮಾಡ್ತಿದ್ದೀರ ಆ ಥರನೇ ಫೀಲ್ ಆಗುತ್ತೆ. ಅದೇ ಕಾರಣಕ್ಕೆ ಎಲ್ರಿಗೂ ಈಗೋ ಅನ್ನೋದೇ ಜಾಸ್ತಿ ಟ್ರಿಗರ್ ಆಗ್ತಾ ಇರುತ್ತೆ. ಬಟ್ ವೇದಿಕೆ ಅಂತ ಅಂದರೆ ಅವತ್ತು ವೋಟ್ ಕೇಳೋದ್ರ ಮುಖಾಂತರ ಒಂದು ವೇದಿಕೆ ನಮಗೆ ಅಂತ ಸೃಷ್ಟಿ ಆಗಿತ್ತು. ಕೇಳಿದಿದ್ರೆ ನಮಗಿರೋ ಅಂತಹ ಕೆಲವೊಂದೊಂದು ಗೊಂದಲಗಳು ಅಲ್ಲೇ ಪರಿಹಾರ ಆಗ್ತಿತ್ತಲ್ಲ ಅನ್ನೋದು ಒಂದು ನನಗೆ ಇಂಟೆನ್ಷನ್ ಆಗಿತ್ತು. ಆ್ಯಂಡ್ ದಟ್ ಡಿಸಿಷನ್ ವಾಸ್ ರೈಟ್ ಅಂತ ನನಗನ್ಸುತ್ತೆ. ಮುಗೀತು. ಮಧ್ಯಾಹ್ನ 2 ಗಂಟೆ. ಈ ಮನೆಯಲ್ಲಿ ಮೇಯ್ನು ನಡೆಯೋ ಅವಘಡಗಳಿಗೆಲ್ಲ ಮೇಯ್ನ್ ಕಾರಣ ಒಬ್ರು ಎಲೆಕ್ಟ್ರಿಷಿಯನ್ ತುಂಬ ನೀಟಾಗಿ ವೈರಿಂಗ್ ಮಾಡ್ತಾರೆ, ಅದು ಇವರು. ಮೊನ್ನೆ ಇಲ್ಲೊಂದು ಗೇಮ್ ನಡೆಯುತ್ತೆ, ಒಂದು ಟಾಸ್ಕ್ ಆಗುತ್ತೆ, ಅವಾಗ ಅಲ್ಲಿ ಒಂದು ಆಕ್ಸಿಡೆಂಟ್ ನಡೆಯುತ್ತೆ. ಅವತ್ತು ನಾವೆಲ್ಲ ಅಲ್ಲಿ ಗೌರವ ಕೊಟ್ಟಿದ್ದು ರಕ್ಷಿತಂಗಲ್ಲ, ಒಂದು ಹೆಣ್ಣಿಗೆ, ಒಂದು ಹೆಣ್ಣುತನಕ್ಕೆ. ಒಂದು ಹೆಣ್ಣಿಗೆ ಅವಮಾನ ಆಗಬಾರ್ದು, ಒಂದು ಹೆಣ್ಣುತನಕ್ಕೆ ಅವಮಾನ ಮಾಡೋದು. ಆಲ್ಮೋಸ್ಟ್ ಆಟ ಮುಗ್ದೋಗಿತ್ತು, ನಮ್ಮ ಕೈಯಲ್ಲಿ ಆಟ ಇತ್ತು. ಆದರೆ ಇವ್ರು 2 ಹೆಣ್ಣು ಮಕ್ಕಳಿಗೆ ಕಳಂಕ ತರ್ತಾರೆ, ನಿಜವಾಗ್ಲೂ ಅದು ಕಳಂಕ ತರ್ತಾರೆ. ಇವ್ರಿಗಾಗಿದ್ದು ಕಳಂಕ ತಂದಿದ್ದಲ್ಲ, ಅದು ಆಗಿದ್ದು, ಅದು ಆಕ್ಸಿಡೆಂಟ್. ಆದರೆ ಇವ್ರು ಮಾಡಿದ್ದು ಆಕ್ಸಿಡೆಂಟ್ ಅಲ್ಲ, ಅದು 100% ಕೊಲೆ ಥರ. ಎಲ್ಲವೂ ಗೊತ್ತಿದ್ದು. ಇವರು ನಿನ್ನೆ ಒಪ್ಕೊಂಡವ್ರು, ಅವತ್ತು ಬಂದು ಜಿನಿನಾಗಿ ಇಲ್ಲಣ್ಣ ಅಂತ ಒಪ್ಕೊಂಡಿದ್ದಿದ್ರೆ ನಿಮ್ಗಾಗಿದ್ದು ಆಕ್ಸಿಡೆಂಟ್. ಆದರೆ ನೀವು ಹೊರಿಸಿದ ಕಳಂಕ. ದಯವಿಟ್ಟು ಆ 2 ಹೆಣ್ಮಕ್ಳಿಗೂ ಭವಿಷ್ಯ ಇದೆ, ಅದನ್ನ ಒಂದು ಚೂರು ಯೋಚನೆ ಮಾಡೋದಾಗಿತ್ತು. ನೀವು ಅದನ್ನ ಯೋಚನೆ ಮಾಡಲಿಲ್ಲ. ಗಂಡು ಮಕ್ಳು ಅದು ನಮಗಿದ್ದು ಕಣಿಕರ, ನಿಮ್ಗೆ ಹೆಣ್ಮಕ್ಳ ಮೇಲೆ ಇರಲಿಲ್ಲ. ಅದಕ್ಕೋಸ್ಕರ ಇದು ನಿಮಗೆ. ನಾನು ನಿಮ್ಮ ಥರ ಬಾಯಿಗೆ ಮೂಗಿಯಲ್ಲ ಬಳಿಯಲ್ಲ. ನೀವು ಮಸಿ ಅನ್ಕೊಂಡು ಬಳದ್ರಿ, ಆದರೆ ಇದು ಮಸಿ ಅಲ್ಲ, ಬಣ್ಣ. ಈ ಬಣ್ಣನೇ ಇಲ್ಲಿವರೆಗೂ ತಂದು ನಿಲ್ಸಿರೋದು ನನ್ನ. ಏನು ಮಾತಾಡಲ್ವಾ? ಇಲ್ಲ. ನಂದು 2ನೇ ಹೆಸರು ಮಾಳು. ಈ ಮನೆಗೆ ಬಂದಾಗ ಅವನು ಉಳಿಸ್ಕೊಳ್ಳೋ ಪ್ರಯತ್ನದಿಂದವು ಎಲ್ಲವೂ ನಾನೇ ಮಾಡಿರೋದು. ಹಾಗೆ ನಾನು ಆಟ ಆಡೋ ಕೊಟ್ಟಾಗ ಮಾಳು ಆಡ್ ಗೆದ್ದಿದ್ದಾನೆ. ಮಾಳು ಒಂದು ಸೂಪರ್ ರಾಕೆಟ್, ತುಂಬ ದೊಡ್ಡ ಸೈಜಿನ ರಾಕೆಟ್, ತುಂಬ ಎತ್ತರಕ್ಕೆ ಹೋಗಿ ಬ್ಲಾಸ್ಟ್ ಆಗೋಂಥ ರಾಕೆಟು. ಅದಕ್ಕೆ ಯಾರೋ ಒಬ್ಬ ಬೆಂಕಿ ಆದರೂ ಇಡಬೇಕು, ಅಟ್ಲೀಸ್ಟ್ ಬೆಂಕಿ ಆದರೂ ಇಡಬೇಕು. ಅದನ್ನ ಸ್ನೇಹಿತ ಅಂತನವ್ರು ಅನ್ಕೊಳ್ಳಿ, ಅಥವಾ ನನ್ನ ಮೇಲಿರೋ ಕೋಪಕ್ಕೆ ಬೆಂಕಿ ಇಡ್ತಾ ಇದ್ದಾರೆ ಅಂತ ಅನ್ಕೊಳ್ಳಿ. ಈ ಮಾತುಗಳು ಎಚ್ಚರಿಸಕ್ಕೆ ಹೇಳ್ತಾ ಇದ್ದಾನೆ ಅಂತ ಹೇಳ್ಬೋದು, ಅಥವಾ ಎಬ್ಬರ್ಸಕ್ಕೆ ಹೇಳ್ತಾ ಇದ್ದಾನೆ ಅಂತನೋ ಅನ್ಕೊ. ಮಾಳು ತುಂಬ ಮೇಲೋಗಿ ಆರಬೇಕು,
ತುಂಬ ಎತ್ತರದಲ್ಲಿ ನೀನು ಬ್ಲಾಸ್ಟ್ ಆಗೋದು ಜನ ನೋಡಬೇಕು. ಇಷ್ಟೇ ನನ್ನಿದು. ಮಧ್ಯಾಹ್ನ 2:15. ಏನು ನನ್ನ ತಂಗಿ ಕಾವ್ಯ. ಓ ಶೀಟ್, ಎಂಥ ಒಂದು ಎಲ್ಲ ವಿಚಾರದಲ್ಲೂ ನನ್ನ ತಂಗಿ ಕರೆಕ್ಟಾಗಿ ಹೋಗ್ತಾವಳೆ ಅಂತ ನನಗನ್ನಿಸ್ತಾ ಇತ್ತು. ಒಳ್ಳೆ ದಾರಿನಲ್ಲಿ ಹೋಗ್ತಾವಳೆ. ಅಂಶ ಎಲ್ಲಿ ಸಿಗ್ತದೆ ಅಲ್ಲಿ ಸ್ಲೋ ಮಾಡೋದು, ಗುಂಡಿ ಎಲ್ಲಿ ಸಿಗ್ತದೆ ಅಲ್ಲಿ ನಿಧಾನ ಮಾಡೋದು, ಎಚ್ಚರಿಕೆಯಿಂದ ಹೋಗೋದು. ಈಗ ಹೋಗ್ತಾ ಇರಬೇಕಾದ್ರೆ ನನ್ನ ತಂಗಿ ಎಲ್ಲಿ ದಾರಿ ತಪ್ತಾವಳೆ ಅಂತ ನನಗೆ ಅನಿಸುತ್ತು ಅಂದರೆ, ಯಾರೋ ಒಬ್ಬ ಒಂದು ಗಾಡಿ ಓಡಿಸ್ಕೊಬತ್ತಾ ಇದ್ದಾನೆ, ಅವನೇನೋ ಒಂದು ಚೋಕ್ ಕೊಟ್ಟ ಅಂತ ನನ್ನ ತಂಗಿನೂ ಏನು ಮಾಡ್ತಾವಳೆ, ಒಳ್ಳೆ ದಾರಿನಲ್ಲಿ ಹೋಗ್ತಾ ಇದ್ದಾಳೋ, ಯಾವನ ಜೊತೆನೋ ಒಂದು ಲವ್ ಗಿವ್ ಅಂತ ಒಂದು ಸ್ವಲ್ಪ ದಾರಿ ತಪ್ಪುದ್ಲು ಅಂತ ಅನಿಸ್ತಾ ಐತೆ. ಈಗ ಇಲ್ಲಿರೋರಿಗೆ ಓಕೆ ಲವ್ ಅನ್ನೋದು ಎಲ್ಲ ತಮಾಷೆ ಅಂತ ಅನ್ಕೋತೀವಿ. ಹೊರಗಡೆ ಸಮಾಜದಲ್ಲಿ ಎಲ್ಲರೂ ಅಂತ ಅನ್ಕೊಳ್ಳಿಲ್ಲ ಅಂದ್ರೂ ಕೆಲವೊಂದು ಜನ ರಿಯಲ್ ನಿಜ ಅಂತ ಅನ್ಕೊಬಿಟ್ಟಾಗ ಆಮೇಲೆ ನಿಂದು ಮದುವೆ ಅನ್ನೋ ವಿಚಾರ ಬಂದಾಗ ಓ ಅವರಿಬ್ರು ಲವ್ ನಡೀತಾ ಐತೆ, ಎಲ್ಲ ಓಡಾಡವ್ರೆ ಸುತ್ತಾಡ್ತವ್ರೆ ಅಂತ ಕೆಲವರು ಅನ್ಕೊಂಡಾಗ ಅದು ನನ್ನ ತಂಗಿಗೆಲ್ಲೋ ಕಳಂಕ ಬರ್ತದೆ ಅನ್ನೋದು ಒಂದು ವಿಚಾರ ಯೋಚನೆ ಮಾಡ್ತೀನಿ. ನಿಜವಾಗ್ಲೂ ಇದು ಸೀರಿಯಸ್ ಆಗಿ ಎಲ್ರಿಗೂ ಒಂದೊಂದ್ಸಲ ಹಿಂಗೆ ಅನ್ಸ್ಬಿಡ್ತದೆ. ತಾವೇನು ಮಾಡೇ ಇಲ್ಲ ನೋಡುವ ತಂಗಿ, ಸಂಸಾರಸ್ತ್ರೇ ಬದಲಾಗಬೇಕಾಗಿರೋದು ಪ್ರಪಂಚ ಅಲ್ಲ, ನೀನು ಬದಲಾಗು, ಆಗ ಇಡೀ ಪ್ರಪಂಚ ಬದಲಾಗ್ತದೆ. ಬಳಿತಾ ಇರೋ ಮುಖಕ್ಕಿಂತ ಕೈಗೆ ಜಾಸ್ತಿ ಬಣ್ಣ ಆಯ್ತದೆ, ಅದನ್ನ ತಿಳ್ಕೊ. ಬಳಸ್ಕೈತಾ ಇರೋ ಮುಖಕ್ಕಿಂತ ಕೈಗೆ ಜಾಸ್ತಿ ಬಣ್ಣ ಆಗಿರ್ತದೆ. ಇದಕ್ಕೆ ನಂಗೆ ನಗ್ಬೇಕು ಅಳ್ಬೇಕು ಗೊತ್ತಾಗ್ತಾ ಇಲ್ಲ. ತಂಗಿ ಅಂತ ಬಾಯಿ ತುಂಬ ಕರೆದ್ರಿ, ಕಾವ್ಯ ಅನ್ನೋ ಹೆಸರಿಗೆ ನೀವೇ ಮಸಿ ಬೆಳೆದ್ರಿ ಅಂತ ಅನಿಸ್ತಾ ಇದೆ. ಯಾಕಂದರೆ ಬೇರೆಯವ್ರು ಮಾತಾಡೋದು ನನಗೇನು ಅನಿಸಲ್ಲ, ಬಿಕಾಸ್ ಅವ್ರಿಗೆ ನಾನು ಗಿಲ್ಲಿ ಹೇಗಿದ್ದೀವಿ ಅಂತ ಅವ್ರು ನೋಡಿದಾರೋ ಇಲ್ವೋ ನನಗೆ ಗೊತ್ತಿಲ್ಲ. ಬಟ್ ಯಾವಾಗಲೂ ಗಿಲ್ಲಿ ಜೊತೆ ನೀವು ಜೊತೆಲೇ ಇರ್ತೀರಾ, ನನ್ನ ಜೊತೆಲೇ ಇರ್ತೀರಾ, ಪ್ರತಿಯೊಂದು ನೀವು ಕಣ್ಣಾರೆ ನೋಡಿ ಲವ್ ಅನ್ನೋ ಒಂದು ಟೈಟಲ್ ಕೊಟ್ರಲ್ಲ, ಅದು ನಿಜವಾಗ್ಲೂ ಹರ್ಟ್ ಆಯಿತು. ಬಿಕಾಸ್ ಲವ್ ಅನ್ನೋ ಒಂದು ಬಲೆಗೆ ಬಿದ್ದಿದ್ದೀನಿ ಅಂತನೋ ಅಥವಾ ಏನೋ ಹೇಳಿದ್ರಿ, ಅದು ಇಲ್ಲ ಅನ್ನೋದು ನಿಮಗೂ ಕ್ಲಿಯರಾಗಿ ಗೊತ್ತಿದೆ. ಆ ಥರ ಇದ್ದಿದ್ರೆ ನಾನು ಅವನಿಗೆ ಅಷ್ಟು ರಾಜಾರೋಷವಾಗಿ ರಾಖಿ ಕಟ್ತಿರ್ಲಿಲ್ಲ, ಅಷ್ಟು ಅಣ್ಣ ಅಂತ ಕರಿತಿರ್ಲಿಲ್ಲ. ಜೊತೆ ನನಗೆ ಅನಿಸ್ಬೇಕು ಅವನು ತುಂಬ ಮಿಸ್ಬಿಹೇವ್ ಮಾಡ್ತಿದ್ದಾನೆ ಅಂತನೋ ಬೇರೆ ಥರ ಪೋಟ್ರೆ ಆಗ್ತಿದೆ ಅಂತ ನನಗೆ ಅನಿಸ್ಬೇಕು. ಆ ಥರ ನನಗೆ ಎಲ್ಲೂ ಅನಿಸ್ಲೇ ಇಲ್ಲ. ನಿನ್ಗೆ ಅನ್ಸಿಲ್ಲ ಕಣವ? ಇಲ್ಲ, ಹೊರಗಡೆನೂ ಅನ್ಸಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಗೊತ್ತಿದೆ, ನೀವೇ ಕಣ್ಣಾರೆ ನೋಡಿದ್ದೀರಾ ನಾನು ಗಿಲ್ಲಿ ಹೇಗಿರ್ತೀವಿ ಅನ್ನೋದನ್ನ. ಅದು ಮೀರಿ ನೀವು ಹೇಳಿದ ನಿಜ ಬೇಜಾರಾಯಿತು. ಪರವಾಗಿಲ್ಲ, ನಿಮ್ಮ ಒಪಿನಿಯನ್ ಕನ್ಸಿಡರ್ ಮಾಡ್ತೀನಿ. ಹಾಗಂತ ಯಾವುದೇ ರೀತಿ ಚೇಂಜಸ್ ಆಗಲ್ಲ, ಬಿಕಾಸ್ ನಾನು ಹೇಗಿದ್ದೀನಿ ಗಿಲ್ಲಿ ಹೇಗಿದ್ದಾನೆ ಅಂತ ಇಬ್ರಿಗೂ ಗೊತ್ತಿದೆ. ಹಾಗಾಗಿ ಥ್ಯಾಂಕ್ ಯು. ನಾನೊಬ್ಬ ಇನ್ನೊಬ್ಬ ಗಿಲ್ಲಿ ಬರಬೇಕು ಅಂತ ಕೇಳ್ಕೊತೀನಿ. ಇಲ್ಲಿ ನೀನೇ ಇವ್ರ ಬಗ್ಗೆ ಹಾಸ್ಯ ಚಕ್ರವರ್ತಿ ಬಗ್ಗೆ ಎಲ್ಲರೂ ಮಾತಾಡಿದ್ದಾರೆ. ಅದರಿಂದ ಮಾತಾಡಿರೋ ವಿಷಯ ಬಿಟ್ಟು ಬೇರೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ನಾವು ಎಲ್ಲೋ ಈಗ ಅವ್ನ ಗಾಡಿ ಕೆಟ್ಟೋಗೈತೆ ಅಂದ್ಬಿಟ್ಟು ಅವ್ನಿಗೆ ಸಹಾಯ ಮಾಡ್ತೀವಿ ಅಂದ್ಬಿಟ್ಟು ಏನು ಮಾಡ್ತಾ ಇರ್ತೀವಿ, ಅವ್ನಿಗೆ ಸಪೋರ್ಟ್ ಕಟ್ಕೊಂಡು ಸ್ಕೂಟ್ರಲ್ಲಿ ಹಿಂಗೆ ಹೋಗ್ತೀವಿ ಸರ್ವಿಸ್ ಸಾಮಾನ್ಯಗೆ ಸಹಾಯ ಮಾಡೋಣ ಅಂತ. ಇಲ್ಲಿ ಅವ್ರ ಕಾರಣಗಳು ಹೇಳ್ಬೇಕು. ಆದರೆ ಅವ್ನೇನು ಮಾಡ್ತಾನೆ ಅಂದರೆ ಅವನ ಅವಶ್ಯಕತೆ ಮುಗಿದ್ಮೇಲೆ ಹಿಂಗೆ ತಳ್ಬಿಟ್ಟು ಗುಂಡಿಗೆ ತಳ್ಬಿಟ್ಟು ಹೊರಟೋಗ್ಬಿಡ್ತಾನೆ. ಬೇಡ, ನಾನು ಹೇಳ್ತಾ ಇರೋದು ಈಗ ನೀನು ಇಲ್ಲಿ ಬಂದಿದೀಯಾ ಅಂದರೆ ನೀನು ಹಾಸ್ಯ ಮಾಡು, ಎಲ್ಲರೂ ನಗ್ತೀವಿ, ನಾವೆಲ್ಲ ಕಲಾವಿದ್ರೆ, ಯಾರಿಗೂ ಅವಮಾನ ಮಾಡಬೇಕು ಅನ್ನೋ ದೃಷ್ಟಿ ಮೇಲೆ ಯಾರೂ ಇಲ್ಲ ನಾವು ಯಾರು. ಆದರೆ ಕೆಲವು ಕಡೆ ಒಬ್ಬರನ್ನ ಆಳಿಸಿ ಮಾಡುವಂಥದ್ದು, ಯಾಕೆಂದರೆ ಎಷ್ಟೋ ಜನಕ್ಕೆ ಹರ್ಟ್ ಆಗಿದೆ. ಅದು ಕೆಲವೊಂದು ಟೈಮ್ನಲ್ಲಿ ನನಗೂ ಕೆಲವೊಂದು ಟೈಮ್ನಲ್ಲಿ ಹರ್ಟ್ ಆಗಿದೆ. ನನಗೆ ನೀನು ಹಾಸ್ಯ ಮಾಡ್ತೀಯ ಅಂತಲ್ಲ, ಅಂದರೆ ನನ್ನ ಒಂದು ಸ್ವಲ್ಪ ಡಿಗ್ರೇಡ್ ಮಾಡಿ ನನಗೆ ಅವಮಾನ ಮಾಡಿ ಹಾಸ್ಯ ಮಾಡಿ ನಗೋವಂಥದ್ಕೆ ಅದು ಒಂಥರ ಅಪಹಾಸ್ಯ ಅಂತ ಥರ ಹೇಳ್ತೀವಿ. ಈಗ ಹೆಚ್ಚು ಕಡಿಮೆ ಒಂದು 3 ಕೋಟಿ ಜನ ನೀನು ಇಷ್ಟಪಟ್ಟವ್ರೆ ಅಂದರೆ 6 ಕೋಟಿ ಜನನೂ ನಿನ್ನ ಇಷ್ಟಪಡ್ತಾರೆ, ಎಲ್ಲರೂ ನೀನು ಅಭಿಮಾನಿ ಆಯ್ತಾರೆ. ನಾನಂತೂ ನಾನು ದೊಡ್ಡ ಅಭಿಮಾನಿ ಆಯ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮೊದಲು ಅಪಹಾಸ್ಯ ಅನ್ನೋದು ಒಂದನ್ನು ಬಿಡು, ನೋಡಲಿ ಇದನ್ನು ಕಳ್ಚು, ಇವತ್ತಿನಿಂದ ನೀನು ಬದಲಾಗು ಅಂತ ಹೇಳ್ತಾ ಇದ್ದೀನಿ. ಒಬ್ಬ ಒಳ್ಳೆ ಕಲಾವಿದನಾಗು. ಒಂದು ಕೆಲಸ ಮಾಡಿ ಸುಡ್ದು ಬಿಡತ್ತಾಗ ಮೇಲೆ ಚಂದ್ರಣ್ಣವ್ರೆ, ನೀವು ಎಲ್ಲಿ ನಿನ್ನನ್ನು ಅಪಹಾಸ್ಯ ಮಾಡಿದೆ ಚಂದ್ರಣ್ಣ, ನೀವು ಅಲ್ಲೇ ಸ್ಟ್ರಿಕ್ಟಾಗಿ ಇಲ್ಲಿ ಅಪಹಾಸ್ಯ ಮಾಡ್ತಾ ಇದ್ದೀವಿ, ನನಗೆ ಇಷ್ಟ ಆಯ್ತು ಅಂತ ಒಂದು ಮಾತು ಹೇಳ್ಬಿಟ್ಟಿದ್ರೆ ಮ್ಯಾಟ್ರ್ ಮುಗ್ದಾಗಿರೋದು. ಮಧ್ಯಾಹ್ನ 2:30. ನನ್ನ ಮೊದಲನೇ ಆಯ್ಕೆ ಕಾವ್ಯ ಅವರು. ಮನೆ ಎಲ್ಲರೂ ಹೇಳ್ತಾ ಇದ್ರು ಕಾವ್ಯದಿಂದ ಗಿಲ್ಲಿ. ಆ್ಯಕ್ಚುಲಿ ಇಲ್ಲ ಬಿಗ್ ಬಾಸ್, ಗಿಲ್ಲಿಯಿಂದ ಕಾವ್ಯ ಅವರು ಅದನ್ನು ತುಂಬ ಚೆನ್ನಾಗಿ ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ನಂತರ ಕಳಪೆ ಅಂತ ಬರುತ್ತೆ. ಇಲ್ಲಿ ಇಷ್ಟು ಜನರಲ್ಲಿ ನಾನು ಇವ್ರಿಗೋಸ್ಕರ ನಾನು ಡಿಬಾರ್ ಅಂತ ತಗೊಳ್ತೀನಿ. ಎಲ್ಲೋ ಒಂದು ಕಡೆ ಬೇಜಾರಾಗುತ್ತೆ ನನಗೆ. ಕಾವ್ಯ ಅವರು ನನ್ನನ್ನೇ ಕಳಪೆ ಅಂತ ಹೇಳಿ ನನ್ನನ್ನು ಹೊರಗಡೆ ಹಾಕ್ತಾರೆ. ಈ ಕಾರಣಕ್ಕೋಸ್ಕರ ನಾನು ಅವ್ರನ್ನ ಆಯ್ಕೆ ಮಾಡ್ಕೊಂಡಿದ್ದೀನಿ ಬಿಗ್ ಬಾಸ್. ಮೊದಲಿಗೆ ಕಳಪೆ ಕೊಟ್ಟಾಗ ನಾನು ಕೊಟ್ಟಿದ್ದ ರೀಸನ್ನು ಪ್ರೀವಿಯಸ್ ವೀಕ್ ನಾವು ಉತ್ತಮ ಅಂತ ಏನು ಕೊಟ್ಟಿದ್ವಿ ಮನೆ ಜನ ಎಲ್ಲ ಸೇರಿಕೊಂಡು ಅದನ್ನು ವಾಪಸ್ ಕೊಡ್ತಾರೆ. ಸೊ ನನಗೆ ಅದೆಲ್ಲೋ ಡಿಸ್ರೆಸ್ಪೆಕ್ಟಿಂಗ್ ಅನಿಸ್ತು, ಹಾಗಾಗಿ ನಾನು ಅದನ್ನು ಕೊಟ್ಟೆ. ಅದ್ರ ಜೊತೆಗೆ
ನಾನು ಅದೇ ಟೀಮಲ್ಲಿ ಇದ್ದಿದ್ದರಿಂದ ಅವ್ರ ಇನ್ವಾಲ್ವ್ಮೆಂಟ್ ಇರಲಿಲ್ಲ. ಹಾಗಾಗಿ ನಾನು ಕಳಪೆ ಕೊಟ್ಟೆ. ನಥಿಂಗ್ ಪರ್ಸ್ನಲ್, ಅದು ಬಿಟ್ಟು ಬೇರೆ ನನಗಿನ್ನೇನೂ ಇರಲಿಲ್ಲ. ಗಿಲ್ಲಿ ಮತ್ತು ನನ್ನ ವಿಷಯ ತುಂಬ ಸಲ ಎಲ್ಲರೂ ಮಾತಾಡ್ತಾ ಇರೋದ್ರಿಂದ ನಾನು ಕ್ಲಾರಿಟಿ ಕೊಡೋದೇನು ಅಂತಂದರೆ, ಅದನ್ನ ನಾನು ಯೂಸ್ ಮಾಡ್ಕೋತಿದ್ದೀನಿ ಅಂತ ಧ್ರುವ ಹೇಳಿದ್ರು. ಯೂಸ್ ಮಾಡ್ಕೊಳ್ಳೋದಾಗಿದ್ದಿದ್ರೆ ಬೇರೆ ರೀತಿನೇ ಯೂಸ್ ಮಾಡ್ಕೋತಾ ಇದ್ದೆ. ಎಷ್ಟೋ ಸರಿ ಗಿಲ್ಲಿನ ಇಂಟೆನ್ಷನಲಿ ಅವಾಯ್ಡ್ ಮಾಡಿರೋದನ್ನು ನೋಡಿರ್ತಾರೆ ಅನ್ಸುತ್ತೆ ಕೆಲವೊಬ್ಬೊಬ್ರು. ಅವನ ಜೊತೆ ಅಲ್ಲದೆ ಬೇರೆಲ್ಲರ ಜೊತೆನೂ ನಾನು ಕಾನ್ವರ್ಸೇಷನ್ಸ್ ಮಾಡಿದ್ದೀನಿ. ಅದನ್ನು ಮತ್ತೆ ಗುಂಪುಗಾರಿಕೆ ಅಂತ ಹೇಳ್ತಾರೆ. ಹಾಗಿದ್ದಿದ್ರೆ ನೀವು ಒಂದಿಷ್ಟು ವಾರ ಸೆಟ್ ಆಫ್ ಪೀಪಲ್ಸ್ ಜೊತೆ ಇದ್ದಿದ್ದನ್ನು ಏನಂತ ಕರಿಬೇಕು ಅಂತ ನನಗೆ ಗೊತ್ತಿಲ್ಲ. ಜಸ್ಟ್ ಬಿಕಾಸ್ ಆಫ್ ದೀಸ್ ರೀಸನ್ಸ್ ನಾನು ಈ ಮನೇಲಿರೋದಕ್ಕೆ ಅರ್ಹತೆ ಇಲ್ಲ ಅಂತ ಹೇಳೋದನ್ನು ನಾನು ಒಪ್ಕೊಳ್ಳಲ್ಲ. ಇಷ್ಟೇ ನನ್ನ ವಾದ. ಥ್ಯಾಂಕ್ ಯು ಮಾ. ನನ್ನ ಎರಡನೇ ಆಯ್ಕೆ ಬಿಗ್ ಬಾಸ್ ಸ್ಪಂದನ ಅವರು. ಎಲ್ಲೋ ಅವ್ರಿಗೆ ಪರ್ಫಾರ್ಮ್ ಮಾಡುವಂಥ ಚಾನ್ಸಸ್ ಸಿಕ್ಕಿದಾಗಲೂ ಕೂಡ, ಮಾತಾಡೋ ಚಾನ್ಸಸ್ ಸಿಕ್ಕಿದಾಗಲೂ ಕೂಡ ಅವ್ರು ಎಲ್ಲೋ ಸೈಲೆಂಟ್ ಆಗಿದ್ದವರು ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಮಾತಾಡ್ತಾ ಇದ್ದಾರೆ. ಒಂದು ಬಿಗ್ ಬಾಸ್ ಜೆನ್ಯೂನ್ ಆಗಿ ಯಾರ್ದಾದ್ರೂ ಜಡ್ಜ್ಮೆಂಟ್ ಕೊಡೋದಾಗ್ಲಿ ಅಥವಾ ಯಾವುದಾದ್ರೂ ಒಂದು ನಿರ್ಧಾರ ಹೇಳಬೇಕಾದ್ರೆ ಅದರಲ್ಲಾದರೂ ನಿಜವಾಗ್ಲೂ ತೂಕವಾಗಿರೋದು ಕೊಡಬೇಕು. ಅವ್ರು ಯಾರೋ ಕೊಡ್ತಾರೆ ಅಂತ ಇವರು ಕಳಪೆ ಕೊಡ್ತಾರೆ, ಮತ್ತು ಮುಂದೆ ಬರೋಂಥ ಇದರಲ್ಲಿ ಯಾರ್ದು ಫೇವರ್ಸ್ಗಳನ್ನು ತಗೊಳ್ದೆ ಯಾರ ಜೊತೆನೂ ಇಂಡಿವಿಜುವಲ್ ಆಗಿ ಇವರ ಐಡೆಂಟಿಗೆ ಫೈಟ್ ಮಾಡಲಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು. ಮುಗಿತ್ ಬಣ್ಣ. ನಾ ಮೊದಲನೇದಾಗಿ ರಿಷಾ ಅವ್ರ ಹೆಸರು ತಗೋತೀನಿ. ಹಂಗಪ್ಪ ರೆಸ್ಟ್ ಮಾಡ್ತಿಲ್ಲ ಇಷ್ಟೊತ್ತು ಗಂಟ. ಈಗ ತಿರ್ಗಕ್ಕೆ ಡ್ಯೂಟಿ ಸೆಕೆಂಡ್ ಶಿಫ್ಟ್ ಸ್ಟಾರ್ಟ್ ಆಯಿತು. ಫಸ್ಟ್ ಶಿಫ್ಟ್ ಮುಗೀತು, ಸೆಕೆಂಡ್ ಶಿಫ್ಟ್ ಇದು. ಸುಮ್ಮನೆ ಕೂತ್ಕೊಳ್ಳ. ಆಯ್ತು. ಅವ್ರಿಗೆ ಮೊದಲ ಗರ್ವ, ಅಹಂಕಾರ, ಕೋಪ ಇರಬೇಕು. ಅತಿಯಾಗಿ ಐತೆ ಅನ್ಸಾಗತ್ತೆ ನನಗೆ. ಇದೇನೋ ಲಿಮಿಟೆಡ್ ಮೀರಿ ಐತೆ ಅನ್ಸದೈತಿ. ಅದು ಎಕ್ಸಾಂಪಲ್ ಏನಪ್ಪ ಅಂತ ಕೇಳಿದ್ರೆ, ನಾವು ಬೆಳಿಗ್ಗೆ ಕಿಚನ್ ಮುಂದೆ ಇದ್ದಾಗ ಬಾತ್ರೂಮಿಂದ ಒದರಾಡ್ಕೋತ ಕಿರ್ಚಾಡ್ಕೋತ ಬಂದರು ಹೊರಗಿಂದ್ರೆ, ಅದು ಒಳಗೆ ಏನಾಗೈತೆ ಮ್ಯಾಟ್ರ್ ಅನ್ನೋದು ನನಗೆ ಗೊತ್ತಿರಕ್ಕಿಲ್ಲ. ಮಾತಾಡ್ಕಿಸಿಂದ ಬಗೆಹರಿಸ್ಕೊಳ್ಳಿ ಅಂತ ಹೇಳಿ ನನ್ನ ಅನಿಸಿಕೆ. ಓಕೆ, ನಾ ಜಾನ್ವಿ ಮ್ಯಾಮ್ ನಡೆಸ್ಕೊತೀನಿ. ಜಾನ್ವಿ ಮ್ಯಾಮ್ ಇಲ್ದಾರ ಕೇಳಿದ್ರೆ ಅಡುಗೆ ಮನೆಯಾಗ ತೋರಿಸ್ತಾರೋ ಟಾಸ್ಕ್ ಮುಂದೆ. ಜಾನ್ವಿ ಮ್ಯಾಮ್ ಇಲ್ದಾರು ಅಂದ್ರೆ ಟಾಸ್ಕ್ ಆಡಕ್ಕೆ ಹೋಗ್ಯಾರ ಅಂತ ನನಗೆ ಅಷ್ಟೇ ಕೇಳ್ಪಡಾಕತ್ತೈತಿ. ನೀವು ಹೆಚ್ಚಿನತ್ರೊಳಗೆ ಎಲ್ಲರ ಜೋಡಿ ಬೇರೆ ಎಲ್ಲರ ಜೋಡಿ ಮಾತಾಡ್ರಿ, ನನ್ನ ಜೋಡಿನೂ ಕೊಂಡ್ರಿ, ಎಲ್ಲರ ಜೋಡಿನೂ ಕೊಂಡ್ರಿ, ಎಲ್ಲರ ಜೋಡಿ ಮಾತಾಡ್ರಿ. ಗುಂಪುಗಾರಿಕೆಯೊಳಗೆ ಅವ್ರದ್ದು ಅಲ್ಲಿ ಒಂದು ನಿಮ್ಗೆ ಎಷ್ಟು ಬೇಕಾದ್ರೆ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿರಿ. ನಿಮ್ಗೆ ಇಬ್ಬರೇ ಬೇಕಾದ್ರೆ ಇಬ್ಬರ ಹೋಗಿ ಚರ್ಚೆ ಮಾಡ್ಕೋರಿ ಅಂತ ಹೇಳಕ್ಕೆ ಇಷ್ಟ. ಬಳಿ ಜಾಸ್ತಿ ಬಳಿ ನೋಡಲ್ಲ ಹೆಂಗೆ ನನ್ಗೆ ಆಗಿಲ್ಲ ಅಂತ ಜಾಸ್ತಿ ಬಳಿ ಮಾಲು. ಏನದು ಏನು ನಾಜುಕಾಗಿ ದುಶ್ಮನಿಲ್ ಬಳಿ ಮದುವೆ ಹೆಣ್ಣಿಗೆ ಅಲ್ಲಿ ಯಾರಿಗೋ ಒಬ್ರಿಗೆ ತುಂಬಾ ಖುಷಿ ಆಗ್ತಾ ಇದೆ. ಬಳಿ ಖುಷಿ ಪಡ್ಲಿ. ಸುದಿ ಅವ್ರದ್ದು ನಾವು ತಗೋತೀವಿ. ಸುದಿ ಓಕೆ. ಮಾಡೋರು ಹೇಳಿದ್ರು ಅಡುಗೆ ಮನೇಲಿ ಬಿಟ್ರೆ ಟಾಸ್ಕ್ ಅಂತ. ಮಾಡೋರ್ನ ನಾನೇ ಹೋಗಿ 2-3 ಸಲ ಬನ್ನಿ ಮಾಡು ಡ್ಯಾನ್ಸ್ ಮಾಡೋಣ ಕರೆದು ಡ್ಯಾನ್ಸ್ ಮಾಡಿದ್ದು ಇದೆ. ಮೊದಲ 2-3 ವಾರ ಹೇಳಿದ್ರು ಎಲ್ಲ ಬರೀ ಅಶ್ವಿನಿ ಅವ್ರ ಜೊತೆನೇ ಇರ್ತೀರಾ, ಮನೆಯವ್ರ ಜೊತೆ ಕಾಣಿಸ್ಕೊಳ್ಳಲ್ಲ ಅಂತ. ಅದಾದಮೇಲೆ ಬಹುಶಃ ನೀವು 2 ಕಣ್ಣುಗಳನ್ನ ತೆರೆದು ನೋಡಬೇಕು. ನಾನು ಎಲ್ಲರ ಜೊತೆ ಮಿಂಗಲ್ ಆಗ್ತಾ ಇದ್ದೀನಿ. ಬಹುಶಃ ಅದಕ್ಕೆ ನನಗೆ ಉತ್ತಮ ಬಂತು ಅಂತ ಅನ್ಸುತ್ತೆ. ಹಾಗಾಗಿ ನಿಮ್ಮ ವಾದನ ನಾನು ಒಪ್ಪಲ್ಲ ಮಾಡು. ಮಧ್ಯಾಹ್ನ 2:55. ಸೊ ನಾನು ಮೊದಲನೇ ಹೆಸರು ತೊಗೊಳ್ಳೋದು ರಿಷಾ. ಬನ್ನಿ. ಕೊಡೋಣ ಸೆಕೆಂಡ್ ಶಿಫ್ಟ್ ಅಲ್ಲ, ಇದು ಫುಲ್ ಟೈಮ್ ಜಾಬ್ ಕಣ, 24 hours ಡ್ಯೂಟಿ ಕಣ. ಸೊ ಇವರು ಇಲ್ಲಿ ಬಂದು ನಿಂತ್ಕೊಳ್ಳುವಾಗಲೂ ಅನ್ಕೋತಿರ್ಬೋದು ನನ್ನ ಜಾಸ್ತಿ ಜನ ಬಂದು ಕಲರ್ ಹೊಡಿತಿದ್ದಾರೆ, ಕ್ಯಾಮ್ರಾ ಇದೆ, ನಾನು ಜಾಸ್ತಿ ಬರ್ತಾ ಇದ್ದೀನಿ ಅಂತ. ನಾನು ಮುಗಿಸ್ಬಿಡ್ತೀನಿ ಇರು. ಅವರು ಇವ್ರಿಗೆ ಡೌ ಅನ್ನೋದು ನಿನಗೆ ಗೊತ್ತಿಲ್ಲ, ನೀ ಡೌ ಪ್ರೋ ಮ್ಯಾಕ್ಸ್ ಅಂತ. ಆಮೇಲೆ ಎಲ್ಲೇ ಜಗಳ ಆಗಲಿ ನಾ ಬಂದು ಹಿಂಗೆ ಇಣಕ್ಕೆ ನೋಡ್ರೆ ನಾ ಕ್ಯಾಮ್ರಲ್ಲಿ ಬರ್ತೀನಿ ಅನ್ಕೋಬೋದು ನೀನು, ಬಟ್ ಅದಲ್ಲ ಇಲ್ಲಿ. ಮತ್ತೆ ಹೇಳ್ತೀಯ ನಾನು ರಿಯಲ್ ರಿಷಾ ಬರುತ್ತೆ ಅಂತ. ನಿನಗೆ ಒಂದು ಕ್ಲಾರಿಟಿ ಇಲ್ಲ ರಿಯಲ್ ರಿಷಾ ಏನು ಅಂತ, ಆಯ್ತಾ? ನೀ ಹೇಳ್ಬಿಡ್ತೀಯ ನೀ ಕಾರ್ಡ್ ಪ್ಲೇ ಮಾಡ್ತಿದ್ಯಾ ಯಾರನ್ನೂ ಯೂಸ್ ಮಾಡಿಕೊಂಡು ಅಂತ. ನಾನು ಅವರು ಏನು ಮಾತಾಡ್ತಿದ್ದೀವಿ ಅಂತ ನನಗೂ ಅವ್ರಿಗೂ ಗೊತ್ತು. ನಿನಗೆ ಗೊತ್ತಿಲ್ಲ, ಅಲ್ಲಿ ಬಂದು ನಿಂತ್ಕೊಂಡ್ರೆ ಅಲ್ಲೂ ಕ್ಯಾಮ್ರಾ ಇದೆ, ನಾನು ಮಾತಾಡ್ಬೋದು ಅಂತ ನೀನು ಅನ್ಕೋತೀಯ. ಸೊ ಈ ವಿಷಯಕ್ಕೆ ನಾನು ನಿನಗೆ ಕಲರ್ ಬಣ್ಣ ಅಲ್ಲ, ಕಪ್ಪು ಬಣ್ಣ ಹಾಕ್ತಿದ್ದೀನಿ. ಗುಡ್ ಬುಕ್ಸ್. ಸೂರಜ್ ಇಸ್ ಟ್ರೈಂಗ್ ಟು ಬಿ ಅ ಬಿಗ್ ಗುಡ್ ಬುಕ್. ಇಲ್ಲಿ ಒಳ್ಳೆಯವರಾಗಿದ್ರು ಕೊಡ್ತಾರೆ, ಕೆಟ್ಟವರಾಗಿದ್ರು ಕೊಡ್ತಾರೆ. ನಾನು ಒಳ್ಳೆಯವಳಲ್ಲಪ್ಪ. ಅಂಡ್ ಒಳ್ಳೆಯವ್ರ ತರ ನಿನ್ ತರ ಮುಖ ಊಸ್ರು ಒಳ್ಳೆ ನೀನು. ಫಸ್ಟ್ ಆಫ್ ಆಲ್ ಆಯ್ತಾ, ಕಲರ್ ನೀನು ಊಸ್ರು ಒಳ್ಳಿನೇ ನೀನು, ಆಯ್ತಾ?
ನಿನ್ನ ಮುಖವಾಡನು ಬರುತ್ತೆ. ಯಾಕಂದ್ರೆ ಊಸ್ರು ಹಳ್ಳಿಗೆ ಕಲ್ಕಲರ್ ನೀನ್ ನೋಡಿದೀನಿ ನೀನ್ ಆಟನುವೆ, ನೀನ್ ಹೆಂಗೆ ಏನು ಅಂತ ಅನ್ಬಿಟ್ಟು ನನಗೂ ಗೊತ್ತು. ಅವಶ್ಯಕತೆ ತುಂಬಾ ಇದೆ. ನಾನು ಆಚೆ ಕ್ಯಾಮ್ರಾ ಬಣ್ಣ ಹಚ್ಚಿ ಬಂದಿದ್ದೀನಿ, ನೀನ್ ಹಚ್ಚಬಾರ್ದೇನೆ ಇಲ್ಲಿ ಕನ್ಫ್ಯೂಸ್ ಆಗ್ಬಿಟ್ಟು ಬರ್ತಾ ಇದೆಯಲ್ಲ. ಅಂಡ್ ಫಸ್ಟ್ ಆಫ್ ಆಲ್ ನನ್ಗೆ ಕ್ಲಾರಿಟಿ ನಿನಗೆ ಇಲ್ಲಿ ಮುಂದಿನ ದಿನಗಳು ನಿನಗೆ ಗೊತ್ತಾಗುತ್ತೆ. ನಾನ್ ನೋಡಿ ನಾನ್ ಮಾತಾಡ್ಬೇಕಾದ್ರೆ ಅವ್ನು ಬಾಯಿ ಮುಚ್ಕೊಂಡಿರ್ಲೇಬೇಕು. ಮಾತಾಡ್ಬೇಕಾದ್ರೆ ನಾನು ಇದ್ದೆ ತಾನೆ ಸೈಲೆಂಟ್ ಆಗಿ ಬಾಯಲ್ಲಿ ಬೆಳ್ಳಿಟ್ಕೊಂಡು ನಿಂತ್ಕೊಳ್ಳ, ಸುಮ್ನೆ ನಿಂತ್ಕೋ. ಮಾತಾಡ್ಬೇಕಾದ್ರೆ ನಾನು ಮನ್ನಿಸ್ಕೊಂಡಿದ್ದೀನಿ ತಾನೆ, ನಿಂತ್ಕೋ ಹಂಗೇನೆ. ಕೊಟ್ಟು ಸೂರಜಣ್ಣ ನೀನು ನಿನಗೆ ಜೈ ಸೂರಜ್ ಅನ್ಬಿಟ್ರೆ ನೀನ್ ಜೈ, ನಿನ್ಗಾಗಲ್ಲ ನಿನ್ಗಾಗಲ್ಲ. ನಾವು ಹಂಗೆ ಅಪ್ಪ, ನಾವು ಮಿರರೇ, ನಮ್ ಖುಷಿಯಾಗಿ ನಮ್ಗೆ ನಕ್ಕರೆ ನಾವು ನಗ್ತೀವಿ. ಅಂಡ್ ಒನ್ ಫಸ್ಟ್ ಆಫ್ ಆಲ್ ನೀನ್ ಯಾರು ನನಗೆ ಹೇಳಕ್ಕೆ, ಚೆನ್ನಾಗೇ ಮಾತಾಡಿ ಚೆನ್ನಾಗೇ ಹೇಳಿ ನಗ್ನಗ್ತಾನೆ ಹೇಳಿ ಅಂತ. ನನ್ನ ಇಷ್ಟ, ನನ್ನ ವ್ಯಕ್ತಿತ್ವ, ನಾನು ಹೆಂಗ್ ಬೇಕಾದ್ರೂ ಹೇಳ್ತೀನಿ. ನೀಗ ಅಧಿಕಾರ ಕೊಟ್ಟವ್ರು ಯಾರು? ಗುಡ್ಡಾಗೆ ಹೇಳಿ ಕರ್ಕೊಬಂದ್ ಸೈಡಲ್ಲಿ ಕೂರ್ಸ್ಕೊಂಡು ಹೇಳಿ ಅಂತ ಅಧಿಕಾರ ಕೊಟ್ಟವ್ರು ಯಾರು? ಮಾತು ಇಲ್ಲ. ನನಗೆ ಎಲ್ಲರೂ ಸೇರಿ ಜೈ ಅಂದ್ರು, ನಿನಗೆ ಕೈ ಅಂದ್ರು. ಕೈ ಅಂತವ್ರಲ್ವಾ, ಆ ಕೈ ಯಾವಾಗ ಕೈ ಕೊಡ್ತಾರೆ ಅಂತ ಮುಂದೊಂದು ದಿನಗಳಲ್ಲಿ ನಿನ್ಗೆ ಗೊತ್ತಾಗುತ್ತೆ. ನೋಡ್ತಾ ಕೂತ್ಕೋ. ಸೊ ಇನ್ನೊಂದು ಹೆಸರು ನಾನು ತಗೊಳ್ಳೋದು ಧ್ರುವಂತ್. ಸೊ ಧ್ರುವಂತ್ ಅವರು ನಾನು ಸ್ಟಾರ್ಟಿಂಗಲ್ಲಿ ಬಂದಾಗ ಫಸ್ಟ್ ಮಾತಾಡಿದೆ ಧ್ರುವಂತ್ ಜೊತೆ. ಬ್ರೋ, ನನ್ನ ಎಲ್ಲರೂ ಫೇಕ್ ಅಂತ ಇದ್ದಾರೆ, ನನಗೆ ಮುಖವಾಡ ಇದೆ, ನಾನು ಇಲ್ಲಿಂದ ಹೋಗ್ಬಿಡ್ತೀನಿ ಅಂತಂದರು. ನಾನು ಆವಾಗಲೇ ಅಂದೆ, ಗುರು ನೀನು ಅಷ್ಟೊಂದು ಸೆನ್ಸಿಟಿವ್ ಆದರೆ ಈ ಆಟ ನಿನಗಲ್ಲ, ಇಲ್ಲಿರೋಕ್ಕೆ ನೀ ಅರ್ಹನಲ್ಲ ಅಂತ ಫಸ್ಟ್ ಡೇನೇ ಹೇಳಿದೆ. ಬಟ್ ಅವರು ಅದಾದಮೇಲೆ ನನಗೆ ಅವ್ರನ್ನ ಅರ್ಥ ಮಾಡ್ಕೊಳ್ಳೋಕ್ಕೂ ಆಗಲಿಲ್ಲ. ಯಾಕಂದರೆ ಒಂದೊಂದು ದಿನ ಒಂದೊಂದು ಥರ ಇದ್ದಾರೆ. ಅದಾದಮೇಲೆ ಈಗ ನಾಳೆ ಏನಾದ್ರು ಕಳಪೆ ಅಥವಾ ಉತ್ತಮ ಅಂತ ಬರೋಂಗಿದ್ರೆ ಹಿಂದಿನ ದಿನ ಮನೆಯೆಲ್ಲ ಕಿರ್ಚಾಡ್ಕೊಂಡು ಕ್ಲೀನಿಂಗ್ ಮಾಡ್ತಾನೆ. ನಾವು ಹೈಲೈಟ್ ಆಗಿಲ್ಲ ಅಂದರೂ ಯಾವಾಗ ಹೈಲೈಟ್ ಆಗಬೇಕು ಅಂತ ಅವನಿಗೆ ಚೆನ್ನಾಗಿ ಗೊತ್ತಿದೆ. ಅದಕ್ಕೋಸ್ಕರ ನಾನು ಧ್ರುವಂತ್ ಅವರು ಕೊಡ್ತೀನಿ. ಡಿಫೆಂಡ್ ಮಾಡಲ್ವಾ? ಆಯ್ತು ಸೂರಜಣ್ಣ, ಫಸ್ಟ್ ಕಾನ್ವರ್ಸೇಷನ್ ಬೆಸ್ಟ್ ಕಾನ್ವರ್ಸೇಷನ್. ನನ್ನ ಗೆಳೆಯ ನನ್ನ ಮಾನ ಮರ್ಯಾದೆ ಉಳಿಸ್ಬಿಟ್ಟ. ಬಾ ಸೂರಜಣ್ಣ. ನನ್ನ ಫಸ್ಟ್ ಹೆಸರು ಮಾಳು ಅಣ್ಣ. ಅವ್ರು ಮಾತಾಡ್ತಾರೆ, ಇಟ್ಸ್ ಲೈಕ್ ಲಿಮಿಟೆಡ್, ಲೈಕ್ ಇವ್ರ ಜೊತೆ ಮಾತಾಡಬೇಕು ಅವ್ರ ಜೊತೆ ಮಾತಾಡಬೇಕು ಅಂತ. ಅವ್ರು ಈ ಆಪರ್ಚುನಿಟಿನ ಸರಿಯಾಗಿ ಯೂಸ್ ಮಾಡ್ಕೋತಿಲ್ಲ ಅಂತ ಅನ್ನಿಸ್ತು. ಬಿಗ್ ಬಾಸ್ ನನ್ನ 2ನೇ ಆಯ್ಕೆ ಬಂದು ಸ್ಪಂದನ ಅವರು. ಸ್ಪಂದನ ಅವ್ರಿಗೆ ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಲಾಸ್ಟ್ ವೀಕಿಂದ ಗೇಮ್ ಸ್ಟಾರ್ಟ್ ಮಾಡಿದ್ದಾರೆ. ಆ್ಯಂಡ್ ಡಿಪೆಂಡೆನ್ಸಿ ಅನ್ನೋ ಪದ ಈ ಮನೇಲಿ ತುಂಬ ಸಖತ್ತಾಗಿ ಸೂಟ್ ಆಗೋದು ನನ್ನ ಪ್ರಕಾರ ಸ್ಪಂದನ ಅವ್ರಿಗೆ ಮಾತ್ರ. ಯಾಕಂದರೆ 3 ವೀಕ್ಸ್ ತನಕ ಅವ್ರಿಗೆ ಒಬ್ಬರು ಬೇಕಿತ್ತು, ನನ್ನ ಜೊತೆ ಮಾತಾಡೋದು ನಿಲ್ಸಿದ ತಕ್ಷಣವೇ ಇನ್ನೊಬ್ಬರು ಬೇಕಿತ್ತು. ಅಲ್ಲಿ ತನಕ ಇನ್ಫ್ಲುಯೆನ್ಸ್, ಅಲ್ಲಿ ತನಕ ಏನು ಅದನ್ನು ನಾನು ಹೇಳಿದ್ದು, ಅಲ್ಲಿ ತನಕನೂ ಅವ್ರಿಗೆ ಇನ್ನೊಬ್ಬರ ಅಭಿಪ್ರಾಯನೇ ಅವ್ರ ಅಭಿಪ್ರಾಯ ಅಂತ ತೊಗೊಂಡು ಎಷ್ಟೊಂದು ಸಲ ಹೇಳಿರೋದು ನನಗೂ ಗೊತ್ತು. ನಿಮ್ಮ ಮನೆಯಲ್ಲಿ ಏನೂ ಮಾಡ್ತಿಲ್ಲಿರೋರು ಒಬ್ಬರೇ ಒಬ್ಬರು ಅಂದರೆ ಅದು ನಂಗೆ ಕಣ್ಣಿಗೆ ಸ್ಪಂದನ ಅಂತ ಮಾತ್ರ ಕಾಣಿಸೋದು. ಎಲ್ಲನೂ ತುಂಬ ಚೆನ್ನಾಗಿ ಯೂಸ್ ಮಾಡ್ಕೋತಾರೆ, ಹೋಗ್ತಾರೆ ಅವ್ರ ಜೊತೆ ಧ್ರುವ್ ಅಂತ ಅಂತಾರೆ, ಅವ್ರಿಗೆ ಹೋಗಿ ಹಿಂದೆ ಇದು ಮಾಡ್ತಾರೆ. ಸಡನ್ನಾಗಿ 4th ವೀಕಿಂದ ಧನು ಇಡೀ ಮನೇಲಿ ಧನು ಓಕೆ, ಅವರಿಬ್ರು ಫ್ರೆಂಡ್ಶಿಪ್ ಬಗ್ಗೆ ನಾನು ಕೆಟ್ಟದಾಗ ಮಾತಾಡ್ತಿಲ್ಲ. ಮನೇಲಿ ಚೇಂಜ್ ಆಗಬೇಕು ಅಂತ ಇರುತ್ತೆ, ಬಟ್ ನಿಮ್ಮ ಪರ್ಸ್ನಾಲಿಟಿನೇ ಚೇಂಜ್ ಮಾಡಿಕೊಂಡು ಈ ಮನೇಲಿ ಇರೋದು ಇಟ್ಸ್ ರಾಂಗ್. ಸೊ ನನ್ನ ಪ್ರಕಾರ ತುಂಬಾ ಅನರ್ಹರು. ಅದು ನನ್ನ ಪ್ರಕಾರ ನಾನು ಧನು ಆಗ್ಲಿ ನಾನು ಕಾವ್ಯ ಆಗ್ಲಿ ನಾವೆಲ್ಲರಿಗೂ ಗೊತ್ತು. ಆದರೆ ಅದನ್ನ ಇಲ್ಲೆಲ್ಲೋ ಕಾರ್ಡ್ ಅಂತ ಉಪಯೋಗಿಸ್ಕೊತಾ ಇದ್ದೀವಿ. ಧ್ರುವ್ ಅಂತ ಮಾತಾಡ್ತೀನಿ. ಹೌದು, ನನಗೂ ಧ್ರುವ್ಗೂ ಜಗಳ ಆಗಿದೆ. ಧ್ರುವ್ ನನ್ನ ಫ್ರೆಂಡು, ಅವ್ರ ಹೆಸರು ನಾನು ಎಲ್ಲೂ ತಗೋಬಾರ್ದು ಅಂತನೂ ಇಲ್ಲ. ನನಗೆ ಅನ್ಸಿದ ಕಾರಣಗಳಿಗೆ ನಾಳೆ ಕಾವ್ಯ ಸೂಟ್ ಆದರೂ, ಗಿಲ್ಲಿ ಸೂಟ್ ಆದರೂ, ಧನು ಸೂಟ್ ಆದರೂ ನಾನು ಅವ್ರ ಹೆಸರನ್ನೇ ತಗೋಬೇಕು. ಅಭಿ ಸೂಟ್ ಆದರೂ ಅವ್ರ ಹೆಸರುಗಳನ್ನ ನಾನು ತಗೊಳ್ಳೇಬೇಕು. ಅದನ್ನು ತಗೊಂಡ ತಕ್ಷಣ ನಾನೆಲ್ಲೋ ಹಿಂದೆಯಿಂದ ಚೂರಿ ಆಗ್ತಾ ಇದ್ದೀನಿ ಅಂತ ಅಲ್ಲ. ಯಾರೋ ಒಬ್ರು ವೈಲ್ಡ್ ಕಾರ್ಡ್ ಅಂತ ಅವ್ರು ಏನು ಹೇಳಿದ್ರು, ಅದೇ ವೈಲ್ಡ್ ಕಾರ್ಡ್ ಬಂದ ತಕ್ಷಣ ಇವ್ರು ಚೇಂಜ್ ಆಗಿದ್ದು ನಿಜಾನ? ಇಡೀ ಕರ್ನಾಟಕ ಅದನ್ನೂ ನೋಡಿದೆ. ನಾನು ಹೇಳ್ತೀನಿ, ಲಾಸ್ಟ್ ವೀಕ್ ಧ್ರುವ್ ಅಂತ ಏನಿದ್ರು ಹೋಗ್ಬಿಟ್ಟು ಟಿಶ್ಯೂ ತಂದು ಕಣ್ಣೀರು ಒರೆಸ್ಬಿಟ್ಟು ಅದೇ ಧ್ರುವ್ಗೆ ಮಡಿಕೆ ಹಾಕಿ ಹೊಡೆದ ತಕ್ಷಣ ಹಂಗಾದ್ರೆ ಅವತ್ತು ನೀವು ಫೇಕ್ ಮಾಡ್ತಿದ್ರಾ? ಅದಕ್ಕೆ ಮುಂಚೆ ನೀವು ಕೂತ್ಕೊಂಡು ಮಾತಾಡಿದ್ ಫೇಕ್ ಅಲ್ವಾ? ಫೇಕ್ ಮಾಡೋದು ಯಾರು? ಮನೆಯಲ್ಲಿ ಮುಖ ಮಾಡೋದು ಯಾರು? ಮಾತಾಡ್ಬಿಡ್ಲಿ ಅಲ್ವಾ? ವೈಲ್ಡ್ ಕಾರ್ಡ್ ಎಂಟ್ರಿ ಬಂದ ತಕ್ಷಣ ಇವರಿಂದ ನಂಗೇನೋ ಆಗುತ್ತೆ ಅಂತ ತಲೆ ಉಪಯೋಗಿಸಿದ್ ಯಾರು ಅಂತ ಎಲ್ಲರಿಗೂ ಗೊತ್ತಿದೆ.
ಅದನ್ನ ನಾನು ಇಲ್ಲಿ ಒಂದು ಕಾರಣ ಅಂತ ಕೊಟ್ಟಿರೋದನ್ನ ನಾನು ಒಪ್ಪದೇ ಇಲ್ಲ. ವೈಲ್ಡ್ ಕಾರ್ಡ್ ಎಂಟ್ರಿನೋ ಬರ್ತಾರೆ, ಈ ಮನೇಲಿ ಇನ್ಯಾರೋ ಬರ್ತಾರ, ಅವ್ರ ಜೊತೆ ನಾನು ಇರ್ಬೇಕು. ಬರ್ತಾರೆ ಮಾಡೋಕೆ ಇಲ್ಲ. ಯಾರು ಯಾರನ್ನ ಯೂಸ್ ಮಾಡ್ಕೊಂಡಿಲ್ಲ ಆಟಾಡ್ತಿದ್ದಾರೆ ಅಂತಾನು ತುಂಬಾ ಚೆನ್ನಾಗಿ ಗೊತ್ತು. ಇಲ್ಲಿ ನಾನು ಯಾರನ್ನ ಯೂಸ್ ಮಾಡ್ಕೊಂಡು ಆಡ್ತೀನಿ ಅಂತ ನಾವು ಯಾರ ಜೊತೆನೂ ಮಾತಾಡ್ತಿಲ್ಲ. ನನ್ನ ಪಾಡಿಗೆ ನಾನು ಆಟ ಆಡ್ತಾ ಇದ್ದೀನಿ ಇಲ್ಲಿ, ಆಯ್ತಾ? ಅದು ರಾಶಿಕಾ. ರಾಶಿಕಾ ಒಂದು ಗ್ರೂಪ್ ಅಲ್ಲಿ ಸೇರ್ಕೊಂಡು ಸೇರ್ಕೊಂಡಿಲ್ಲ. ಯಾವ ಟೀಮಲ್ಲೂ ನಾನು ಇಲ್ಲ. ಮಾತಾಡ್ತಾ ಇದ್ದೀನಿ, ಎದ್ದೋಗ್ಬಿಟ್ರೆ ಸೈಲೆಂಟ್ ಕಾಲು ಮುಗ್ತಾ ಇದ್ದೀನಿ. ಇದು ಒಂದು ವ್ಯಕ್ತಿತ್ವದ ಆಟ ಆಗಿರೋದ್ರಿಂದ ಎಲ್ಲರ ವ್ಯಕ್ತಿತ್ವಗಳನ್ನು ಹೊರತರಲು ಈ ವಾರವನ್ನು ಯಾವುದೇ ಟಾಸ್ಕ್ಗಳಿಲ್ಲದೆ ಆರಂಭಿಸಿದ್ದಾರೆ ಬಿಗ್ ಬಾಸ್. ನೋ ಟಾಸ್ಕ್ ವೀಕ್ನ ಮೊದಲನೇ ದಿನದಲ್ಲಿ ಪ್ರತಿಯೊಬ್ಬರ ವ್ಯಕ್ತಿತ್ವಗಳು ಅವರವರ ನಡೆ ಮತ್ತು ನುಡಿಗಳ ಮೂಲಕ ಹೇಗೆ ಎದ್ದು ಕಾಣಿಸ್ತಿದೆ ಅನ್ನೋದನ್ನು ಇಂದು ನೋಡಿದ್ದೀರಿ. ಇನ್ನು ಮುಂದೆ ಬಿಗ್ ಬಾಸ್ ನೀಡುವ ಟ್ವಿಸ್ಟ್ ಏನು, ಮನೆಯವರ ವ್ಯಕ್ತಿತ್ವಕ್ಕೆ ಬರುವ ಟೆಸ್ಟ್ ಏನು ಅನ್ನೋದನ್ನು ಕಾದು ನೋಡಬೇಕಿದೆ. ವ್ಯಕ್ತಿತ್ವಗಳ ಹೋರಾಟದಲ್ಲಿ ಸರಿ ತಪ್ಪುಗಳು ಆಗ್ತಾನೇ ಇರುತ್ತೆ. ಪ್ರತಿಯೊಂದು ಸರಿ ತಪ್ಪಿಗೂ ಸರಿಯಾದ ಸಮಯದಲ್ಲಿ ಪ್ರತಿಕ್ರಿಯಿಸ್ತೀವಿ ಅಂತಾರೆ ಬಿಗ್ ಬಾಸ್.